प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यम् अच्युतपदाम्बुजयुग्मरुक्म व्यामोहतस्तराणि तृणाय मेने अस्मद्गुरोर्ह भगवतोऽस्य दयैकसिन्धोः रामानुजस्य चरणं शरणं प्रपद्ये। ಎಲ್ಲರಿಗೂ ನಮಸ್ಕಾರ. சீருணத்தோப்புல் வேங்கடமுடையான் பாரன் மெச்சுன்ன பழமொழியுள் மூரன் நொத்தானே அமையாதோ தாரணியில் வாழ்வார்க்கு வானேர போமளவும் வாழ்வு. ಇವತ್ತು ಈ ಅಡೆಕಲ ಪತ್ತಲ್ಲಿ ಲೆಕ್ಕಿತ್ತು ಇತ್ತಲ್ಲ, ಆ ಹಾಡುಗಳನ್ನ ಮುಗಿಸ್ಬಿಡೋಣ ಅಂತ. ಅದಾದ ನಂತರ ಮೋಸ್ಟ್ಲಿ ಕ್ಲಾಸಸ್ ವೈಂಡ್ ಅಪ್ ಮಾಡ್ತೀವಿ. ಆಫ್ಟರ್ ಧನುರ್ಮಾಸ ಮತ್ತೆ ಶುರು ಮಾಡ್ಕೊಳ್ಳೋಣ. ಎಂಟು ಆಗಿತ್ತು ಅನ್ಸತ್ತಲ್ಲ, ತಿನ್ಮೈ ಕಳಿ ಆಮೈಕು ಆಗಿತ್ತು ಅನ್ಸತ್ತೆ. ಹೌದು, 8 ಆಗಿದೆ. 9th ಇಂದ ರೇವತಿ ಫಾಲೋ ಮಾಡ್ತೀರಾ? ಬೇಕಾದ್ರೆ ಒಂದ್ಸತಿ ಇದನ್ನ ಪೂರ್ತಿ ರಿವೈಸ್ ಮಾಡ್ಕೊಳ್ಳೋಣ, ಮೊದಲಿಂದ ಹೇಳ್ಕೊಳ್ಳಿ. பத்தி முதலாமவத்தில் பதியனக்க கூடாமல் ಆಗತ್ತಾ? ಕೇಳಿಸ್ತಾ ಇದೆಯಾ ರೇವತಿ? ஓகே, இல்லைன்னா சும்மா நீங்களே சொல்லுங்க, ஃபாலோ பண்ணுங்க. ಯಾರು ಸಬಿತಾನೂ ಇಲ್ಲ, ಪವಿತ್ರನೂ ಇಲ್ಲ. ಮಾಡಿ ಮಾಡಿ, ಯಾರಾದ್ರೂ ಒಬ್ರು, ಎನಿ ಕಡೆ, ನೋ ಪ್ರಾಬ್ಲಮ್. பத்தி முதலாமவத்தில் பத்தி முதலாமவத்தில் பதி எனக்கு கூடாமல் பத்தி எனக்கு கூடாமல் எத்திசையும் முயன்றோடி எத்திசையும் முயன்றோடி இழைத்து விழும் காகம் போல் இழைத்த விழுங்காகம் போல் முக்தி தரும் நகரேடில் முக்தி தரும் நகரேயில் யமாம் கச்சிதனில் கியமாம் கச்சிதனில் அத்திகிரியருளாளர்க்கு அத்திகிரி அருளாளர்க்கு கைக்கலம் நான் புகுந்தேனே கைக்கலம் நான் புகுந்தேனே. ಓಕೆ, ಇವಾಗ 8ನೇದಕ್ಕೆ ಬರೋಣ. ಸಪೋಸ್ ಟೈಮ್ ಮಿಕ್ಕಿದ್ರೆ ಕ್ಲಾಸಲ್ಲಿ ಇದು ಬಾಕಿದು ಎಲ್ಲ ಒಂದ್ಸತಿ ರಿವೈಸ್ ಮಾಡ್ಕೊಂಬೋಣ. 9ನೇ ಶ್ಲೋಕ ತಗೊಳ್ಳಿ. ಶುರುದಿನಿನೈವ ಹರಿಯುಂ சுருதினைவிமையும் துணிவுடையார் தூமொழிகள் துணிவுடையார் தூமணிகள் பரிதிமதிய ஆசிரியர்
பரிதி மதி ஆசிரியர் பாசுரம் சேர்ந்தருக்கணங்கள் பாசுரம் சேர் அருங்கணங்கள் கருதியொரு தெளிவாளால் கருதியொரு தெளிவாளால் கலக்கமரு தத்திகிரி கலக்கமர் தத்திகிரி பரிதி மதிநயனமுடை ಪರಿದಮುದಿ ನಯನಮುಡೈ ಪರಿದಿ ಮದಿ ಪರಿದಿ ಅಂದ್ರೆ ಸೂರ್ಯ ಮದಿ ಅಂದ್ರೆ ಚಂದ್ರ ಸೂರ್ಯ ಚಂದ್ರ ಕಣ್ಣು ಭಗವಂತನಿಗೆ ಪರಿದಿ ಮದಿ ನಯನಮುಡೈ ಮದಿ ನಯನಮುಡೈ ಪರಮನಡಿ ಪಣಿಂದೇನೆ நடி பணிந்தேனே சுருது நினைவை அறியும் துணிவுடையார் தூமொழிகள் பரிதிமதியாசிரியர் பாசுரம் சேர்ந்தருக்கணங்கள் கருதியொரு தெளிவாளால் கலக்கமரு தத்திகிரி பரிதிமதி நயனமுடை பரமனடி பணிந்தேனே சுருதி நினைவிமையறியும் துணவுடையார் தாமோர்கள் ஆசிரியர் பாசுரம் ತಾಮೊಳಿಯಲ್ಲ ತೂಮೊழிಗಳು ತೂ ಅಂದ್ರೆ ಪವಿತ್ರವಾದ ಮಾತುಗಳು ಅಂತ மொழிகள் பரிதிமதியாசிரியர் பாசரும் சேர் அருக்கணங்கள் கருதியொரு தெளிவானால் கலக்கம் ಅತ್ತಿಹಿರಿ ಪೈದಿ ಮದಿನಯನ ಮುಡೈ ಪರಮನಡಿ ಪಣಿಂದೇನೆ. ಆಯ್ತು. ಇವಾಗ ಇದನ್ನ ಹೇಳ್ತಾರೆ, ಇದು ಪ್ರಪತ್ತಿ ಉತ್ತರ ಕಾಲದಲ್ಲಿ ಹೇಗಿರ್ಬೇಕು ಅಂತ. 8 ಪಾಶುರಗಳಲ್ಲಿ ಯಾತಕ್ಕೆ ಪ್ರಪತ್ತಿ ಮಾಡ್ಕೊಳ್ಬೇಕು, ಯಾರಲ್ಲಿ ಪ್ರಪತ್ತಿ ಮಾಡ್ಕೊಳ್ಬೇಕು, ಹೇಗೆಲ್ಲ ಪ್ರಪತ್ತಿ ಮಾಡ್ಕೋಬಹುದು, ಯಾಕೆ ಪ್ರಪತ್ತಿನೇ ಮಾಡ್ಕೊಳ್ಬೇಕು, ಇದೆಲ್ಲ ವಿಷಯನೂ ಅಡೆಕಲ ಪತ್ತಲ್ಲಿ ಎಷ್ಟು ಸಂಗ್ರಹವಾಗಿ ತುಂಬಾ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ರು. ಇವಾಗ ಪ್ರಪತ್ತಿ ನಂತರ ಪ್ರಪತ್ತಿ ಉತ್ತರ ಕಾಲದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋ ವಿಷಯವನ್ನು ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರೆ. ಶ್ರುತಿಯಲ್ಲಿ ಹೇಳಿರೋ ಮಾರ್ಗವನ್ನ ನಾವು ಅನುಸರಿಸುತ್ತಾ ಸ್ಮೃತಿ ಮಾರ್ಗವಾಗಿ ನಡೆದುಕೊಂಡು ಭಗವಂತನ ಕೈಕರ್ಯಗಳನ್ನ ಮಾಡ್ತಾ ಇರ್ಬೇಕು ಅಂತ. ಮುಖ್ಯ ಕಾಲದಲ್ಲಿ ನೀವು ಶರಣಾಗತಿ ಮಾಡ್ಕೊಂಡ್ಬಿಟ್ವಿ, ಇನ್ನು ಅಂದ್ರೆ ಆಯುಸ್ಸಿದೆಯಲ್ಲ, ಯಾಕಂದ್ರೆ ಏತದ್ ದೇಹಾವಸಾನೆ ತಾನೆ. ಯಾವಾಗ ನಮ್ಗೆ ಪ್ರಾಣ ಹೋಗುತ್ತೋ ಅವಾಗ ಅವನು ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತಾನೆ. ಹಾಗಾದ್ರೆ ಉಳಿದಿದ್ದ ಕಾಲದಲ್ಲಿ ಏನ್ ಮಾಡ್ಬೇಕು, ಎಷ್ಟು ದಿವಸ ಇರ್ತೀವಿ ಅಂತ ಗೊತ್ತಿಲ್ಲ, ಆಯುಸ್ ಎಷ್ಟೋ ದಿವಸ ಇರ್ಬೋದು. ಆ ಕಾಲದಲ್ಲಿ ಏನ್ ಮಾಡ್ಬೇಕು, ನಮ್ಮ ದೇಹ ಏನೇ ಅನುಕೂಲ ಮಾಡ್ಕೊಡತ್ತೋ ಯಾವ ತರ ಇರ್ಬೇಕು ಅಂತ ಹೇಳಿದ್ರೆ ಕೈಂಕರ್ಯವನ್ನು ಯಾವ ತರ ಮಾಡ್ಬೇಕು ಅನ್ನೋದು ಹೇಳ್ತಾರೆ. ಶ್ರುತಿಯಲ್ಲಿ ಹೇಳಿರೋ ಹಾಗೆ ಶ್ರುತಿ ಸ್ಮೃತಿ ಮಮೈರು ಆಜ್ಞಾಚೇದಿ ಮಮ ದ್ರೋಹಿ ಅಂತ ಭಗವಂತ ಹೇಳ್ತಾನೆ. ಏನಂದ್ರೆ ಶ್ರುತಿಗಳಲ್ಲಿ ಮತ್ತೆ ಸ್ಮೃತಿಗಳಲ್ಲಿ ಹೇಳಿರೋವಂಥದ್ದು. ಈ ಸ್ಮೃತಿ ಅಂದ್ರೆ ಏನು ಅಂದ್ರೆ ಕಾಲಕ್ಕೆ ಕಾಂಟೆಂಪರರಿ ಋಷಿಗಳು ಸ್ಮೃತಿಗಳ ಅರ್ಥವನ್ನ ಆ ಸಮಕಾಲೀನ ಕಾಲಕ್ಕೆ ತಕ್ಕದಾಗಿ ಮಾರ್ಪಾಟ್ ಮಾಡಿಕೊಂಡು ಅದನ್ನ ಸ್ಮೃತಿ ಬರೆದಿರ್ತಾರೆ. ಯಾಜ್ಞವಲ್ಕ್ಯ ಸ್ಮೃತಿ, ಮತ್ತೆ ಈ ತರ ಬೇರೆ ಬೇರೆ ಋಷಿಗಳು ಅವ್ರ ಸ್ಮೃತಿಗಳು ಅವರ ಫಾಲೋಯರ್ಸ್ ಇರ್ತಾರೆ. ಇವಾಗ ಸಪ್ತ ಋಷಿಗಳಿದ್ರೆ ಅವ್ರವ್ರ ಸ್ಮೃತಿಗಳು ಬರೆದಿರ್ತಾರೆ, ಅವ್ರವ್ರ ಫಾಲೋಯರ್ಸ್ ಅವ್ರ ಪ್ರಕಾರ ಮಾಡ್ತಾರೆ. ಅವ್ರು ಬರ್ದಿರೋದು ಕಾರಣ ಏನಪ್ಪಾ ಅಂದ್ರೆ ಶ್ರುತಿನಲ್ಲಿ ಅದಕ್ಕೆ ವಿರುದ್ಧವಾಗಿ ಬರಿಬೇಕು ಅಂತ ಏನ್ ಬರ್ದಿಲ್ಲ, ಆದ್ರೆ ಆ ಸಮಕಾಲೀನ ಇದಕ್ಕೆ ಕಾಲಕ್ಕೆ ತಕ್ಕಾಗಿ ಏನ್ ನಡ್ಕೋಬಹುದು, ಶ್ರುತಿನಲ್ಲಿ ಹೇಳಿರೋವಂಥದ್ದು ಪೂರ್ತಿ ಅನುಸರಿಸಕ್ ಆಗದೆ ಹೋದ್ರೆ ಕೂಡ ಆ ಕಾಲದಲ್ಲಿ ಏನ್ ಹೇಳಿರ್ತಾರೋ ಕಾಲಘಟ್ಟದಲ್ಲಿ ಅದನ್ನ ಹೇಗೆ ನಡ್ಕೋಬೇಕು ಅನ್ನೋದನ್ನ ಅವ್ರು ಬರ್ದಿರ್ತಾರೆ. ಸೊ ಅದ್ರ ಪ್ರಕಾರ ಹೇಳ್ಬೇಕು ಅಂತ. ಸೊ ಪ್ರಪತ್ತಿ ನಂತರ ಕಾಲದಲ್ಲಿ ಶಾಸ್ತ್ರ ಪ್ರಕಾರ ನಡಿಬೇಕು ಅಂತ. ಈ ಧರ್ಮಶಾಸ್ತ್ರ ಅಂತಾನೆ ಒಂದು ಇದೆ. ನಮಗೆಲ್ಲ ಮನು ಬರ್ದಿರೋದು ಧರ್ಮಶಾಸ್ತ್ರ. ನಮ್ಗೆಲ್ಲ ಬರ್ಕೊಂಡು ವೈವಸ್ವತ ಮನು, ಇಕ್ಷ್ವಾಕು ವಂಶದ ಮೊದಲ ದೊರೆ, ಸೂರ್ಯನಿಂದ ಡಿಸೆಂಡೆಂಟ್ ಆಫ್ ಸೂರ್ಯವಂಶ, ಅದು ವೈವಸ್ವತ ಮನು. ಆ ಮನುಕುಲ ಅನ್ನೋದ್ರಿಂದನೇ ಮನುಜ ಅನ್ನೋ ಹೆಸರೆಲ್ಲ ನಮ್ಗೆ ವ್ಯುತ್ಪತ್ತಿಯಿಂದ ಬಂದಿರೋವಂಥದ್ದು. ಆ ಮನು ಬರೆದಿರೋವಂಥದ್ದು ಇದರಲ್ಲಿ ಅವನು ಏನೇನು ಅಂದ್ರೆ ಎಷ್ಟು ಹೇಗೆ ಕಲಿಯುಗದವರೆಗೂ ಏನ್ ಅನುಕೂಲವಾಗುತ್ತೋ ಜನಗಳಿಗೆ ಹೇಗಿರ್ಬೇಕು ಅನ್ನೋದನ್ನ ಅಷ್ಟು ಚೆನ್ನಾಗಿ ಅವರೆಲ್ಲ ಬರೆದು ಕೊಟ್ಟಿದ್ದಾರೆ. ಆ ಧರ್ಮಶಾಸ್ತ್ರದಲ್ಲಿ ಅದ್ರ ಪ್ರಕಾರ ಮಾಡ್ಬೇಕು.
ತಿರುಕುಡಂದೆ ಆಂಡವನ್ನು ಒಂದ್ಸತಿ ತುಂಬಾ ಚೆನ್ನಾಗಿ ಹೇಳೋರಂತೆ. ಹೇಗೆ எப்படி இது ಧರ್ಮಶಾಸ್ತ್ರன்றது ಯಾರು எழுதினா அப்படின்னு மனு எழுதினா. சரி ಮನು எழுதினாದ್ರೆ ಎಲ್ಲ ನಮ್ಮ ಅದೇ ಮಾದರಿ ನಡ್ಕೊಳಮ ಅಂತ ಹೇಳಿದ್ರೆ ಅವಾಗ ಹೇಳ್ತಾರಂತೆ ಮನು ಏನ எழுதினா ಅಂದ್ರೆ ಮನು ಎಲ್ಲವನ್ನ ಬರೆದು ಬಿಟ್ಟು ನಿಮಗೆ ಇದ್ರಲ್ಲಿ ಏನಾದ್ರೂ ಒಂದು ಸಂದೇಹ ಇದ್ರೆ ಅಕಸ್ಮಾತ್ ನಿಮ್ಗೆ ಏನಾದ್ರೂ ಇದು ಅರ್ಥ ಆಗ್ಲಿಲ್ಲ, ಏನೋ ಟೆಕ್ನಿಕಲ್ ಆಗಿ ಏನೋ ಒಂದು ಜಿಜ್ಞಾಸೆ, ಒಂದು ಡೌಟ್ ಇದ್ರೆ, ವಿವಾದ ಬಂದ್ರೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಸ್ತ್ರೀಯರನ್ನ ಕೇಳಿ ತಿಳ್ಕೊಳ್ಳಿ ಅಂತ ಬರೆದ್ರಂತೆ. ಎಂಥ ಒಳ್ಳೆ ಮಾತು ನೋಡಿ, ನಿಜವಾಗ್ಲೂ ಆಶ್ಚರ್ಯ. ಹಿರಿಯ ಸ್ತ್ರೀಯರಿಗೆ ಮನೆಯಲ್ಲಿ ಎಷ್ಟು ಮರ್ಯಾದೆ ಕೊಡ್ತಾ ಇದ್ರು ಅಂತ ಅದ್ರಲ್ಲೇ ನಮ್ಗೆ ಗೊತ್ತಾಗುತ್ತೆ. ಸಾಕ್ಷಾತ್ ವೈವಸ್ವತ ಮನುನೇ ಆತರ ಹೇಳಿದ್ರೆ ಕುಲಸ್ತ್ರೀಯರನ್ನ ಕೇಳ್ಕೊಂಡು ಹಾಗೆ ನಡ್ಕೊಳ್ಳಿ ಅಂತ ಹೇಳಿದ್ರಂತೆ. ತಿರುಕುಡಂದೆ ಆಂಡವನ್ನು ತುಂಬಾ ಚಮತ್ಕಾರವಾಗಿ ತಮಾಷೆಯಾಗಿ ಮಾತಾಡೋದುಂಟು. ಅವರು ತಿರುಕುಡಂದೆ ಸರಿ ತಿರುಕುಡಂದೆ ಅವರು ಕುಲಸ್ತ್ರೀಯರನ್ನ ಸೊನ್ನಾಳೆ, ಕುಲಸ್ತ್ರೀಯರನ್ನ ಯಾರು ಅಂತ ಕೇಳಿದ್ರಂತೆ. ಅದಕ್ಕೆ ಇವರು குலஸ்திரீன்னு ஒரு சந்தேகம் வந்துடுத்தா அவங்களுக்கு. யாருன்னாக்கா நல்லா மாமியார் பேச்சு யாரு கேட்கிறாளோ அந்த மாட்டுப்பொண்ணுதான் ಕುಲಸ್ತ್ರೀಯರು ಅಂತ ಹೇಳಿದ್ರಂತೆ. ಹೇಳ್ಬಿಟ್ರು ನಕ್ಕತಾರಂತೆ ತಿರುಕುಡಂದೆ ಆಂಡವನು. ಆತರ ನಗೋರಂತೆ. ஏன்னா அப்போ உங்க சந்தேகம் தீரவே மாட்டாது, அப்படி ஒருத்தர் உங்களுக்கு ಕಡಿಕವೇ ಮಾಟ ಅಂತ ಹೇಳೋರಂತೆ. ಚೆನ್ನಾಗಿ ಅತ್ತೆ ಮಾತನ್ನು ಕೇಳೋ ಸೊಸೆ ಹತ್ರ ಹೋಗಿ ಕೇಳ್ಕೊಳ್ಳಿ, ಯಾಕಂದ್ರೆ ಅತ್ತೆ ಎಲ್ಲ ಅವ್ರಿಗೆ ಪರ್ಕ್ಯುಲೇಟ್ ಮಾಡಿರ್ತಾರೆ, ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ ಅಂತ. ಈ ತರ ಸಂಪ್ರದಾಯಕ್ಕೆ ಎಷ್ಟು ಹೆಚ್ಚು ಪ್ರಾಮುಖ್ಯ ಕೊಡ್ತಾ ಇದ್ರು. ಮನೆಯಲ್ಲಿ ಹಿರಿಯ ಹೆಂಗಸರು ಈಗಲೂ ಅಷ್ಟೇ ನಮ್ಗೆ ಏನಾದ್ರು ಸ್ವಲ್ಪ ಡೌಟ್ ಬಂದ್ರೆ ನಮ್ಗೆ ತುಂಬಾ ಗೌರವಾನ್ವಿತ, ನಮ್ಗೆ ತುಂಬಾ ಹಿರಿಯರು ಅಂತ ನಮ್ಮ ಮನೆಯವರು ನಮ್ ಚಿಕ್ಕತ್ತೆ ಒಬ್ರು ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಳ್ತೀವಿ ನಾವು ಈ ತರ ಇದೆಯಲ್ಲ ಏನ್ ಮಾಡ್ಬೇಕು ಅಂತ. ಅವಾಗ ಅವ್ರು ಹೇಳ್ತಾರೆ, ಅವರು ಹೇಳ್ತಾರೆ ಈ ತರ ಪಂಡ್ಕೊಂಡ್ರಮ್ಮ ಅಂತ ಹೇಳ್ತಾರೆ. ಅವಾಗ ನಮ್ ಸಂದೇಹ ಹೋಗುತ್ತೆ ದೊಡ್ಡವ್ರನ್ನ ಕೇಳ್ಬೇಕು ಅಂತ. ಆ ದೊಡ್ಡವ್ರನ್ನ ಕೇಳ್ಬೇಕು ಅಂತ ಅನ್ಕೊಂಡು ಕರೆಕ್ಟ್ ಆಗಿ ಮಾಡಿದ್ರೆ ಅದು ಒಂದು ವಿಶೇಷ. ಅದಕ್ಕೆ ಈ ತರ ಹೇಳ್ತಾರೆ, ಶ್ರುತಿಯಲ್ಲಿ ಹೇಳಿರೋದು ಸ್ಮೃತಿಯಲ್ಲಿ ಹೇಳಿರೋದು ಅನುಸರಿಸ್ಕೊಂಡು ಬರ್ಬೇಕು. ಪ್ರಪತ್ತಿಯ ನಂತರ ಈ ತರ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಏನೇ ಕೆಲಸ ಮಾಡಿದ್ರು ಅವಾಗ ತುಣಿ ಉಡೆಯೋ ಸುರುದಿನಿನೈವೈ ಅರಿಯುಂ ತುಣಿ ಉಡೆಯಾರ್ ತೂಮೊழிಹಳ್. ತುಣಿ ಉಡೆಯಾರ್ ತೂಮೊழிಹಳ್ ಅಂತ ಹೇಳಿದ್ರೆ ಈ ನಮ್ಮ ಆಚಾರ್ಯ ಕುಲ ಯಾವುದು ನಮ್ಗೆ ಶ್ರುತಿ ಸ್ಮೃತಿನಲ್ಲೆಲ್ಲ ಹೇಳಿರುವಂತದ್ದು ನಮ್ಮ ಪೂರ್ವಾಚಾರ್ಯರು ನಮಗೆ ತಿಳಿಸ್ಕೊಡ್ತಾರೆ. ಆ ಪೂರ್ವಾಚಾರ್ಯರು ತಿಳಿಸ್ಕೊಟ್ಟಾಗ ಅವಾಗ ಏನಾಗುತ್ತೆ, ಅದರಲ್ಲಿ ತುಣಿ ಉಡೆಯಾರ್, ಯಾಕಂದ್ರೆ ಧರ್ಮಶಾಸ್ತ್ರವನ್ನ ಪಾಲಿಸ್ಬೇಕು ಅನ್ನೋ ಒಂದು ತುಣಿಚ್ಚಲ್ ಅಂತ ಹೇಳ್ತಾರೆ ಯಾವಾಗ್ಲೂ ತಮಿಳಲ್ಲಿ. ಅದನ್ನ ನಮ್ಗೆ ಆರ್ಜವ ಇರ್ಬೇಕು, ಆರ್ಜವಾಗಿ ನಮ್ಮ ಸಂಪ್ರದಾಯವನ್ನ ನಾವು ಫಾಲೋ ಮಾಡ್ಬೇಕು ಅಂತ ಒಂದು ಆರ್ಜವ ಇರತ್ತಲ್ಲ, ಅವ್ರಿಗೆ ತುಣಿ ಉಡೆಯಾರ್ ತೂಮೊழிಹಳ್, ಅವರ ಒಳ್ಳೆ ಮಾತುಗಳನ್ನ ನಾವು ಕೇಳ್ಬೇಕು. ಅಂತ ಹೇಳಿದ್ರೆ ಪವಿತ್ರವಾದ ಮಾತುಗಳು, ಅದನ್ನ ಬರ್ದಿಟ್ಕೊಳ್ಬೇಕು ನಾವು. ನಮ್ ಚೆನ್ನಾಗಿ ನಾವು ಕೈದ ಇದೆ ಈ ತರ ತಿರುಕುಡಂದೆ ಆಂಡವನ್ ಈ ತರ ಹೇಳಿದ್ರು. ಇವಾಗ ನೋಡಿ ಯಾವ್ದೋ ಒಂದು ಅನೆಕ್ಡೋಟ್ ನಮ್ಗೆ ಸಿಕ್ಕಿದ್ರೆ ಅವ್ರು ಏನ್ ಹೇಳಿದ್ರು, ಒಳ್ಳೆ ಕುಲಸ್ತ್ರೀಯನ್ನ ಕೇಳಿ ತಿಳ್ಕೊಳ್ಳಿ ಅಂತ. ಈಗ ಸದ್ಯದಲ್ಲ ಒಂದು ಅದೇ ಸಂದೇಹ ಬರ್ತಾ ಇದೆ. ಕಾರ್ತಿಕ ಮಾಸದ ಲಾಸ್ಟ್ ಡೇ ಕಾರ್ತಿಕ ಹಬ್ಬ ಬರುತ್ತಲ್ಲ, ಆನೆ ಏನ್ ಮಾಡೋದು, 5 ದಿವಸ ಇಟ್ಕೊಂಡು ಆರತಿ ಎಲ್ಲ ಮಾಡ್ತಾ ಇದ್ವಲ್ಲ, ಮರು ಕಾರ್ತಿಕೆ, ಕಿರು ಕಾರ್ತಿಕೆ, ಕುಪ್ಪೆ ಕಾರ್ತಿಕೆ ಈ ತರ ಎಲ್ಲ ಮಾಡ್ತಾ ಇದ್ವಲ್ಲ, ಏನ್ ಮಾಡ್ಬೇಕು ಅಂತ. ಅವಾಗ ಏನ್ ಮಾಡ್ಬೇಕು, ಮನೇಲಿ ಯಾರು ಹಿರಿಯರಿದ್ರು, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಹಿಂದೆ ಯಾವಾಗ್ಲೂ ಒಂದ್ಸತಿ ಪಂಚಾಂಗದಲ್ಲಿ ಈ ತರ ಬಂದಿರುತ್ತೆ, ಅವ್ರಿಗೆ ನೆನಪಿರುತ್ತೆ ಯಾವಾಗ್ಲೂ ಎಷ್ಟು ವೆಯ್ಟು ಹಳಬರ ಮಾತು ಅವರು ಅಂತ ಹೇಳಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರು ಇದನ್ನೆಲ್ಲ ನೋಡಿರ್ತಾರೆ. ಒಂದು ಸಂವತ್ಸರ ಪೂರ್ತಿ ಒಂದು 60 ವರ್ಷ ಕಾಲ ಇದ್ದು ಅದಕ್ಕಿಂತ ಹೆಚ್ಚಿದ್ರೆ ಆ 60 ವರ್ಷಗಳಲ್ಲಿ ಏನೇನು ಈ ತರದ್ದು ಬರುತ್ತೋ ಅದೆಲ್ಲಾನು ಅವ್ರ ನೋಡಿರ್ತಾರೆ. ಮತ್ತೆ ಅವರನ್ನ ಕೇಳ್ತೀವಿ ನಾವು ಗೌರವವಾಗಿ ಅಂದ್ರೆ ಖಂಡಿತವಾಗ್ಲೂ ನಮ್ಗೆ ಹೇಳ್ತಾರೆ. ಅವ್ರ ಮಾತುಗಳನ್ನ ನಾವು ಕೇಳ್ತೀವಿ ಅಂದ್ರೆ ಖಂಡಿತವಾಗ್ಲೂ ನಮಗೂ ಹೇಳ್ಕೊಡ್ತಾರೆ. ಅದಕ್ಕೆ ಇಲ್ಲಿ ಹೇಳಿದ್ರು ತುಣಿ ಉಡೆಯಾರ್ ತೂಮೊಳಿ, ಯಾರು ಸಂಪ್ರದಾಯವನ್ನ ಫಾಲೋ ಮಾಡ್ತಿದ್ರು ಅವ್ರಿಗೆ ಕೇಳ್ಕೊಂಡು ನಾವು ಮಾಡ್ಬೇಕು. ಇದನ್ನೇ ಆಂಡಾಳ್ ಕೂಡ ಹೇಳ್ತಾರೆ, ಮೇಲೆಯಾರ್ ಶೈವನಹಳ್ ವೇಂಡುವನ ಕೇಟಿ ಏನೇನೋ ವ್ರತ ಮಾಡ್ಬಿಡ್ತಿದ್ದೀರಲ್ಲ ಅಂತ ಯಾರೋ ಅವರೆಲ್ಲ ಹೇಳಿದ್ರೆ, ಏನ್ರಿ ಇದು ಕಾತ್ಯಾಯನ ವ್ರತ ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಇಲ್ಲಪ್ಪ ನಾವೇನು ಯಾರು ಮಾಡ್ತಾ ಇರೋದು ನಾವೇನು ಮಾಡ್ಲಿಲ್ಲಪ್ಪ, ಮೇಲೆಯಾರ್ ಶೈವನಹಳ್ ಹಿಂದೆ ನಮ್ಮಲ್ಲಿ ಮಾಡ್ತಾ ಇದ್ರು ಅದನ್ನೇ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಆಂಡಾಳು. ಅದೇ ತರನೇ ಇಲ್ಲಿ ತೂಮೊழிಹಳ್ ಅಂತ ಹೇಳಿದ್ರೆ ಆ ಪವಿತ್ರವಾದ ಮಾತುಗಳನ್ನ ನಾವು ಫಾಲೋ ಮಾಡ್ಬೇಕು. ಹಿರಿಯರ ಮಾತು ಮತ್ತೆ ಹಿರಿಯರ ಸಂಪ್ರದಾಯಕ್ಕೆ ಎಷ್ಟು ಮಹತ್ವ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಕಾರಣ ಇಲ್ಲದೆ ಆತರ ಏನೋ ಅವ್ರು ಇರ್ತಾ ಇರ್ಲಿಲ್ಲ. ಹಾಗಾಗಿ ಅದನ್ನ ಗೌರವದಿಂದ ಅದನ್ನ ಪಾಲಿಸ್ತಾ ಇದ್ರು. ಕೇಳೋರಿಗೆ ಇವತ್ತಿಗೂ ಅಷ್ಟೇನೆ, ಯಾರು ಹಿರಿಯರ ಮಾತನ್ನ ಕೇಳ್ತಾರೆ ಗೌರವವಾಗಿ ಇಟ್ಕೊಳ್ತಾರೆ, ಇವತ್ತಿಗೂ ಯಾರು ಕೆಟ್ಟ ಹೋಗಿಲ್ಲ, ಅದರಿಂದ ನಷ್ಟ ಅಂತ ಯಾರಿಗೂ ಆಗಿಲ್ಲ. ಅದನ್ನ ನಾವು ನೋಡೇ ಇದ್ವಿ, ನಾವು ಎಕ್ಸ್ಪೀರಿಯನ್ಸ್ ಅಲ್ಲೇ ನೋಡಿದೀವಿ.
ಕೇಳದೆ ಹೋದ್ರೆ ಪರವಾಗಿಲ್ಲ ಬಿಡಿ, ಅದಕ್ಕೂ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಯಾರು ಎಲ್ರು ನಮ್ಮ ಮಾತು ಕೇಳಬೇಕು ಅಂತೇನಿಲ್ಲ, ಅವ್ರಿಗೆ ವಿಷಯ ಗೊತ್ತಿದ್ರೆ ಅವ್ರ ಹತ್ರ ಚೆನ್ನಾಗಿ ವಿಷಯ ಗೊತ್ತು ಅಂತ ಕೇಳಿ ತಿಳ್ಕೊಳ್ಬೇಕು ಅಂತ ಅದನ್ನೇ ಹೇಳ್ತಾರೆ ಇಲ್ಲಿ. ಪರಿಧಿಮதிய ஆசிரியர் பாசுரம்சேந்தரு ಕಣಂಗಳ್. ಇವ್ರು ಪರಿಧಿಮதி ಆಶ್ಚರ್ಯರ್ ಅಂತ ಹೇಳಿದ್ರೆ, ಹೇಗೆ ಭಗವಂತನಿಗೆ ಸೂರ್ಯಚಂದ್ರ ಕಣ್ಣು, ಹಾಗೇನೆ ನಮ್ಮ ಆಚಾರ್ಯರಿಗೂ ಒಂದು ಕಣ್ಣು ಸೂರ್ಯ, ಒಂದು ಕಣ್ಣು ಚಂದ್ರ ಅಂತಿರುತ್ತೆ ಅಂತ. ಏನು ಇದಕ್ಕೆ ಬೇರೆ ಅರ್ಥ. ಆ ಸೂರ್ಯಚಂದ್ರ ಭಗವಂತನಿಗೆ ಕಣ್ಣಾಗಿರೋದು ಇಡೀ ಜಗತ್ತಿಗೆ ಬೆಳಕು ಕೊಡುವಂಥದ್ದು. ಅದನ್ನ ಲಾಸ್ಟ್ ಲೈನ್ ಹೇಳಿದೆ, ಪರಿಧಿ ಮಡಿ ನಾಯನ ಮುಡೈ ಪರಮರಡಿ ಪಣಿದ್ದೇನೆ ಅಂತ ಅದನ್ನೇ ಉಪಯೋಗಿಸಿದ್ದಾರೆ. ಆದ್ರೆ ಅದು ಭಗವಂತನಿಗೆ ಹೇಳುವಂಥದ್ದು. ಇಲ್ಲಿ ಹೇಳುವಂಥದ್ದು ಆಶ್ಚರ್ಯರು. ಆಶ್ಚರ್ಯ ಅಂದ್ರೆ ನಮ್ಮ ಆಚಾರ್ಯರಿಗೆ ಹೇಳ್ತಾರೆ. ಅವ್ರಿಗೆ ಯಾಕೆ ಪರಿಧಿ ಮದಿ ಅಂದ್ರೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ತಪ್ಪು ಮಾಡುವಾಗ ನಮ್ಮನ್ನ ಶಿಕ್ಷೆ ಮಾಡಿ ತಿದ್ದಬೇಕು. ಅವರು ತೀಕ್ಷ್ಣವಾಗಿ ನಮ್ಮನ್ನ ನೋಡುವಂಥದ್ದು. ಅವ್ರು ಸೂರ್ಯನ ಕಿರಣ ತರ ಇರುತ್ತೆ. ಅದೇ ತರ ನಾವು ಚೆನ್ನಾಗಿ ಅವರನ್ನ ಅನುಸರಿಸ್ಕೊಂಡು ಬಂದಾಗ ಚಂದ್ರಕಿರಣ ತರ ಅವರು ಅವರ ಪ್ರೀತಿಯನ್ನ ನಮಗೆ ಧಾರೆ ಎರೀತಾರೆ. ಈ ಚಂದ್ರಕಿರಣಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ ಅಂತ ನಾವು ಆಗ್ಲೇ ನೋಡಿದ್ದೀವಿ. ಥೆರಪಿಟಿಕ್ ವ್ಯಾಲ್ಯೂ. ಸುಮ್ಮನೆ ಇವಾಗ ಕಣ್ಣೋಟದಲ್ಲೇ ನಾವು ಚೆನ್ನಾಗಿ ಹೇಳಿದ್ವಿ ಶಿಷ್ಯರಿಗೆ ಅಂತ ಹೇಳಿದ್ರೆ, ನಟರು ಮಾಡಿರೋದನ್ನು ಅಥವಾ ಪಾಠ ಒಪ್ಸಿದ್ರು ಅಂದ್ರೆ ಕಣ್ಣೋಟಲ್ಲೇ ಅವ್ರಿಗೆ ನಾವು ವಿ ಕ್ಯಾನ್ ಗಿವ್ ಪಾರಿತೋಷ. ಏನು ಅದನ್ನ ಬಾಯಲ್ಲಿ ಹೇಳ್ಬೇಕು ಅಂತ ಇಲ್ಲ, ಕಣ್ಣಲ್ಲೇ ನಾವು ತೋರಿಸ್ಕೋಬಹುದು. ಎಷ್ಟು ಚೆನ್ನಾಗಿ ಹೇಳಿದೆ ಮಗು ಅಂತ. ಹಾಗೆ ಒಂದು ಸನ್ನೆ ಮಾಡ್ಬೋದು. ಸೈನ್ ಲ್ಯಾಂಗ್ವೇಜ್ ಅಂತಾರಲ್ಲ, ಬಾಡಿ ಲ್ಯಾಂಗ್ವೇಜ್, ಸೈನ್ ಲ್ಯಾಂಗ್ವೇಜ್ ಅಂತ. ಅದು ಪರಿಧಿಮದಿ ಆಶ್ಚರ್ಯ. ಆ ಆಶ್ಚರ್ಯರಿಗೆ ಒಳ್ಳೆ ಆಚಾರ್ಯರ ಲಕ್ಷಣ ಕೂಡ ರಹಸ್ಯತ್ರಾಯ ಸಾರದಲ್ಲಿ ಒಂದು ಅಧಿಕಾರದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಆಚಾರ್ಯರು ಕೂಡ ಹಾಗೇನೆ ನಮ್ಗೆ ಪಾಶುರಂಶ ಅಂತ ಅರುಕಣಗಳು. ಅವರ ಪಾಶುರ ಅಂದ್ರೆ ಅವರ ಕೃತಿಗಳು, ಅವ್ರಿಗೆಲ್ಲ ಬರೆದಿಟ್ಟಿರ್ತಾರಲ್ಲ ಆ ಸೂಕ್ತಿಗಳನ್ನ ಓದಿ. ಅರುಕಣಗಳಂದ್ರೆ ಅರ್ಥಸಹಿತವಾದ ವಿಶೇಷವಾದ. ಇರುಕ್ಕಂದ್ರೆ ಮಂತ್ರಗಳು. ಕೆಲವೆಲ್ಲ ಸ್ತೋತ್ರ ಪಾಠಗಳಲ್ಲಿ ಮಂತ್ರ ಅಡಕವಾಗಿರುತ್ತೆ. ಸ್ತೋತ್ರಗಳೇ ನಮ್ಗೆ ಅರ್ಥ ಆಗೋದಿಲ್ಲ, ಯಾಕಂದ್ರೆ ಸಂಸ್ಕೃತ ನಮ್ಮ ಮಾತೃಭಾಷೆ ಅಲ್ಲ, ಅದೇ ಆಡು ಭಾಷೆ ಆಗಿರೋದ್ರಲ್ಲಿ ಏನಾದ್ರು ಇದ್ರೆ ನಮ್ಗೆ ಅರ್ಥ ಆಗುತ್ತೆ. ಆಡು ಭಾಷೆಗಳ ತಮಿಳು ಆಡು ಭಾಷೆ ಆಗಿದ್ರೆ ಕೂಡ ತಮಿಳು ಪ್ರಬಂಧಗಳು ಕೂಡ ನಮ್ಗೆ ಹಳೆ ತಮಿಳು ಪ್ರಬಂಧಗಳು ಅರ್ಥ ಆಗಲ್ಲ. ಅದಕ್ಕೆ ವ್ಯಾಖ್ಯಾನ ಹೇಳ್ಬೇಕು. ಹಳೆ ತಮಿಳು ಪದಗಳು ಬೇರೆ ಇರುತ್ತೆ. ಕನ್ನಡದಲ್ಲೂ ಆಗಿದೆ. ಪ್ರತಿಯೊಂದು ಭಾಷೆನಲ್ಲೂ ಹಳೇದು ಹೊಸದು ಅಂತೆಲ್ಲ ಇರುತ್ತಲ್ಲ. ಅದಕ್ಕೆ ಅರುಕಣಗಳು ಅಂತ ಹೇಳಿದ್ರೆ ಅದನ್ನ ನಮಗೆ ತಿಳಿಸ್ಕೊಡುವಂತ ಆಚಾರ್ಯರ ಸಮೀಪದಲ್ಲಿದ್ದು ಅವ್ರ ಹತ್ರ ನಾವು ಇದನ್ನೆಲ್ಲ ಕೇಳಿ ತಿಳ್ಕೊಳ್ಬೇಕು ಅಂತ. ತೂಮೊழிகள் ಅಂತ ಹೇಳಿದ್ರೆ ಯಾವಾಗ ಪ್ರಶ್ನಕಾಲ ಪ್ರತೀಕ್ಷೆ ಅಂತ ನಾವು ಹೇಳ್ತೀವಲ್ಲ, ಆ ಥರ ನೋಡ್ಬೇಕು. ಯಾವಾಗ ಆಚಾರ್ಯರು ಒಳ್ಳೆ ಮೂಡಲ್ಲಿ ಇರ್ತಾರೋ ಅದು ಬೇರೆ. ಹೇಳ್ತಾ ಇದ್ರು ಪೂರ್ವಕಾಲದಲ್ಲೆಲ್ಲ ಯಾವಾಗಲೂ ಸಂದೇಹವನ್ನೆಲ್ಲ ಕೇಳ್ಬಿಡ್ಬಾರ್ದು ಅಂತ. ಅವ್ರ ಪಾಠವನ್ನೆಲ್ಲ ಮುಗಿಸಿ ಎಲ್ಲವನ್ನು ವಿಶ್ರಮಿಸ್ಕೊಳ್ತಾ ಇರ್ಬೇಕಾದ್ರೆ ನೋಡ್ಕೊಂಡು, ಗುರುಕುಲದಲ್ಲಿ ಇರ್ಬೇಕಾದ್ರೆ ಆ ಮಕ್ಕಳು ಪಾಪ ನೋಡ್ಕೊಂಡು ಈ ಸಮಯ ಕೇಳ್ಬಾರ್ದಂತೆ. ಯಾಕಂದ್ರೆ ಅವರು ಆಚಾರ್ಯರಿಗೆ ಎಕ್ಸ್ಟ್ರಾ ಶ್ರಮ ಆಗ್ಬಾರ್ದು ಅವ್ರಿಗೆ. ಪಾಪ ಆಯ್ತು ಬಾ ನಾ ಹೇಳ್ತೀನಿ ಅಂತ ಹೇಳಿದಾಗ ಅದಕ್ಕೆ ಸಂದೇಹ ತೀರಿಸ್ಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ ಒಂದು 1/2 hour 1 hour ಆದ್ರೆ ಅವ್ರು ವಿಶ್ರಾಮ ಮಾಡ್ಕೊಳ್ಬೇಕು. ಅವ್ರ ಟೈಮ್ ಬಂದ್ಬಿಟ್ಟಾಗ ಅದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು. ನಾವು ಹೀಗೆ ಕೇಳೋದ್ರಿಂದ ಆಚಾರ್ಯರಿಗೆ ಏನು ತೊಂದರೆ ಆಗಲ್ವಾ? ಈ ಟೈಮ್ ಅದು 0 hours ಅಂತ ಇರುತ್ತೆ. ಯಾವಾಗಲೂ ಮೀಟಿಂಗ್ಗಳೆಲ್ಲ ಎಲ್ಲ ಡಿಸ್ಕಷನ್ ಎಲ್ಲ ಆದ್ಮೇಲೆ ಒಂದು 0 hours ಅಂತಾನೆ ಕೊಡ್ತಾರೆ. ಸ್ಪೆಷಲಿ ಒಂದು ಸ್ವಲ್ಪ ಟೈಮ್ ಇದು ಈ ಥರದ್ದೇ ಈ ಸಂದೇಹಗಳನ್ನ ಹೋಗ್ಲಾಡಿಸ್ಕೊಳ್ಳೋಕ್ಕೆ, ಡಿಸ್ಕಷನ್ ಮಾಡೋಕ್ಕೆ ಅಂತಾನೆ ಒಂದು ಟೈಮ್ ಅಲಾಟ್ ಮಾಡ್ತಾರೆ. ಆ ಥರ ಆಚಾರ್ಯರ ಸಮೀಪದಲ್ಲಿದ್ದಾಗ ಸಂದೇಹ ಕೇಕಲಾಮ ಅಂತಾನೆ ಕೇಳ್ಬೋದಾ ಅಂತ ಕೇಳ್ಕೊಳ್ತಾರೆ. ಎಷ್ಟು ಫಾರ್ಮ್ಯಾಲಿಟಿ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ಒಂದು ಗೌರವ ಸ್ಥಾನ ಆಚಾರ್ಯ ಸ್ಥಾನದಲ್ಲಿ ಇದ್ದಾಗ ನಮ್ಮಿಂದ ಅವರಿಗೆ ನಾವು ಶ್ರಮ ಪಡಿಸ್ಬಾರ್ದು. ನಾವು ಅವ್ರು ಹೇಳಿದಾಗೆ ನಡ್ಕೊಳ್ಬೇಕೇ ಹೊರತು ಹೇಳಿದಾಗ ಸರಿಯಾಗಿ ಕೇಳ್ಕೊಬೇಕು. ಸಂದೇಹ ಬರುತ್ತೆ ಒಂದೊಂದ್ಸತಿ. ಆ ಸಂದೇಹ ಬಂದಾಗ ಆ ಸಂದೇಹ ನಿವಾರಣೆ ಮಾಡ್ಕೊಳ್ಬೇಕಾಗಿ ಅವ್ರು ಹೇಳಿದಾಗ ಅದನ್ನ ತೂಮೊழிಗಳು, ಅದನ್ನ ಒಳ್ಳೆ ಪವಿತ್ರವಾದ ಮಾತುಗಳು ಅಂತ ಅದನ್ನ ನಾವು ಫಾಲೋ ಮಾಡ್ಬೇಕು ಅಂತ ಅದನ್ನ ಹೇಳ್ತಾರೆ. ಪರಿಧಿ ಮರಿ ಆಶ್ಚರ್ಯ ಪಾಶುರಂಶ ದರುಕುಣ ಕರುದಿಯವರು ತಿಳಿವಾಳ. ಕರುದಿಯವರು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪನೂ ಇದಿರ್ಬಾರ್ದು ನಮ್ಗೆ. ಏನಪ್ಪ ಕಲಕಮಟ್ರ ಅಂತ ಹೇಳ್ತಾರ. ಕಲಕಮಟ್ರ ಅಂತ ಹೇಳಿದ್ರೆ ಅಡಲ್ಟ್ರೇಷನ್, ಆಚೆವಾಗಿರ್ಬೇಕು. ಮೇಲೆ ತೋರಿಕೆಯ ಭಕ್ತಿ ಇರಬಾರ್ದು, ತೋರಿಕೆಗೆ ಕಲ್ತ್ಕೊಂಡಿರ್ಬೇಕು. ಎಷ್ಟೋ ಜನ ಅವಸರವಾಗಿ ಲೇಟಾಗಿ ಪಾರಾಯಣಕ್ಕೆ ಬಂದು ಜಾಯಿನ್ ಆದಾಗ ಬೇಗ ಬುಕ್ ತಗೊಂಡು ಇಟ್ಕೊಂಡು ತಾವು ಹೇಳತ್ತರ ಇದೇ ನಮ್ಮ ಕ್ಲಾಸಲ್ಲಿ ಚಿಕ್ಕ ಮಕ್ಕಳು ಹಾಗೆ ಮಾಡ್ತಾರೆ, ನಾನು ನೋಡಿದ್ದೀನಿ. ಯಾಕಂದ್ರೆ ಬಾಯಿ ಮೂಮೆಂಟ್ಸ್ ಮಾಡ್ತಾ ಇರ್ತಾರೆ. ಗುಂಪಲ್ಲಿ ತುಂಬಾ ಜನ ಇರ್ಬೇಕಾದ್ರೆ ಗೊತ್ತಾಗಲ್ಲ ಅಂತ. ಯಾವ ಪಾಠ ಹೇಳ್ದೆ, ಯಾವ್ದು ಶ್ಲೋಕ ಹೇಳ್ತಾ ಇದೀನಿ ಹೇಳು ಅಂದ್ರೆ ಬೆದ ಅಂದ್ಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ.
ಆ ಥರ ಆರ್ಜವವಾಗಿರ್ಬೇಕು. ನಿಜವಾಗಿ ಕಲಿಯೋ ಒಂದು ಇದಿದ್ದಾಗ ಆರ್ಜವತೆ ಬಂದೇ ಬರುತ್ತೆ. ಅದನ್ನ ಹೇಳಿ ಕಲಕ ಮಾತ್ರ ಅಂದ್ರೆ ಅದೇನೆ, ಮೇಲೆ ಒಂದು ಒಳಗೆ ಒಂದು ಅಂತ ಇರ್ಬಾರ್ದು, ಹಿಪೋಕ್ರಿಟಿಕ್ ಆಗಿರ್ಬಾರ್ದು. ಅದೇ ತುಂಬಾ ಮುಖ್ಯ. ನೀವು ಭಕ್ತಿ ಮಾಡದೆ ಹೋದ್ರೂ ಪರವಾಗಿಲ್ಲ ಭಗವಂತನಲ್ಲಿ. ಈ ತೋರಿಕೆಯ ಭಕ್ತಿ ಇವೆಲ್ಲಾನು ಮಾಡಿದ್ರೆ ಭಗವಂತನಿಗೆ ಗೊತ್ತಿಲ್ಲದೆ ಇಲ್ಲ. ಅವನು ಅಂತರ್ಯಾಮಿಯಾಗಿ 5ನೇ ನೆಲೆ ಯಾವುದು ಭಗವಂತನ ಅರ್ಚ, ಪರವಿಭವ, ವ್ಯೂಹ, ಅರ್ಚ, ಅಂತರ್ಯಾಮಿ ಅನ್ಬೇಕಾದ್ರೆ 5ನೇ ನೆಲೆ ಅಂತರ್ಯಾಮಿ ನಮ್ಮಲ್ಲೇ ಒಳಗಡೆ ಕೂತ್ಕೊಂಡಿದ್ದಾನೆ, ನೋಡ್ತಾನೆ ಇದ್ದಾನೆ ಎಲ್ಲಾನು. ಯಾರನ್ನ ನಾವು ವಿಮರ್ಶಿಸ್ಬೇಕು? ಅದಕ್ಕೋಸ್ಕರ ಇವ್ರು ಹೇಳ್ತಾರೆ ಅವಾಗ ಕರುದಿಯರು ತಿಳಿವಾಳ ಕಲಕ ಮಾತ್ರ. ಕರುದಿ ಯಾವ್ದಾದ್ರು ಸಂದೇಹ ಇದ್ರೆ ಅದನ್ನ ನಾವು ಜ್ಞಾನವನ್ನ ಸಂಪಾದಿಸ್ಕೊಂಡು ತಿಳಿವು ಬಾಳ. ತಿಳಿವು ಅಂದ್ರೆ ಜ್ಞಾನ, ಕ್ಲಾರಿಟಿ. ನಮ್ಗೆ ಕ್ಲಾರಿಟಿ ಯಾವಾಗ ಬರುತ್ತೆ, ಸಂದೇಹ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಸರಿಯಾಗಿ ಅರ್ಥ ಆಗದೆ ಇದ್ದವು. ಅದಕ್ಕೆ ಅಂತ ಸಂದೇಹನೇ ಬರಬಾರ್ದು ಅಂತ ಕೇಳ್ಬೇಡಿ, ಸಂದೇಹ ಬರಬೇಕು. ಚೆನ್ನಾಗಿ ಅರ್ಥ ಆದಾಗ್ಲೂ ಸಂದೇಹ ಬರುತ್ತೆ. ಅವಾಗ ಅದು ತಿಳಿವಾಳ, ಒಳ್ಳೆ ಸಂಪೂರ್ಣ ಜ್ಞಾನದಿಂದ ಆ ಗತಿ, ಹೊಳಪಾದ ಗತಿ ಅನ್ನೋ ಸಂಪೂರ್ಣ ಜ್ಞಾನದಿಂದ ಆ ಅಜ್ಞಾನವನ್ನು ನಾವು ಹೋಗ್ಲಾಡಿಸ್ಕೊಳ್ಬೇಕು. ಕಲಕಮರ ತತ್ತುಗಿರಿ, ಕಲಕಮಟ್ಟ ಅಂತ ಹೇಳಿದ್ರೆ ಇದು ಅದ ಹೇಳಿದ್ನಲ್ಲ, ಆರ್ಜವಾಗಿರ್ಬೇಕು ಹಾಗೆಲ್ಲ. ಹೀಗೆ ಭಗವಂತನ ವೈಭವವನ್ನು ನಮಗೆ ತಿಳಿಸುವಂತ ವಿಷಯಗಳಲ್ಲಿ ನಾವು ಈಡುಪಾಡು ನಾವು ಮಾಡ್ಕೊಳ್ಬೇಕು. ಹೇಗಿದೆ ಪರಿಧಿ ಬರಿ ಆಶ್ಚರ್ಯ ಯಾರು ಹೇಳ್ಕೊಳ್ತಾರೆ? ಇದನ್ನೆಲ್ಲ ನಮ್ಮ ಆಚಾರ್ಯರು ಹೇಳ್ಕೊಳ್ತಾರೆ. ಈಗ ಏನೆಲ್ಲ ನೋಡ್ಬೇಕು ಅಂದ್ರೆ, ಈಗ ಶ್ರೀ ಭಾಷ್ಯ, ಗೀತಾ ಭಾಷ್ಯ, ರಹಸ್ಯ ಗ್ರಂಥಗಳು ಈ ಎಲ್ಲ ಮಾಡ್ಬೇಕು ಅಂತ. ಈ ಇದರಲ್ಲೇನೆ ಶ್ರೀ ವೈಷ್ಣವ, ಒಳ್ಳೆ ಶ್ರೀ ವೈಷ್ಣವರು ಏನಪ್ಪಾ ಅಂದ್ರೆ 6 ಗ್ರಂಥಗಳನ್ನ ಮಾಡ್ಲೇಬೇಕು ಅಂತ ಅವ್ರು ಹೇಳ್ತಾರೆ. 6 ಗ್ರಂಥಗಳು ಯಾವ್ದಪ್ಪ ಅಂದ್ರೆ ಶ್ರೀ ಭಾಷ್ಯ, ಗೀತಾ ಭಾಷ್ಯ, ಭಗವದ್ ವಿಷಯ, ಈ ತರ ರಾಮಾಯಣ, ಇದು ಮಹಾಭಾರತ, ಇವುಗಳನ್ನೆಲ್ಲ ಅನುಸಂಧಾನ ಮಾಡ್ಬೇಕು. ಪ್ರಸ್ಥಾನ ತ್ರಯಗಳು ಅಂತ ಹೇಳ್ತಾರೆ ಅದನ್ನ. ಅದ್ರ ಜೊತೆಗೆ ಇವೆಲ್ಲ ಮಾಡ್ಬೇಕು ಅಂತ 6 ವಿಷಯಗಳನ್ನ ನಾವು ಮಾಡ್ಲೇಬೇಕು. ಆ ಗ್ರಂಥಗಳನ್ನೆಲ್ಲ ಕೊನೆಯಲ್ಲಿ ಸ್ತೋತ್ರ ಪಾಠನೂ ಹೇಳ್ತಾರೆ. ಇದನ್ನೆಲ್ಲ ಮಾಡ್ಬೇಕು ಅಂತ ಇದೆ. ಈ ಉಳಿದ ಕಾಲದಲ್ಲಿ ಇದು ಮಾಡೋಷ್ಟೊತ್ತಿಗೆ ನಮ್ಮ ಆಯ್ಸೆ ಆಗೋಗುತ್ತೆ. ಯಾಕಂದ್ರೆ ಅಷ್ಟೊಂದು ಮಾಡಿ ಇಟ್ಟಿದ್ದಾರೆ ಹಾಗೇನೆ ಪೂರ್ವಾಚಾರ್ಯರು. ಅಷ್ಟೇನಾ ಅಂತ ಯಾರು ಕೇಳ್ಬಾರ್ದು. ಇವಾಗ ನೆಕ್ಸ್ಟ್ ಏನು ಅಂತ ಕೇಳ್ತಾರೆ. ನೆಕ್ಸ್ಟ್ ಏನು ಅಂತ ಬೇಕಾದಷ್ಟಿದೆ. ನಮ್ಮ ಆಯುಸ್ಸು ಮುಗಿಯೋವರೆಗೂ ನಾವು ಪೂರ್ವಾಚಾರ್ಯರು ಮಾಡಿರೋ ಕೃತಿಗಳನ್ನ ಓದ್ತಾ ಇದ್ರು ನಮ್ಮ ಆಯುಸ್ ಮುಗ್ದೋಗುತ್ತೆ ಹೊರತು ಕೃತಿಗಳಿಗೆ ಏನೂ ಪಂಜ ಇಲ್ಲ, ಎಲ್ಲರೂ ಬರೆದಿಟ್ಟಿದ್ದಾರೆ. ಹಾಗಾಗಿ ಆ ಪೂರ್ವಾಚಾರ್ಯ ಕೃತಿಗಳನ್ನು, ಶ್ರೀ ಭಾಷ್ಯವನ್ನು ಅದನ್ನ ಮಾಡ್ಬೇಕು, ಅನುಸಂಧಾನ ಮಾಡ್ಬೇಕು ಅಂತಾನೆ ಯಾರು ಭಗವದ್ ರಾಮಾನುಜರು ಅವರು ಅವತಾರ ಮುಗಿಸ್ಕೊಂಡು ಹೋಗ್ಬೇಕಾದ ಕಾಲದಲ್ಲಿ ಅವರು ಹೇಳಿದ್ರು ಇದನ್ನೆಲ್ಲ ಹೀಗೆಲ್ಲ ಮಾಡ್ಬೇಕು ಅಂತ. ಅಷ್ಟೇ ಅಲ್ಲ, ಅವರೇನೆ ಅದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಭಗವದ್ ರಾಮಾನುಜರು ಆಳವಂದರ ಶಿಷ್ಯರಾಗ್ಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಅವರು ಕಾಂಚೀಪುರದಿಂದ ಶ್ರೀರಂಗಕ್ಕೆ ಬರ್ಬೇಕು ಅನ್ನೋಷ್ಟರಲ್ಲೇನೆ ಪಾಪ ಆಳವಂದರು ಪರಮಪದಕ್ಕೆ ಹೋಗ್ಬಿಟ್ಟಿರ್ತಾರೆ. ಆ ಸುದ್ದಿ ಗೊತ್ತಾಗುತ್ತೆ, ಬರ್ತಾರೆ ಶ್ರೀರಂಗಕ್ಕೆ, ಕಾಲಿಡ್ತಾರೆ, ಅಷ್ಟರಲ್ಲಿ ಹೊಟ್ಟೋಗ್ತಾರೆ, ಹೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ತುಂಬಾ ದುಃಖ ಆಗ್ಬಿಡುತ್ತೆ. ಅಯ್ಯೋ ಅನ್ಯಾಯವಾಗಿ ನಾನು ಅವ್ರ ಶಿಷ್ಯ ಆಗ್ಬೇಕು ಅಂತಿದ್ದಲ್ಲ ಅಂತ ಹೇಳ್ಬಿಟ್ಟು ಮಾನಸಿಕವಾಗಿ ಅವರನ್ನ ಆಚಾರ್ಯನಾಗಿ ಸ್ವೀಕರಿಸಿದರೆ. ಪಂಚಾಚಾರ್ಯದಲ್ಲಿ ಆಳವಂದರನ್ನು ನಾವು ಲೆಕ್ಕ ಹಾಕೊಳ್ತೀವಿ. ಅವಾಗ ಏನ್ ಮಾಡ್ತಾರೆ, ಅಲ್ಲಿ ಹೋದಾಗ ಅವ್ರಿಗೆ ಈ ತರ 3 ಬೆರಳು ಮಡ್ಚ್ಕೊಂಡಿತ್ತಂತೆ ಆಳವಂದರ್ಗೆ. ಆ 3 ಬೆರಳು ಮಡ್ಚ್ಕೊಂಡಾಗ ಕೇಳಿದ್ರಂತೆ ಶಿಷ್ಯರನ್ನ, ಯಾಕೆ ಈ ತರ 3 ಬೆರಳು ಮಡ್ಚ್ಕೊಂಡಿದೆ ಅಂತ ಹೇಳಿದಾಗ ಆ ಶಿಷ್ಯರು ಹೇಳಿದ್ರಂತೆ, ಇಲ್ಲ ಅವರಿಗೆ ಪಾಪ ತುಂಬಾ ಆಸೆ ಇತ್ತು ಅವ್ರ ಜೀವಮಾನ ಕಾಲದಲ್ಲಿ ಶ್ರೀ ಭಾಷ್ಯಕ್ಕೆ ಅಂದ್ರೆ ಬ್ರಹ್ಮಸೂತ್ರಕ್ಕೆ ಭಾಷೆ ಬರಿಬೇಕು, ಮತ್ತೆ ಭಗವದ್ಗೀತೆಗೆ ಭಾಷೆ ಬರಿಬೇಕು ಅಂತ, ಮತ್ತೆ ಪರಾಶರ ಭಟ್ರು ಮತ್ತೆ ವ್ಯಾಸರು ಇವರ ಹೆಸರನ್ನ ಪ್ರಕಾಶಪಡಿಸಬೇಕು ಅಂತ ತುಂಬಾ ಆಸೆ ಇತ್ತು. ಅದು ನೆರವೇರ್ಲಿಲ್ಲ ಅಂತ. ಅವಾಗ ಏನ್ ಮಾಡ್ತಾರೆ, ನಮಸ್ಕಾರ ಮಾಡ್ಕೊಂಡು ಆಳವಂದರ್ಗೆ, ನಿಮ್ಮ ಕೃಪೆ ಇದ್ದು, ಭಗವಂತನ ಕೃಪೆ ಇದ್ದೆ, ಸಂಕಲ್ಪ ಇದ್ರೆ ನಾನು ಇದನ್ನ ಖಂಡಿತ ನೆರವೇರಿಸ್ತೀನಿ ಅಂದಾಗ 3 ಬೆರಳು ಹೀಗೆ ತೆಕ್ಕೊಳ್ತಂತೆ ನೋಡಿ. ಅದು ಬರಲಾರಲ್ಲೇ ಇದೆ ಅಂತ ಹೇಳ್ತಾರೆ. ನಂತರ ಏನ್ ಮಾಡ್ತಾರೆ, ಭಗವದ್ ರಾಮಾನುಜರು ಅಲ್ಲಿಂದ ತುಂಬಾ ದುಃಖ, ಅಳು ಬಂದ್ಬಿಡತ್ತಂತೆ. ಅಯ್ಯೋ ನನ್ನ ಮಾತನ್ನ ಕೇಳ್ಕೊಂಡು ಬೆರಳು ಬಿಡಿಸ್ಕೊಂಡ್ರು, ಆದ್ರೆ ನನ್ನನ್ನ ನೋಡ್ಲಿಲ್ವಲ್ಲ ಅಂತ ತುಂಬಾ ದುಃಖ ಆಗುತ್ತೆ. ಯಾವಾಗ್ಲೂ ಅಷ್ಟೇನೆ ತುಂಬಾ ಹಿರಿಯರ ಆಚಾರ್ಯರು ಮತ್ತೆ ಈ ಪಟ್ಟದಲ್ಲಿರುವಂತ ಈ ಗುರುಗಳು ಯಾರಾದ್ರೂ ಸನ್ಯಾಸಿಗಳು ಅವರೆಲ್ಲ ಹೋಗ್ಬಿಟ್ರೆ, ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಬಿಡಬೇಡಿ, ಹೋಗಿ ಅವರನ್ನ ನಮಸ್ಕಾರ ಮಾಡ್ಕೊಳ್ಳಿ. ಯಾಕೆಂದ್ರೆ ಅವರು ಎಲ್ಲರನ್ನ ಹರಿಸ್ತಾರೆ, ಎಲ್ಲರ ದೋಷಗಳನ್ನು ನಿವಾರಣೆ ಮಾಡುವಂತ ಶಕ್ತಿ ಅವ್ರಿಗಿರುತ್ತೆ. ಅಂತ ಟೈಮಲ್ಲಿ ಅವ್ರನ್ನ ಹೋಗಿ ನಾವು ನಮಸ್ಕಾರ ಮಾಡ್ಬೇಕು. ಖಂಡಿತವಾಗ್ಲೂ ಅವ್ರ ಕೃಪೆ ನಮ್ಮ ಮೇಲೆ ಇರುತ್ತೆ. ಅಷ್ಟೇ ಅಲ್ದೇನೆ ಇವಾಗ ಅವ್ರು ಏನ್ ಮಾಡಿದ್ರು, ಭಗವದ್ ರಾಮಾನುಜರು ತುಂಬಾ ದುಃಖ ಆಗ್ಬಿಟ್ಟು ನಡ್ಕೊಂಡು ಹಾಗೆ ದಡ್ ಅಂತ ವಾಪಸ್ ಬಂದ್ಬಿಟ್ರಂತೆ. ಏನ್ ಮಾಡ್ಬೇಕು, ಶ್ರೀರಂಗಕ್ಕೆ ಮೊದಲು ಹೋಗ್ತಾ ಇದ್ದಾರೆ, ರಂಗನಾಥನನ್ನ ನಮಸ್ಕಾರ ಮಾಡ್ಲಿಲ್ಲ ಅವರು. ಏನ್ ಕಾರಣ? ಅದನ್ನ ನನ್ಗೆ ಒಂದು ಕ್ವಶನ್ ಕೇಳಿದ್ರು ಆತರ, ಏನ್ ಕಾರಣ ಅಂತ ಹೇಳಿದ್ರೆ,
ಅವರು ಆಚಾರ್ಯ ಸ್ಥಾನದಲ್ಲಿ ಆಳವಂದರನ್ನ ಇಟ್ಕೊಂಡಿದ್ರಿಂದ ಅವ್ರಿಗೆ ಆಚಾರ್ಯರು ಹೋಗ್ಬಿಟ್ರೆ ಅವ್ರಿಗೆ 5 ದಿವಸ ಸೂತ್ಕ ಅಂತ ಅವ್ರು ಪಾಲಿಸ್ತಾ ಇದ್ರು. ಅದಕ್ಕೆ ಮಾನಸಿಕವಾಗಿ ಅವರನ್ನ ಆಚಾರ್ಯ ಸ್ಥಾನದಲ್ಲಿ ಇಟ್ಕೊಂಡು ಅಲ್ಲಿ ಹೋಗಿ ಕಾವೇರಿ ಸ್ನಾನ ಮಾಡಿಬಿಟ್ಟು ಹಾಗೆ ವಾಪಸ್ ಮತ್ತೆ ಕಾಂಚೀಪುರಂಗೆ ಬಂದ್ಬಿಡ್ತಾರೆ. ಎಂತೆಂಥ ಮಹಾನ್ಗಳು ನಡೆದ ದಾರಿ ಇದೆಯಲ್ಲ, ಅದೇ ನಮಗೆ ತೋರಿಸ್ಕೊಡುವಂಥದ್ದು ಆಚಾರ್ಯ ಪ್ರತಿಪತ್ತಿ ಹೇಗಿರ್ಬೇಕು ಅಂತ. ನೆಟ್ಟಿಗೆ ನೇರವಾಗಿ ನೋಡ್ಲಿಲ್ಲ, ಅವ್ರ ಹತ್ರ ಶಿಷ್ಯಾರ್ಜನೆ ಏನು ಮಾಡ್ಲೂ ಇಲ್ಲ, ಏನೂ ಇಲ್ಲ. ಆದ್ರೆ ಆಳವಂದರ ಇವ್ರನ್ನ ನೋಡಿದ್ರು ಎಂದೋ ಒಂದ್ ದಿವಸ. ಇವ್ರು ನೋಡಿರ್ಲಿಲ್ಲ ಅಷ್ಟೇನೆ. ಇವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತಾನೆ ಹೇಳ್ ಕಳ್ಸಿರ್ತಾರೆ. ಅವಾಗ ಅವರ ಹತ್ರದಲ್ಲಿರೋ ಶಿಷ್ಯರೊಬ್ರು ಹೋಗಿ ಇವ್ರನ್ನ ಹೇಗೆ ಅಟ್ರಾಕ್ಟ್ ಮಾಡೋದು ಅನ್ನೋದಕ್ಕೋಸ್ಕರ ಅಲ್ಲಿ ಹೋಗಿ ಕೂತ್ಕೊಂಡು ಈ ಸ್ತೋತ್ರ ರತ್ನವನ್ನ ಜೋರಾಗಿ ಹೇಳ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿದೆ ಅಂತ. ಕಶ್ರೀ ಶ್ರೀಯಃ ಅನ್ನೋದು ಒಂದು ಇದನ್ನ ಆ ಪದ್ಯವನ್ನ ಜೋರವಾಗಿ ಹೇಳ್ತಾರೆ. ರಾಮಾನುಜರಿಗೆ ಆ ಪದ್ಯ ತುಂಬಾ ಅಟ್ರಾಕ್ಟ್ ಆಗ್ಬಿಟ್ಟು ಅವ್ರ ಹತ್ರ ಬಂದು ಯಾರು ಬರೆದ್ರು ಇದು ಅಂತ ಕೇಳ್ತಾರೆ. ಅವಾಗ ಆಳವಂದರ್ ನಮ್ಮ ಆಚಾರ್ಯರು ಬರ್ದಿದ್ದು ಅಂತ ಹೇಳ್ತಾರೆ. ನಾನು ಅವ್ರನ್ನ ನೋಡ್ಬೇಕಲ್ಲ ಅಂದ್ರೆ ಖಂಡಿತ ನೋಡ್ಬೋದು, ನನ್ನ ಶಿಷ್ಯಗಳನ್ನ ತಗೊಳ್ತಾರಂದ್ರೆ ಧಾರಾಳವಾಗಿ ತಗೋತಾರೆ ಅಂತ. ಅವ್ರು ಬಂದಿರೋದೇ ಅವ್ರನ್ನ ಕರ್ಕೊಂಡು ಹೋಗೋಕೆ. ಆದ್ರೆ ಆತರ ಅವ್ರನ್ನ ಅಟ್ರಾಕ್ಟ್ ಮಾಡಿದ್ದು ಸ್ತೋತ್ರ ರತ್ನ. ಸ್ತೋತ್ರಗಳಲ್ಲೇ ಸ್ತೋತ್ರ ರತ್ನ ಅಂತ ಹೇಳಿದ್ರೆ ರತ್ನಪ್ರಾಯವಾಗಿರುವಂತ ಸ್ತೋತ್ರ ಬರೆದಿದ್ದು ಆಳವಂದಾರು. ಹಾಗಾಗಿ ಹಿರಿಯರು ಬರೆದಿದ್ದ ಈ ಸೂಕ್ತಿಗಳು ಇವುಗಳನ್ನೆಲ್ಲ ನಾವು ಓದ್ತಾ ಇರ್ಬೇಕು. ಅದನ್ನೇ ಇಲ್ಲಿ ಹೇಳ್ತಾರೆ. ಇದರಿಂದ ನಮ್ಗೆ ಏನಾಗತ್ತೆ ಅಂದ್ರೆ ಏನಾದ್ರೂ ಮತ್ತೆ ಮತ್ತೆ ಅದನ್ನೇ ಓದ್ಬೇಕು, ಮತ್ತೆ ಮತ್ತೆ ಅದನ್ನೇ ವ್ಯವಸಾಯ ಅಂತ ಹೇಳ್ತಾರೆ. ಅಂದ್ರೆ ಕೃಷಿ ಮಾಡ್ಬೇಕು. ವ್ಯವಸಾಯ ಅಂತ ಯಾಕೆ ವ್ಯವಸಾಯ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಸುಮ್ಮನೆ ಒಂದು ಗಿಡವನ್ನ ನೆಟ್ಟು ಬಿಟ್ರೆ ಆಗೋದಿಲ್ಲ. ಅದ್ರ ಸುತ್ತಲೂ ಕಳೆ ಬೆಳ್ಕೊಳ್ತಾ ಇರುತ್ತೆ, ನೋಡ್ಬೇಕು. ಮಳೆ ಇಲ್ಲದೆ ಇದ್ದಾಗ ನೀರ್ ಕೊಡ್ಬೇಕು, ಬಿಸಿಲಿದ್ದಾಗ ಮಳೆ ಇಲ್ಲದೆ ಇದ್ದಾಗ ನೀರ್ ಕೊಡ್ಬೇಕು, ಮಳೆ ಬಂದಾಗ ಹೆಚ್ಚಾದಾಗ ಅದನ್ನ ಆದಷ್ಟು ತುಂಬಾ ಕೊಳೆತು ಹೋಗದೆ ಇರೋ ತರ ನೋಡ್ಕೋಬೇಕು. ಎಲ್ಲ ಒಂದು ಕೃಷಿ ಮಾಡಿರ್ತಾರೆ. ಅದೇ ತರನೇ ನಾವು ಅಷ್ಟೇ, ನಾವು ಕಲ್ತಿದ್ದನ್ನ ಮರಿಬಾರ್ದು, ಮತ್ತೆ ಮತ್ತೆ ಆವರ್ತಿ ಹಾಕೊಳ್ಬೇಕು. ಸಂದೇಹ ಬಂದ್ರೆ ಯಾರಾದ್ರೂ ಒಳ್ಳೆ ಆಚಾರ್ಯಗಳ ಹತ್ರ ಹೋಗಿ ತೀರಿಸ್ಕೊಳ್ಬೇಕು. ಇದು ಅವಾಗ ಬಾಳ ನಮ್ಗೆ ತಿಳಿಯಾಗತ್ತೆ, ನಮ್ಮ ಜ್ಞಾನ ತಿಳಿಯಾಗತ್ತೆ. ಅದಕ್ಕೋಸ್ಕರ ಇವ್ರು ಹೇಳ್ತಾರೆ, ಹೇಳ್ಬಿಟ್ಟು ತಿಳಿಯಾಗುತ್ತೆ. ಅದು ಒಂದು ಖಡ್ಗತ್ತರ ಹರಿತವಾಗಿ, ಹೇಗೆ ಒಂದು ಖಡ್ಗವನ್ನ ಹಾಗಿಸ್ಕೊಳ್ತೀವಿ ನಾವು ನೋಡ್ತೀವಿ. ಇದು ಸಾಣೆ ಕಲ್ಲಿರುತ್ತಲ್ಲ, ಅದರಲ್ಲಿ ಚೂಪ್ ಮಾಡ್ತಾನಲ್ಲ ಕತ್ರಿ, ಇದು ಎಲ್ಲ ಅವನ ಹತ್ರ ಕೊಟ್ಟು ಚೂಪ್ ಮಾಡಿಸ್ತೇವೆ. ಅದ್ರಲ್ಲಿ ನಮ್ಮ ಬ್ರೈನ್ ಅನ್ನ ಹೇಗೆ ನಾವು ಚೂಪ್ ಮಾಡಿಸ್ಕೊಳ್ಳೋದು, ಅದು ಮತ್ತೆ ಮತ್ತೆ ಇದ್ ಮಾಡ್ಕೊಳ್ಬೇಕು. ಯಾಕೆ ಇದಕ್ಕೆ ಒಂದು ಸಣ್ಣ ಕತೆ ಹೇಳೋರು ನಮ್ಗೆ ಯಾವಾಗ್ಲೂ. ಈ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ಗೆ ನಮ್ಗೆ ಟ್ರೈನಿಂಗ್ಗೆ ಕಳಿಸೋರು ಯಾವಾಗ್ಲೂ ಬ್ಯಾಂಕಿಂದ. ಅದರಲ್ಲಿ ಅವ್ರು ಹೇಳ್ತಾ ಇದ್ರು, ಅವಾಗ ಇಬ್ರು ಬ್ರದರ್ಸ್ ಇದ್ರಂತೆ. ಅವ್ರ ಕೆಲ್ಸಕ್ಕೆ ಹೋದ್ರು. ಇಲ್ಲ ಅವ್ರ ತಂದೆ ಹೊರಗಡೆ ಕಳ್ಸ್ಬಿಡ್ತಾರೆ, ಹೋಗಿ ಕೆಲ್ಸಕ್ಕೆ ಹೋದ್ರು. ಹೋಗ್ಬಿಟ್ಟು ನೀವು ಹೊರಗಡೆ ಹೋಗಿ ಸಂಪಾದಿಸ್ಕೊಂಡ್ಬಂದು ಇಬ್ರು ಹೋದ್ರು. ಯಾರೋ ಒಬ್ಬ ದೊಡ್ಡ ಟಿಂಬರ್ ಮರ್ಚೆಂಟ್ ಅಂತ ಕೆಲ್ಸಕ್ಕೆ ಸೇರ್ಕೊಳ್ತಾರಂತೆ ಇಬ್ರು. ಅವ್ರಿಗೊಂದು ಒಂದಷ್ಟು ನೋಡಿ, ಇದಿಷ್ಟು ಸೌದೆ ಕಡಿದ್ರೆ ನಿಮ್ಗೆ ಕೂಲಿ ಅಂತ ಏನೋ ಮಾತಾಡ್ತಾರೆ. ಇಬ್ರು ಕೆಲ್ಸ ಶುರು ಮಾಡ್ತಾರೆ. ಬೇರೆ ಬೇರೆನೆ ಅಣ್ಣ ತಮ್ಮಂದ್ರೆ ಇಬ್ರು ಶುರು ಮಾಡ್ತಾರೆ. ಒಬ್ಬನಿಗೆ ಏನಾಗುತ್ತೆ, ಬೇಗ ಹೇಗೋ ಎಲ್ಲ ಮುಗಿಸಿ ಮಾಡ್ತಾನೆ. ಇನ್ನೊಬ್ಬ ಅರ್ಧ ಕೂಡ ಮಾಡಿರಲ್ಲ, ಮಾಡ್ತಾ ಇರ್ತಾನೆ, ಅರ್ಧ ಕೂಡ ಮಾಡಿರಲ್ಲ. ಅವ್ನು ಏನು ಕಾರಣ ಇದಕ್ಕೆ ಅಂತ ನೋಡ್ತಾರೆ. ಯಾಕಂದ್ರೆ ಇಬ್ರು ಶಕ್ತಿವಂತರೆ, ಇಬ್ರು ಒಂದೇ ತರ ಬಲ ಇರುವಂತಾರೆ, ಯಾಕೆ ಮಾಡೋದು ಅಂತ ಅವಾಗ ಕೇಳ್ತಾರೆ. ಅವಾಗ ಇವನು ಹೇಳ್ತಾನೆ, ನೋಡು ನೀನು ಮೊದಲನೇವ್ರು ಕೆಲಸ ಪೂರ್ತಿ ಮಾಡಿದ್ಯಲ್ಲ, ನೀನು ತುಂಬಾ ಜಾಣ, ನೀನ್ ನನ್ನ ಹತ್ರ ಕೆಲ್ಸಕ್ಕೆ ಸೇರ್ಕೊ, ನೀನ್ ಬೇರೆ ಯಾವ್ದಾದ್ರು ಕೆಲಸ ಹುಡ್ಕೊ ಅಂತಾರೆ. ಏನು ಕಾರಣ ಅಂತ ಹೇಳಿದಾಗ ಅಲ್ಲಿ ಅವ್ರು ಹೇಳ್ತಾರೆ, ಇವನನ್ನ ಕೇಳು, ಇವನ್ ಬೇಗ ಮುಗಿಸಿದ್ನಲ್ಲ ಇವನನ್ನ ಕೇಳು ಅಂತ. ಅವನನ್ನ ಕೇಳಿದಾಗ, ಇಬ್ರಿಗೂ ಒಂದೇ ತರ ಗರಗಸ ಕೊಟ್ಟಿದ್ರು, ನಾನು ಏನ್ ಮಾಡಿದೆ, 10 ನಿಮಿಷ ಕಡಿತಾ ಇದ್ನಂತೆ ಗರಗಸದಲ್ಲಿ. ಆಮೇಲೆ ಅದಕ್ಕೆ 1-2 ನಿಮಿಷ ರೆಸ್ಟ್ ಕೊಡ್ತಾ ಇದ್ದ ಆ ಗರಗಸಕ್ಕೆ. ಯಾಕಂದ್ರೆ ಅದು ಹೀಟ್ ಆಗ್ಬಿಟ್ಟಿರುತ್ತೆ. ಮತ್ತೆ ಅದನ್ನ ಚೂಪ್ ಮಾಡ್ಕೊಂಡು ಕಲ್ಲಲ್ಲಿ ಮತ್ತೆ ಅವನು ಕುಯ್ತಾ ಇದ್ದ. ಅವಾಗ ಮತ್ತೆ ಹರಿತವಾಗಿತ್ತು, ಬೇಗ ಆಗ್ತಾ ಇತ್ತು. ಇವನು ಇನ್ನೊಬ್ಬ ಏನ್ ಮಾಡ್ತಿದ್ದ, ಅದೇ ಗರಗಸದಲ್ಲಿ ಕುಯ್ಯಕ್ ನೋಡ್ತಾನೆ ಇದ್ದೆ, ಅದು ಹೀಟ್ ಆಗ್ಬಿಟ್ಟು ಆ ಮರಗಳಲ್ಲಿ ಗಂಟೆಗೆ ಅಂಟ್ಕೊಳ್ತಾ ಇತ್ತು, ಆಗ್ತಾ ಇರ್ಲಿಲ್ಲ. ಹೀಗೇನೆ ನಮ್ಮ ಬ್ರೈನ್ ಅನ್ನ ನಾವು ಹರಿತವಾಗಿ ಮಾಡ್ಕೊಳ್ಬೇಕು ಅಂತ ಮಾಡಕ್ಕೆ ಏನಿದೆ, ಅದನ್ನೆಲ್ಲ ಹೋಗಿ ನಾವು ಯಾವ್ದೋ ಸಾಣೆ ಕಳ್ಳಲ್ಲಿ ಇಡಕ್ಕಾಗಲ್ಲ. ತಲೆನ ನಮ್ಮ ಆವರ್ತಿ ಹಾಕೋಬೇಕು. ಸ್ವಾಧ್ಯಾಯನೇ ಅದೇನೇ ಮುಖ್ಯ. ಮತ್ತೆ ಮತ್ತೆ ಕೇಳೋದೇ, ಕಾಲಕ್ಷೇಪಗಳನ್ನ ಕೇಳೋದು, ಆಚಾರ್ಯರದ ಸಂಪರ್ಕದಲ್ಲಿ ಇರೋದು, ಮತ್ತೆ ದೊಡ್ಡವರು ಹೇಳೋವಂಥದ್ದು ಸೂಕ್ತಿಗಳನ್ನೆಲ್ಲ ಕೇಳ್ತಾ ಇರೋ. ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಜಡ ಹಿಡ್ಬಾರ್ದು ಯಾವಾಗ್ಲೂ ಬುದ್ಧಿ. ಸೊ ಇದಾದ್ಮೇಲೆ ಇನ್ನೇನು, ಅದಾದ್ಮೇಲೆ ಹಾಗೆ ಒಂದಾದ್ಮೇಲೆ ಒಂದ್ ವಿಷಯ ಕೇಳ್ತಾನೆ. ಕೇಳಿದಿನ ಕೇಳ್ಬೋದು, ಏನಾದ್ರಲ್ಲೇನಿಲ್ಲ. ಗೀತಾ ಭಾಷೆಯನ್ನು ಒಂದ್ಸತಿ ಕೇಳ್ಬಿಟ್ಟಿದೀವಿ ಅಂದ್ರೆ ಇನ್ನೊಂದ್ಸತಿ ಕೇಳ್ಬಾರ್ದು ಅಂತೇನಿಲ್ಲ. ಇನ್ನೊಂದ್ಸತಿ ಅವ್ರು ಹೇಳ್ಬೇಕಾದ್ರೆ ಅದೇ ಆಚಾರ್ಯರು ಬೇರೆ ತರ ಹೇಳ್ತಾ ಇರ್ತಾರೆ. ಅವಾಗ ನಮ್ಗೆ ಒಂಥರ ಬೇರೆ ತರ ಖುಷಿ ಕೊಡುತ್ತೆ. ನಮಗೂ ಗೊತ್ತಿಲ್ಲೇ ಇರೋ ವಿಷಯ ಗೊತ್ತಾಗತ್ತೆ. ಇವಾಗ ಸಾಧಾರಣವಾಗಿ ಒಂದು ತಿರುಪಾವೇನೆ ಇಟ್ಕೊಳ್ಳಿ, ಎಷ್ಟು ಕಾಲದಿಂದ 100 ವರ್ಷದಿಂದ ಪ್ರತಿ ವರ್ಷ ಧನುರ್ಮಾಸ ಬಂದ್ರೆ ಉಪನ್ಯಾಸ ಮಾಡ್ತಾರೆ. ಕೇಳಿದ್ದೇ ಕೇಳೋದು. ರಾಮಾಯಣ
ಅದಕ್ಕಿಂತ ಹಳೆದು ಆದಿಕವ್ಯ. ಎಷ್ಟು ಜನ ರಾಮಾಯಣ ಕಾಲಕ್ಷೇಪ ಮಾಡ್ತಾನೆ ಇರ್ತಾರೆ. ಅದೇನ್ ಕೇಳೋದು ಅಂತ ಹೇಳಿದ್ರೆ, ರಾಮಾಯಣ ಗ್ರಂಥಕ್ಕೆ ಒಂದು ವಿಶೇಷವಾದ ಒಂದು ಗುಣ ಇದೆ. ಪ್ರತಿ ಸತಿ ಹೇಳಿದಾಗ್ಲೂ, ಪ್ರತಿ ಒಂದು ವಯಸ್ಸಿನಲ್ಲಿ ನಾವು ಅದನ್ನ ಓದ್ದಾಗ್ಲೂ ಬೇರೆ ತರ ಅರ್ಥ ಆಗತ್ತಂತೆ. ಪ್ರತಿ ಕಾಲಘಟ್ಟದಲ್ಲೂ ಓದಿ ಅಂತಲ್ಲ, ಎಲ್ಲ ಆಶ್ರಮದಲ್ಲೂ ಓದ್ಬೇಕು ರಾಮಾಯಣ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಾಗಿದ್ದಾಗ ಬಾಲಕಾಂಡದೆಲ್ಲ ತುಂಬಾ ಮೋಹಕವಾಗಿ ಕಾಣುತ್ತೆ. ಆ ತಾಟಕಿನ ಕೊಂದ ಇದಕ್ಕೊಂದ ಮಕ್ಕಳಿಗೆಲ್ಲ ತುಂಬಾ ರಂಜಕವಾಗಿರುತ್ತೆ. ಆ ಕಬಂಧನ ಕೈ ಇಷ್ಟು ದೊಡ್ಡದಾಗಿತ್ತು ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಸಾಯೋವರೆಗೂ ಮರೆಯೋಲ್ಲ. ಆ ಕಥೆಗಳನ್ನ ನಾವು ಕೇಳಿದೀವಿ, ಚಂದಮಾಮದಲ್ಲಿ ಓದಿದೀವಿ. ಹಾಗೆ ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ನೋಡಿದಾಗ ಭಗವಂತ ಎಲ್ಲರನ್ನೂ ಹೇಗೆ ಕ್ಷಮಿಸ್ತಾ ಇದ್ದ ಅವನು. ಅದೇ ಕಾಕಾಸುರ ವೃತ್ತಾಂತ, ಶಬರಿ ವೃತ್ತಾಂತ, ಇವೆಲ್ಲ ನಮ್ಗೆ ರುಚಿ ಬರುತ್ತೆ. ಇನ್ನೂ ತುಂಬಾ ವಯಸ್ಸಾದಾಗ ಅಯ್ಯೋ ಎಲ್ಲರಿಗೂ ಮೋಕ್ಷವನ್ನ ಕೊಡ್ತಾ ಇದ್ನಲ್ಲ ಭಗವಂತ, ಎಂಥ ಅವನು ಉದಾರಿ ಅಂತ ಹೇಳ್ಬಿಟ್ಟು, ಹಾಗೆ ಒಂದೊಂದು ವಯಸ್ಸಿನಲ್ಲಿ ಒಂದೊಂದರ ನಮ್ಗೆ ಅನುಭವಕ್ಕೆ ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ಇವಾಗ ಸ್ವಾಧ್ಯಾಯ ಅಂದ್ರೆ ಅದೇನೆ, ಆ ವ್ಯವಸಾಯ ಮಾಡೋದು ಅಂದ್ರೆ ಜ್ಞಾನದಿಂದ ಹರಿತ ಮಾಡ್ಕೊಳ್ಬೇಕು ಬುದ್ಧಿ. ಕಲಕ್ಕ ಬರುತ್ತದೆ. ನಮ್ಮ ಸಂದೇಹಗಳೆಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಹೋಗಿಸ್ಕೋಬೇಕು. ಹೇಗೆ ನಮ್ಮ ಆಚಾರ್ಯರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂದ್ರೆ, ಪೈರಿಲ್ ಕಳೈಪೋಲ್ ಅಸುರರೈ ಕಾಯ್ದಾನ್. ಆಸುರಿ ಶಕ್ತಿಯಲ್ಲಿ ಪೈರ್ಗೆ ಸುತ್ತಲೇ ಎಲ್ಲ ಹಾಕಿರ್ತೀರ, ಆದ್ರೆ ಯಾಕೋ ಬದಿದ್ ಗಿಡ ಸರಿಯಾಗಿ ಬರ್ತಾ ಇಲ್ಲ. ಅದ್ರ ಪಕ್ಕದಲ್ಲಿರೋ ಕಳೆಗಳೆಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ. ನಾವು ನೋಡ್ತೀವಿ ರೀಪಾಟ್ ಎಲ್ಲ ಮಾಡಿ ಗೊಬ್ಬರ ಸ್ಪೆಷಲ್ ಆಗಿ ತಂದು ಹಾಕಿದಾಗ ಆ ಹಸು ತಿನ್ಬಿಟ್ಟಿರ್ತಲ್ಲ ಬೀಜಗಳು, ಅವೆಲ್ಲ ಆ ಗಿಡ ದೊಡ್ಡದಾಗಿ ಬಂದು ಅದು ಚೆನ್ನಾಗಿರುತ್ತೆ ಪುಷ್ಟಿಯಾಗಿ. ಆದ್ರೆ ನಮ್ಮ ಮೇನ್ ಗಿಡ ರೋಜಾ ಗಿಡ ಅದು ಒಣಕ್ಲಾಗೇ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನೋಡ್ಬೇಕು ಅವಾಗ ಪೈರಿಲ್ ಕಳೈಪೋಲ್. ಬೇಡದೇ ಇರೋ ವಿಚಾರಗಳಿಗೆ ನಮ್ಮ ಬುದ್ಧಿ ಹೋಗ್ತಾ ಇದೆಯಾ? ನಮಗೆ ಸಂಬಂಧ ಪಡದೇ ಇರೋ ವಿಚಾರಗಳಲ್ಲಿ ನಾವು ಸುಮ್ಮನೆ ಸಮಯ ಹಾಳು ಮಾಡ್ತಾ ಇದೀವ? ಇದೆಲ್ಲ ನಾವು ನೋಡ್ಬೇಕು. ಬೇಕಾಗೇ ಇರಲ್ಲ, ನಮಗ್ ಸಂಬಂಧನೇ ಇರಲ್ಲ ಅಂತ ವಿಷಯದಲ್ಲಿ ನಾವು ಇಟ್ಕೊಂಡು ಏನೋ ಮಾತಾಡ್ಕೊಂಡು ಇಡೀ ದಿನ ಅದರಲ್ಲೇ ಕಾಲ ಕಳಿತೀವಿ. ಜಡ್ಜ್ಮೆಂಟಲ್ ಆಗಿರ್ಬಾರ್ದು. ಸುಮ್ಮನೆ ಎಲ್ಲರನ್ನೂ ಜಡ್ಜ್ಮೆಂಟಲ್ ಆಗಿರೋದು, ಅದ್ರ ಬಗ್ಗೆನೇ ಮಾತಾಡ್ತಾರೆ. 3 ಪೈಸಾ ಪ್ರಯೋಜನ ಇರೋದಿಲ್ಲ ಅದರಲ್ಲಿ. ಅದನ್ನ ಇಲ್ಲಿ ಹೇಳ್ತಾರೆ ಅವರು. ಅದಕ್ಕೆ ಪೈರಿಲ್ ಕಳೈಪೋಲ್ ಅಸುರರೇಖಾಯಿಂದ ಅಸುರರೇಖಾ ಅಂದ್ರೆ ಇಲ್ಲೇನ್ ನಾವೇನ್ ರಾಕ್ಷಸರು ಬಂದು ನಮ್ಮ ಮೇಲೆ ಯುದ್ಧಕ್ಕೆ ಬರೋದಿಲ್ಲ. ಅರಿಷಡ್ ವರ್ಗಗಳೇ ರಾಕ್ಷಸರು. ನಮ್ಮನ್ನ ನಾವು ಹಾಳೋಗೋಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಅರಿಷಡ್ ವರ್ಗಗಳು. ಅರಿ ಅಂತ ಹೇಳಿದ್ರೆ ಎನಿಮಿ. ಯಾವ್ದು ಎನಿಮಿ ಅಂತ ಹೇಳಿದ್ರೆ ಈ ಷಡ್ವರ್ಗ ಯಾವ್ದು ಇದೆಯಲ್ಲ, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಎಲ್ಲ ಇದೆಯಲ್ಲ, ಇವೇನೇ ಅರಿಷಡ್ ವರ್ಗಗಳು. ಸೊ ಇದನ್ನ ನಮ್ಮ ಮಾಡ್ಕೋಬೇಕಾದ್ರೆ, ನಮಗೆ ತೊಂದರೆ ಕೊಡದೇ ಇರೋ ತರ ನೋಡ್ಕೋಬೇಕು ಅಂತ ಹೇಳಿದ್ರೆ, ಅವಾಗ ನಾವು ಅದಕ್ಕೆ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಅದು ಭಗವದ್ಗೀತೆನೂ ಹೇಳ್ತಾನೆ, ಅದನ್ನ ನಾವು ಮಾಡ್ಕೋಬೇಕು. ಅಭ್ಯಾಸ ಮಾಡ್ಲೇಬೇಕು. ಅಭ್ಯಾಸ ಮಾಡ್ತಾ ಅದು ನಮ್ಗೆ ಬರುತ್ತೆ. ಹಾಗೆ ಅದನ್ನ ಹೇಳ್ತಾರೆ, ಕರಿದಿಯವರು ತಿಳುವಾಳ ಕಲಕ್ಕಮರು ತತ್ತಿಗಿರಿ ಪರಿಧಿ ಮದಿ ನಯನ ಮುಡೆ ಪರಮನಡಿ ಪಣಿಂದೇನೆ. ಪರಿಧಿ ಅಂತ ಹೇಳಿದ್ರೆ ಸೂರ್ಯ, ಮದಿ ಅಂತ ಹೇಳಿದ್ರೆ ಚಂದ್ರ. ಓದೋಗ್ಲೇ ಹೇಳ್ದೆ, ಈ ಸೂರ್ಯ ಚಂದ್ರ ಕಣ್ಣಾಗಿರೋ ನೇತ್ರಗಳನ್ನು ಉಳ್ಳ ಭಗವಂತನನ್ನ ಪರಮನ್, ಅವನೇ ಪರವಾಸುದೇವ ಇದೆಯಲ್ಲ, ಅಡಿ ಅವನ ಕಾಲುಗಳನ್ನ ಪಣಿಂದೇನೆ, ಅವನ ಕಾಲಿಗೆ ನಾನು ನಮಸ್ಕಾರ ಮಾಡಿ ಶರಣಾಗತಿ ಮಾಡ್ತಾ ಇದ್ದೀನಿ ಅಂತ ಈ ಅಡೈಕಲ ಪತ್ತಲ್ಲಿ ಹೇಳ್ತಾರೆ. ಪರಿಧಿ ಮದಿ ನಯನ ಮುಡೆ ಅದು ಹೇಳ್ತಾರೆ. ತಪನೇ ಎಂದು ಅಗ್ನಿ ನಯನ ಸ್ಥಾಪಾನ್ ಅಪಚಿನೋತು ನಃ. ಕಾಮಸಿಕ ಅಷ್ಟಕದಲ್ಲಿ ಹೇಳ್ತಾರೆ. ತಪ, ಇಂದು, ನೇತ್ರ ಯಾವುದು ಅಂದ್ರೆ ಒಂದು ಸೂರ್ಯ, ಬೆಂಕಿ ಮತ್ತೆ ಚಂದ್ರ, ಈ 3 ಕಣ್ಣುಗಳಾಗಿರುವಂತ ನರಸಿಂಹನಿಗೆ ಕಾಮಾಸಿಕ ಅಷ್ಟಕದಲ್ಲಿ ಹೇಳ್ತಾರೆ. ಭಗವಂತನಿಗೆ ಇದೇ ತರ ನಾವು ಗೋವರ್ಧನ ಬೆಟ್ಟ ಎತ್ತಿದಾಗ ಪೂರ್ತಿ ಕತ್ಲಾಗ್ಬಿಟ್ರು. ಏನು ಇವಾಗ 2 ದಿವಸ ಮಳೆ ಬಂದಿದ್ದಕ್ಕೆ ಮನೇಲಿ ಎಲ್ಲಾ ಕಡೆ ಲೈಟ್ ಹಾಕೊಂಡು ಓಡಾಡ್ತಾ ಇದೀವಿ. ಎಲ್ಲಾರ ಮನೆಯಲ್ಲೂ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಸೂರ್ಯನ ಬೆಳಕೇ ಇಲ್ಲ. ಹಾಗೇನೆ 4 ಗಂಟೆಗೆ ರಾತ್ರಿ ಆದಾಗೆ ಕತ್ಲು, ಎಲ್ಲ ಕಡೆ ಲೈಟ್ ಹಾಕೊಂಡು ಓಡಾಡ್ತಾ ಇದೀವಲ್ವಾ. ಕಾರಣ ಏನಪ್ಪಾ ಅಂದ್ರೆ, ಬೆಳಕಿನ ಮೂಲಭೂತವಾಗಿ ನಮಗೆ ಬೆಳಕು ಕೊಡುವಂಥದ್ದು ಭಗವಂತನ ಕಣ್ಣುಗಳು. ಯಾವುದು ಅಂತ ಹೇಳಿದ್ರೆ, ಒಂದು ಸೂರ್ಯ, ಇನ್ನೊಂದು ಚಂದ್ರ, ಇನ್ನೊಂದು ಅದೇ ಬೆಂಕಿ. 3ನೇ ಸೋರ್ಸ್ ಆಫ್ ಎನರ್ಜಿ ಆಫ್ ಲೈಟ್ ಅಂಡ್ ಹೀಟ್ ಎರಡೂನು. ಹಾಗಾಗಿ ಚಂದ್ರ ಹೀಟ್ ಕೊಡಲ್ಲ, ಆದ್ರೆ ಚಂದ್ರ ಕಿರಣದಲ್ಲಿ ಅಡಿಗೆ ಮಾಡೋದು ರಾವಣ ಕಂಡಿದ್ದ ಅಂತ ಹೇಳ್ತಾರೆ. ಲೂನಾರ್ ಎನರ್ಜಿಲು ಅವ್ನು ಮಾಡ್ತಾ ಇದ್ದ. ಅಂದ್ರೆ ಅಂತ ಒಂದು ಸೈಂಟಿಸ್ಟ್ ಅವನು. ಈಗ ಈ ಪರಿಧಿ ಮದಿ ಅಂತ ಹೇಳಿದಾಗ ಭಗವಂತನ ಈ ಸೂರ್ಯ ಚಂದ್ರ ನಯನ ಕಣ್ಣಾಗಿ ಉಳ್ಳ ಭಗವಂತನನ್ನ ಈ ಗೋವರ್ಧನ ಬೆಟ್ಟ ಎಪಿಸೋಡ್ ಹೇಳಿದ್ನಲ್ಲ, ಅವಾಗ್ಲೂ ಅಷ್ಟೇ. ಕತ್ಲೆ ಆದಾಗ ಅಯ್ಯೋ ಕೃಷ್ಣ ಏನೋ ಇವಾಗ ಏನ್ ಹೊತ್ತು ಗೊತ್ತಾಗ್ತಾ ಇಲ್ವಲ್ಲೋ, ಹಸುಗೆ ಮೇವು ಹಾಕ್ಬೇಕೋ ಇಲ್ಲ ನಾವು ಮಲ್ಕೋಬೇಕೋ ಏನೋ ಗೊತ್ತಾಗ್ತಾ ಇಲ್ವಲ್ಲೋ ಅಂದ್ರೆ ಅವಾಗ ಒಂದು ಕಣ್ ಬಿಡ್ತಾ ಇದ್ನಂತೆ ಮೆತ್ತಿಗೆ. ಸೂರ್ಯ ನೇತ್ರವನ್ನ ತೆಗೆದ್ರೆ ಬೆಳಗಾಯ್ತು ಅಂತ ಅರ್ಥ ಆಗ್ತಾ ಇತ್ತಂತೆ. 7 ದಿವಸ ಆದ್ರೂ ಇದು ಮಳೆ ಸುರಿಸ್ತಾನಲ್ಲ ಇಂದ್ರ, ಅವಾಗ ಅವರೆಲ್ಲ ಅವ್ರ ಚಟುವಟಿಕೆಗಳು ಮಾಡ್ತಾ ಇದ್ದಂತೆ. ಆ ಕಣ್ಣನ್ನ ಮುಚ್ಚಿ ಇನ್ನೊಂದು ಕಣ್ಣು ಚಂದ್ರನ್ನ ತೆಗೆದ್ರೆ ಅವಾಗ ರಾತ್ರಿ ಆಯ್ತು ಅಂತ ಎಲ್ಲ ಮಲ್ಕೊಳ್ಳೋರಂತೆ. ಹಾಗೆ ಇಲ್ಲಿ ಪರಿಧಿ ಮದಿ ನಯನ ಮುಡೆ ಪರಮನಡಿ ಪಣಿಂದೇನೆ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ಎಂತ ಸೊಗಸು! ಅಯ್ಯೋ ವೇದಾಂತ ದೇಶಿಕರ ಕವಿತೆಗಳಿದೆಯಲ್ಲ, ಕ್ಲಾರಿಟಿ ಅಂಡ್ ಇದು
ಈ ಎಂಥ ಕ್ಲಾರಿಟಿ ಅಂತ ಹೇಳಿದ್ರೆ ಅವ್ರು ಎರಡು ತರನು ಬರೆದಿದ್ದಾರೆ, ಕಷ್ಟವಾಗಿರೋದನ್ನು ಬರೆದಿರ್ತಾರೆ, ಕೋದಿಲ್ ಅಂದ್ರೆ ಯಾವುದೋ ಒಂದು ದೋಷ ಇಲ್ಲದೆ ಹಾಗೆ ಬರೀತಾರೆ, ಹಾಗೆ ಇಲ್ಲದೆ ಬರೆದ್ಬಿಟ್ಟು ಲಲಿತವಾಗಿ ಬರೀತಾರೆ. ಎಲ್ಲರಿಗೂ ಓದಿದ ತಕ್ಷಣ ಅರ್ಥ ಆಗ್ಬೇಕು, ಸಣ್ಣ ಮಗುಗೂ ಅರ್ಥ ಆಗ್ಬೇಕು. ಅಷ್ಟಕಗಳು, ಅಷ್ಟಭುಜ ಅಷ್ಟಕ, ಕಾಮಾಸಿಕ ಅಷ್ಟಕ, ಇವೆಲ್ಲ ಅಷ್ಟಕಗಳು ಸಲೀಸಾಗಿ ಇದು ಗೋಪಾಲ ವಿಂಶತಿ ಇವೆಲ್ಲ ಎಷ್ಟು ಚೆನ್ನಾಗಿ ಮಕ್ಕಳು ಬಾಯಲ್ಲಿ ಸಲೀಲವಾಗಿ ಬರೋ ತರ ಹೇಳಿದ್ರು. ಅದೇ ತರ ಅವರು ಇದು ಗರುಡ ಪಂಚಾಶತ್ತು, ಇದು ವರದರಾಜ ಪಂಚಾಶತ್ ಎಲ್ಲ ಕಷ್ಟವಾಗಿರುವಂತ ಸಂಸ್ಕೃತ, ಟಫ್ ಆಗಿರುವಂತದ್ದು. ಮಣಿಪ್ರವಾಳದಲ್ಲೆಲ್ಲ ಬರೆದಿದ್ದಾರೆ, ಅದೆಲ್ಲ ಇನ್ನೂ ಕಷ್ಟ ಓದೋದು. ಹಾಗೆ ಆ ಕಷ್ಟವಾಗಿರೋದನ್ನು ಬರೆದಿದ್ದಾರೆ. ಇವ್ರು ಏನ್ ಮಾಡಿದ್ರು, ಲಲಿತವಾಗಿರೋದನ್ನೆಲ್ಲ ಹಾಗೆ ಓದ್ಕೋಬಹುದು ಅಂತ ಬಿಟ್ಬಿಟ್ರು. ಅದೇ ಕೆಲವಕ್ಕೆಲ್ಲ ಅವರೇನೇ ವ್ಯಾಖ್ಯಾನ ಮಾಡಿದ್ದಾರೆ. ವೇದಾಂತ ದೇಶಿಕರು ಸ್ವಂತ ಅವರೇ ವ್ಯಾಖ್ಯಾನ ಮಾಡಿದ್ದಾರೆ. ಯಾಕಂದ್ರೆ ಸುಲಭವಾಗಿದ್ದದೆಲ್ಲ ಇನ್ಯಾರಾದ್ರೂ ಸ್ವಲ್ಪ ಚೆನ್ನಾಗಿ ಗೊತ್ತಿದ್ರು ಅವ್ರ ಹತ್ರ ಕೇಳಿ ತಿಳ್ಕೊಂಡ್ಬಿಡ್ತಾರೆ ಅಂತ. ಇನ್ನೊಂದು ಕೆಲವಕ್ಕೆ ಕಷ್ಟವಾಗಿರೋದಕ್ಕೆ ಈ ನ್ಯಾಸ ತಿಲಕ, ತತ್ವಮುಕ್ತ ಕಲಾಪ, ಅಧಿಕರಣ ಸಾರಾವಳಿ ಇದೆಲ್ಲ ಸ್ವಂತ ತಾನೇ ವೇದಾಂತ ದೇಶಿಕರು ಅವರೇ ಅದಕ್ಕೆ ಟಿಪ್ಪಣಿನೂ ಬರೆದ್ರು. ಯಾಕಂದ್ರೆ ಡಿಸ್ಟಾರ್ಷನ್ ಆಗ್ಬಾರ್ದು ಅಂತ, ಯಾರೋ ಬರೆಯೋರು ಬೇರೆ ಏನೋ ಅರ್ಥ ಮಾಡ್ಕೊಂಡು ತಪ್ಪಾಗಿ ಹೇಳ್ಬಿಡ್ಬಾರ್ದು ಅಂತ. ನಮ್ಮ ಮೇಲೆಲ್ಲ ಅವ್ರಿಗೆ ಎಂಥ ಒಂದು ಕರುಣೆ, ಎಂಥ ಒಂದು ಪ್ರೀತಿ ಇದ್ರೆ ಎಷ್ಟು ಕೆಲಸ ಮಾಡಿರ್ಬೋದು ನೋಡಿ. ಅಷ್ಟು ವರ್ಷ ಇದ್ದಾಗ್ಲೂ 120 ವರ್ಷ ಇದ್ರು, 100 ವರ್ಷ ಇದ್ರು ಅಂತ ಹೇಳ್ತಾರೆ. ಅಷ್ಟು ವರ್ಷನೂ ನಮಗೋಸ್ಕರನೇ ಅವರೆಲ್ಲ ಬರೆದಿಟ್ರೆ ಅವ್ರಿಗೆ ಕೊನೆಯಲ್ಲಿ ಕೂಡ ಚಿಲ್ಲರೆ ರಹಸ್ಯ ಅಂತ ಸಣ್ಣ ಸಣ್ಣದಾಗಿ ತುಂಬಾ ದೊಡ್ಡ ಗ್ರಂಥಗಳೆಲ್ಲ ಬರ್ದ್ಬಿಟ್ರೆ ರಹಸ್ಯ ತ್ರೈಸಾರ ಹತ್ರ ಓದೋಕ್ಕೂ ಟೈಮ್ ಆಗೋದಿಲ್ಲ, ಎಲ್ಲರಿಗೂ ಅರ್ಥನೂ ಆಗೋದಿಲ್ಲ. ಅದಕ್ಕೆಲ್ಲ ಸ್ವಲ್ಪ ತುಂಬಾ ಲೆವೆಲ್ ಸ್ಟ್ಯಾಂಡರ್ಡ್ ಹೈ ಆಗಿರ್ಬೇಕು. ಯಾಕಂದ್ರೆ ನಿಮಗೆ ಆ ವಾಕ್ಯಗಳಲ್ಲಿ ಶ್ರುತಿ ವಾಕ್ಯಗಳು ಚೆನ್ನಾಗಿ ಗೊತ್ತಿರಬೇಕು, ಮತ್ತೆ ಪ್ರಬಂಧಗಳಲ್ಲಿ ಅಲ್ಲಲ್ಲೇ ಕೊಟೇಶನ್ಸ್ ಇರುತ್ತೆ, ಮತ್ತೆ ಪೂರ್ವಾಚಾರ್ಯರ ಸ್ತೋತ್ರಗಳನ್ನ ರಾಮಾಯಣದಿಂದ ಮಹಾಭಾರತದಿಂದ ಸುಮ್ಮನೆ ಒಂದ್ 2 ಸಾಲ ಹೇಳಿ ಬಿಟ್ಬಿಟ್ಟಿರ್ತಾರೆ. ಅವೆಲ್ಲ ಪೂರ್ತಿ ನಮ್ಗೆ ಅಧ್ಯಯನ ಚೆನ್ನಾಗಾಗಿದ್ರೆ ರಸತ್ರೈಸ ಕಾಲಕ್ಷೇಪ ಗ್ರಂಥ ತಗೊಂಡ್ರೆ ಆ ಮೂಲ ಓದಿ ಅವಾಗ ನಮ್ಗೆ ತುಂಬಾ ರುಚಿ ಆಗುತ್ತೆ. ಖಂಡಿತವಾಗ್ಲೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಯಾವಾಗ ನಾವು ಬಾಕಿ ಗ್ರಂಥಗಳೇ ನಮಗೆ ಅದರ ಪರಿಚಯನೂ ಇಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದಾಗ ರಹಸ್ಯತ್ರೈಸಾರ ಕಬ್ಬಿಣದ ಕಡ್ಲೆ ಆಗುತ್ತೆ. ಅಯ್ಯೋ ಏನೋ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಬಟ್ ಏನೋ ನನ್ಗೇನೋ ಅರ್ಥ ಆಗ್ತಿಲ್ಲ ಅನ್ನೋ ತರನೇ ಅನ್ಸುತ್ತೆ. ಹಾಗಾಗಿ ಮೆಟ್ಲಾಗಿ ಅವ್ರಿಗೆ ಇದ್ ಮಾಡಿದ್ರು, ಈ ಕೆಲಸ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಅಷ್ಟಾಗಿ ರಹಸ್ಯತ್ರೈಸಾರದಲ್ಲಿ ಏನು ಆ ವೇದದ ವಾಕ್ಯಗಳನ್ನ ನೇರವಾಗಿ ತಗೊಳ್ಳೇ ಇಲ್ಲ. ಯಾಕಂದ್ರೆ ಎಲ್ಲರೂ ಓದ್ಲಿ ಅಂತಾನೆ ಇಟ್ರು. ಎಲ್ಲ ಆಶ್ರಮದವರು, ಎಲ್ಲ ಮಹಿಳೆಯರು ಕೂಡ, ಸ್ತ್ರೀಗಳಿಗೂ ಸೇರಿ ಎಲ್ಲರೂ ಓದ್ಲಿ, ಅಷ್ಟಾಕ್ಷರಿ ಮಹಿಮೆಯನ್ನ ಗೊತ್ತು ಮಾಡ್ಕೊಳ್ಳಿ, ಎಲ್ಲರಿಗೂ ಮೋಕ್ಷ ಉಂಟು ಅನ್ನೋದಕ್ಕೆ ಸಾಧನವಾಗಿರುವಂತ ವಿಷಯವನ್ನ ರಹಸ್ಯತ್ರೈಸಾರದಲ್ಲಿ ಬಿಡು. ಅದಕ್ಕೆ ರಹಸ್ಯತ್ರಯ ಅಂತ ಹೇಳಿದ್ರೆ ಇದೇನೆ, ಈ 3 ಮೂಲ ಮಂತ್ರ, ದ್ವಯ ಮತ್ತು ಚರ್ಮ ಶ್ಲೋಕ 3 ರಹಸ್ಯಗಳು. ಅದು ಅದರ ಮಹಿಮೆಯನ್ನ ಹೇಳಿ ತಿಳಿಸ್ಕೊಡುವಂತ ಒಂದು ಗ್ರಂಥ ಅದು. ಹಾಗಾಗಿ ಇದು ಅದಕ್ಕೆಲ್ಲನೂ ಅದಕ್ಕಿಂತ ಕಷ್ಟವಾಗಿರುವಂತ ಈ ನ್ಯಾಸ ತಿಲಕ, ಈ ತತ್ವಮುಕ್ತ ಕಲಾಪಕ್ಕೆಲ್ಲ ಇವರೇ ಟಿಪ್ಪಣಿ ಬರೆದು ಕೊಟ್ರು ಅವರು. ಅದಕ್ಕೆ ಪೂರ್ವಾಚಾರ್ಯ ಕೃತಿಗಳು ಕಣ್ಣು ತೆರೆಸತ್ತೆ ನಮಗೆ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಸಂದೇಹನೂ ಬರಲ್ಲ. ಆ ಸಂದೇಹಗಳನ್ನ ಅವರೇ ಹಾಕೊಂಡು ಆ ಸಂದೇಹಗಳಿಗೆ ಉತ್ತರನೂ ಕೊಟ್ಟಿದ್ದಾರೆ. ಎಷ್ಟು ಪರಿಪೂರ್ಣವಾಗಿದೆ ಅಂದ್ರೆ, ಇನ್ನೊಂದು ಏನಾದ್ರೂ ಕೇಳ್ಬೇಕು ಅಂತಿದ್ರೆ ಯು ವಿಲ್ ನಾಟ್ ಹ್ಯಾವ್ ಎನಿ ಕ್ವೆಶನ್ಸ್. ಅಷ್ಟು ಪರಿಪೂರ್ಣವಾಗಿ ಅವರು ಬರೆದಿರ್ತಾರೆ. ಮುಂದಿನ ಹಾಡು ಹೋಗೋಣ. ತಿರುಮಹಳಂ ತಿರುವಡಿವುಂ, திருமகளும் திருவடிவும், திருவருளும் தெள்ளறிவும், திருவருளும் தெள்ளறிவும், அருமையிலாமையும் உறவும், அருமையிலாமையும் உறவும், அளப்பரிய வடியரசும், அளப்பரிய அடியரசும், கருமமளிப்பளிப்பமைப்பும், கருமமரிப்பளிமைப்பும், கருமமளிப்பளிப்பமைப்பும், கருமமரிப்பளிப்பமைப்பும், கருமம் அமைப்பு, கருமம் ಅಳಿப்பு, 3 ಸೃಷ್ಟಿ ಸ್ಥಿತಿ ಲಯ, ಈ 3 ಹೇಳುವಂಥದ್ದು. கருமமளிப்பளிப்பமைப்பும், கருமம் அரிப்பளிமைப்பும், கருமம் அழி பழி அமைப்பும். அது அங்கே கருமமளி பழி அமைப்பும். கலக்கமிலா வகை நின்ற, கலக்கமிலா வகை நின்ற, அருள்வரதர் நிலை இலக்கில், அருள்வரதர் நிலை இலக்கில், அன்பென நான் அமிழ்ந்தேனே,
ಅಂಬೆನೆ ನಾನಮಿಂದೇನೆ. திருமகளும் திருவடிவும் திருவருளும் தெள்ளறிவும் அருமையிலாமையும் உறவும் அளப்பரிய வடியரசும் கருமமளிப்பளிப்பமைப்பும் கலக்கமிலா வகை நின்ற அருள்வரதர் நிலையிலக்கில் அன்பென நான் அமிழ்ந்தேனே. திருமகளும் திருவடிவும் திருவருளும் தெள்ளிரவும் ಅರುಮೈಲಾಮಯಂ ತೆಳ್ಳರಿவும் ತೆಳ್ಳಿರவும் ಅಂದ್ರೆ ರಾತ್ರಿ ಆಗುತ್ತೆ, ತೆಳ್ಳರಿவும் ಅಂದ್ರೆ ಜ್ಞಾನ. தெள்ளறிவும் அருமயிலாமை யுமரவும் அளப்பரிய வடியரசும் கருமமழி பளிமைப்பும் கலக்கமிலா வகை நின்ற அருள் வரதர் நிலை இலக்கில் ಅಂಬೆನೆ ನಾನು ಅಮಿರ್ದೇನೆ. ಪ್ರಾಕ್ಟೀಸ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಕರುಮಮಳಿಪ್ಪಳಿಪ್ಪ ಮೈಪಂ ಅಂತ ಹೇಳ್ಬೇಕು, ಪ್ರಾಕ್ಟೀಸ್ ಮಾಡಿ, ಪರವಾಗಿಲ್ಲ. ಇಲ್ಲಿ ಈ ಕನ್ಸಾಲಿಡೇಟ್ ಮಾಡ್ಕೊಳಕ್ ಬರ್ತಾರೆ. ಹೇಗೆ ಯಾರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಶರಣಾಗತಿ ಮಾಡ್ಕೊಂಡ್ಮೇಲೆ ಹೀಗೆ ಎಲ್ಲ 6 ಅಂಗದೊಂದಿಗೆ ಅಂಗಿನೂ ಸೇರಿಸಿ 6 ವಿಷಯ ಆಗುತ್ತೆ. 5 ಅಂಗ, 1 ಅಂಗಿ, ಇದೆಲ್ಲ ಸೇರಿಸಿ ಮಾಡ್ಕೊಂಡಾಗ ನಾನು ಪ್ರಪಂಚ ನಂತರ ಹೇಗಿರ್ಬೇಕು ಅಂತ ಹೇಳಿದ್ರು. ನಮ್ಮನ್ನ ಕಾಪಾಡೋರು ಯಾರು ಅಂತ ಹೇಳಿದ್ರು. ತಿರುಮಹಳಂ ತಿರುವಡಿವುಂ ತಿರುವರುಳುಂ ತೆಳ್ಳರಿವುಂ. ತಿರುಮಹಳಂ ಅಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯೊಂದಿಗೆ ಇರುವಂತ ಭಗವಂತ ನಮಗೆ ತಿರುವರುಳಂ ಅವ್ರು ಇದ್ರೆ ನಮ್ಗೇನ್ ಪ್ರಯೋಜನ. ಆದ್ರೆ ತಿರುವರುಳ್ ಪೆಟ್ರೆ ಎಂಬರು ಅದ ಹೇಳ್ತಾರ. ಇದ್ರಲ್ಲೂ ಕೂಡ ಫಲಶ್ರುತಿ ಹೇಳ್ಬೇಕಾದ್ರೆ ಇದರಲ್ಲಿ ತಿರುಪಾವೆಯಲ್ಲೂ ಅಷ್ಟೇ, ತಿರುವರುಳ್ ಪೆಟ್ರೆ ಇನ್ಬರುವರ್ ಎಂಬಾವೈ. ತಿರುವರುಳು ಅಮ್ಮ ತಾಯಾರು ಕೃಷಕಾರಿಯಾಗಿರೋ ಅವಳು ಬೇಕೇ ಬೇಕು ನಮ್ಗೆ ಯಾವಾಗ್ಲೂ. ಯಾಕಂದ್ರೆ ಪ್ರೊಟೆಕ್ಷನ್ ಇದ್ದಂಗೆ. ಇವಾಗ ಕೆಲವು ವಿಗ್ರಹಗಳಿಗೆಲ್ಲ ಪಾಲಿಶ್ ಹಾಕ್ಬಿಟ್ಟು ಅದ್ಮೇಲೆ ಒಂದು ಲ್ಯಾಕರ್ ಅಂತ ಹಾಕ್ತಾರೆ. ಲ್ಯಾಕರ್ ಅಂದ್ರೆ ಅದು ಅಟ್ಮಾಸ್ಫಿಯರ್ ಇಲ್ಲಿರೋ ಇದೆಲ್ಲ ತಗೊಂಡು ಆಕ್ಸಿಡೈಸ್ ಆಗೋದಿಲ್ಲ, ಪ್ರೊಟೆಕ್ಷನ್ ಅದು. ಆ ಥರ ಹೇಗೆ ನಾವು ವ್ಯಾಕ್ಸಿನೇಷನ್ ಎಲ್ಲ ತಗೋತೀವೋ ಇದಕ್ಕೆ ಆ ಥರ ಪ್ರೊಟೆಕ್ಷನ್. ಅಮ್ಮನ ಭಗವಂತನ ಜೊತೆ ತಾಯಾರಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಅದು ಪ್ರೊಟೆಕ್ಷನ್. ಯಾಕಂದ್ರೆ ಪುರುಷಕಾರಿಯಾಗಿ ಸದಾ ನಮ್ಮನ್ನ ನೋಡ್ತಾ ಇರ್ತಾಳೆ. ಅವಳು ಹೃದಯದಲ್ಲಿ ಬಂದು ಕೂತ್ಕೊಂಡಿದ್ದಾಳಲ್ಲ. ನಾವು ಕೌಸ್ತುಭಮಣಿಯಾಗಿ ಸ್ವಲ್ಪನೇ ಒಂದು ಲಾಕೆಟ್ ತರ ಅಲ್ಲಿ ಇದೀವಿ ಜೀವಾತ್ಮಗಳೆಲ್ಲ. ಹಂಗೇ ಒಂದು ಕಣ್ಣಿಟ್ಟಿರ್ತಾಳಂತೆ. ಹೇಗೆ ಅಂದ್ರೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರೆ ತಾಯಿ ತಂದೆ ಇದ್ರು ಅಲ್ಲೇ ಸೋಫಾ ಮೇಲೆ ಕೂತಿರ್ತಾರೆ. ಮೇಲೆ ಕೆಳಗಡೆ ಒಂದು ಚಾಪೆ ಹಾಕಿ ಮಗುನೆಲ್ಲ ಆಟ ಆಡಕ್ಕೆ ಸಾಮಾನೆಲ್ಲ ಕೊಡ್ತೀವಿ. ಆದ್ರೂ ಅವಾಗ ಗಮನಿಸ್ತಾ ಇರ್ತೀವಿ. ಯಾವ್ದಾದ್ರು ಬಾಯಲ್ಲಿ ಹಾಕೊಂಡ್ಬಿಡುತ್ತಾ ಒಂದ್ ಸಣ್ಣ ಆಟ ಸಾಮಾನ ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ. ಸಡನ್ ಆಗಿ ಎಲ್ಲೋ ಹೋಗುತ್ತವೆ, ಚಿಕ್ಕ ಮಗು ಎಲ್ಲೋ ಮಾಡುತ್ತೆ. ಪಾರ್ಕ್ ನಲ್ಲಿ ಹೋದಾಗ್ಲೂ ಅಷ್ಟೇ, ಹೋಗಿ ಒಂದ್ ಕಡೆ ಒಂದ್ ಬೆಂಚ್ ಮೇಲೆ ಕೂತ್ಕೊಂಡ್ಬಿಡ್ತಾರೆ ತಂದೆ ತಾಯಿಗಳು. ಅವ್ರ ಫ್ರೆಂಡ್ಸ್ ಯಾರೋ ಬಂದ್ರೆ ಹರಟೆ ಹೊಡಿತಾರೆ. ಆದ್ರೆ ಒಂದು ಕಣ್ಣು ಯಾವಾಗ್ಲೂ ಮಗು ಮೇಲೆ ಇಟ್ಟಿರ್ತಾರೆ. ಅದೇ ತರಾನೇ ತಿರುಮಹಳಂ ತಿರುವರುಳಂ, ಅದು ಅವರ ಕೃಪೆಯಿಂದ, ತಿರುವಡಿವುಂ ಅಂದ್ರೆ ಅವರ ಕರುಣೆಯಿಂದ ಅವರು ಭಗವಂತನ ಜೊತೆಯಲ್ಲಿ, ಭಗವಂತನಲ್ಲಿ ತಿನೆಯೂ ಬಿಡಾದಳು. ಯಾವಾಗ್ಲೂ ಭಗವಂತನ ಜೊತೆನೇ ಇರ್ತಾಳೆ. ಬೇರಾಗಿ ನಮಗೆ ಇರೋದೇ ಇಲ್ಲ ಅವಳು. ಅದಿರೋದ್ರಿಂದ ಭಗವಂತನ ಕರುಣೆ ನಮ್ಮ ಮೇಲೆ ಬೀಳೋ ತರ ಮಾಡ್ತಾಳೆ. ಹೇಗೆ ಅಂದ್ರೆ ತಿರುವರುಳಂ ತೆಳ್ಳರಿವಂ. ತಿರುವರುಳು ಭಗವಂತನ ಕೃಪೆ ನಮ್ಮ ಮೇಲೆ ಬೀಳೋ ತರ ಮಾಡ್ತಾರೆ. ಇದರಿಂದ ನಮ್ಗೆ ಏನಾಗುತ್ತೆ, ತೆಳ್ಳರಿವಂ, ನಮಗೆ ಸಿಕ್ಕಿರೋ ಜ್ಞಾನ, ತಿಳಿಯಾದ ಜ್ಞಾನ ನಮ್ಗೆ ಸಿಗತ್ತೆ. ಅದು ನಮಗೆ ಪ್ರಯೋಜನ. ಅರುಮೈಲಾಮೆಯಂ ಉರವಂ ಅಳಪ್ಪರಿಯ ಅಡಿಯರಶಂ. ಏನು ಎಂಥ ಕೃಪೆ ಅಂತ ಹೇಳಿದ್ರೆ, ಏನೇ ತಪ್ಪು ಮಾಡಿ ನಾವು ನೋಡ್ತೀವಿಲ್ಲ ಕಾಕಾಸುರ ವೃತ್ತಾಂತದಲ್ಲಿ, ಆ ಪಕ್ಷಿ ಕ್ಷಮೆ ಮಾಡಕ್ಕೆ ಅರ್ಹವೇ ಇಲ್ಲ. ಅವನಿಗೆ ಒಂದು ಚೂರು ಎಲಿಜಿಬಿಲಿಟಿ ಇರಲಿಲ್ಲ. ಅಂಥ ಒಂದು ಪಕ್ಷಿಯನ್ನ, ಕ್ಷುಲ್ಲಕವಾದ ಒಂದು ಪಕ್ಷಿಯನ್ನ ಕೂಡ ಕ್ಷಮೆ ಮಾಡ್ತಾರೆ. ಮಾಡಿದಾಗ ಇಲ್ಲಿ ಅದನ್ನ ಹೇಳ್ತಾಳೆ. ಅದಕ್ಕೆ ಮಾಡ್ಬೇಕಾದ್ರೆ, ಆ ಥರ ಮಾಡ್ಬೇಕಾದ್ರೆ ಏನ್ ಕಾರಣ ಅಂದ್ರೆ, ಅಳಪರಿಯ ಅಡಿಯರಶಂ. ಅಳಪರಿಯ ಅಡಿಯರಶಂ ಅಂತ ಹೇಳಿದ್ರೆ ಆ ಪಾದ ಇದೆಯಲ್ಲ, ಆ ಪಾದವನ್ನ ನಮಗೆ ಸ್ವಂತವನ್ನಾಗಿಸ್ಕೊಡ್ತಾಳೆ. ಅವಳ ಪುರುಷಕಾರಿಯಾಗಿ ನಮಗೆ ಭಗವಂತನ ಪಾದ ಸೇವೆ ಕೈಂಕರ್ಯ ನಮ್ಗೆ ಸಿಗೋ ತರ ಮಾಡ್ಕೊಡ್ತಾಳೆ. ಅದಕ್ಕೆ ಅದನ್ನ ಹೇಳ್ತಾರೆ. ಹೇಗೆ ಮಾಡ್ಕೊಡ್ತಾಳೆ ಅಂದ್ರೆ, ಕರುಮಮಳಿಪ್ಪಳಿಪ್ಪ ಮೈಪುಂ ಅಂದ್ರೆ ಕರ್ಮದಿಂದ ಬಂದಿರುವಂತ ಒಂದು ಹುಟ್ಟು, ನಮ್ಮ ಸ್ಥಿತಿ, ಸೃಷ್ಟಿ, ಸ್ಥಿತಿ ಮತ್ತೆ ಅಳಿಪ್ಪು, ಪ್ರಳಯ ಕಾಲದಲ್ಲಿ ಮಾಡ್ತಾನಲ್ಲ, ಈ 3 ಹೇಗೆ ಒಂದಕ್ಕೊಂದು ವ್ಯತ್ಯಾಸವಾದ ಒಂದು ಪೋರ್ಟ್ಫೋಲಿಯೋ.
ಆದ್ರೆ ಅದರಲ್ಲಿ ಕಲಕ್ಕವಿಲ್ಲ. ಅದು ಸೃಷ್ಟಿ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ಶಬ್ದ ಸ್ಪರ್ಶ ರೂಪ ರಸಗಂಧ ಇವೆಲ್ಲ ಇಟ್ಕೊಂಡು 24 ತತ್ವವನ್ನು ಎಲ್ಲ ಮಾಡಿ ಅದಕ್ಕೆ ಅನುಪ್ರವೇಶ ಆಗಿ ತಾನೇ ಭಗವಂತನಾಗಿ ಎಲ್ಲವನ್ನ ನಿರ್ಮಿಸಿಕೊಡ್ತಾನಲ್ಲ, ಎಂಥ ದಯಾಳು ಆಗಿದ್ರೆ ನಮಗೆ ಕೊಡ್ಬೋದು. ಅದೇ ದಯೆ ಇಲ್ಲ ಅಂದ್ರೆ ಆಗೋದೇ. ದಯಾ ಶತಕದಲ್ಲೂ ಅದನ್ನೇ ಹೇಳ್ತಾರೆ, ಯಾವ ಪ್ರಾಜಾಪತ್ಯಂ ಪ್ರಕೃತಿ ವಿಭಯೋ ಕಮಲಾ ಸಹಾಯ. ಅದು ಯಾವುದೇ ಪದವಿನೂ ನಮಗೆ ಏನು ಬೇಡ, ಯಾಕಂದ್ರೆ ಅದ್ರ ಎಲ್ಲ ಅಳಿದು ಹೋಗುವಂಥದ್ದು. ನಿನ್ನ ಅಡಿಯರಶಂ, ನಿಮ್ಮ ಪಾದ ಮಾತ್ರನೇ ನಮಗೆ ಬೇಕು, ಅದರ ಸೇವೆನೇ ನಮಗೆ ಬೇಕಾಗಿರುವಂಥದ್ದು. ಅದಕ್ಕೆ ಕಲಕಮಿಲ ವಹನಿಂದ, ಅದು ಕಲಕವಿಲ ಅಂದ್ರೆ ಅಳಿದು ಹೋಗದೆ ಇರುವಂತ ಒಂದು ಸೌಭಾಗ್ಯ. ಅದು ಭಗವಂತನ ಕೈಂಕರ್ಯ ವೈಕುಂಠದಲ್ಲಿ ಹೋಗಿ ನಮಗೆ ವಾಸ ಅಂತ ಹೇಳಿದ್ರೆ ನಿತ್ಯ ವಾಸ ಅಂತ ಹೇಳಿದ್ರೆ, ನಿತ್ಯ ಅಂತ ಹೇಳಿದ್ರೆ ಅಳಿದು ಹೋಗದೆ ಇರುವಂತದ್ದು. ಇದು ಮಿಥ್ಯ, ಈ ಲೋಕ ಎಲ್ಲ ಮಿಥ್ಯ ಯಾವತ್ತಿದ್ರು. ಇದೆಲ್ಲ ಈ ಸತ್ಯಲೋಕ ಪರ್ಯಂತ ಎಲ್ಲವೂ ನಾಶವಾಗಿ ಹೋಗುವಂಥದ್ದೇ. ಒಂದು ಬೇಗ ಆಗ್ಬೋದು, ಒಂದು ನಿಧಾನಕ್ಕಾಗ್ಬೋದು. ನಾವೀಗ ನೋಡ್ತೀವಿ ಅನೇಕ ತರ ಪ್ರಾಣಿಗಳಿವೆ, ಒಂದೊಂದಕ್ಕೆ ಒಂದೊಂದು ಆಯುಸ್ ಬೇರೆ ಬೇರೆ ತರ ಲೆಕ್ಕದಲ್ಲಿ ಇರುತ್ತೆ. ಒಂದು ಇದಕ್ಕೆ ಬೆಕ್ಕು ಅದಕ್ಕೊಂದು 10 ವರ್ಷ, ನಾಯಿ ಒಂದು 20 ವರ್ಷ, ಕುದುರೆ ಆದ್ರೆ 80 ವರ್ಷ, ಈ ತರ ಆನೆ ಆದ್ರೆ 100 ವರ್ಷ ಇರುತ್ತೆ, ಆಮೆ ಆದ್ರೆ 300-400 ವರ್ಷ ಇರುತ್ತೆ. ಹೀಗೆಲ್ಲ ಬೇರೆ ಬೇರೆ ಅದಕ್ಕೆ ಆಯುಸ್ ಅಂತ ಕೊಟ್ಟಿರ್ತಾನಲ್ಲ. ಹಾಗಿರ್ಬೇಕಾದ್ರೆ ಅದ್ರ ಕರ್ಮದ ಪ್ರಕಾರ ಅದಕ್ಕೆ ಅದಕ್ಕೊಂದು ಸ್ಥಿತಿ ಆ ಸೃಷ್ಟಿ ಮಾಡಿದಾಗ ಅದನ್ನೆಲ್ಲ ಕೊಟ್ಟಿರ್ತಾನೆ. ಅದು ಹೇಗಿರ್ಬೇಕು ಅದ್ ಮಾಡೋದು ಎಲ್ಲಾನು ಭಗವಂತನ ನಿಯಮದಲ್ಲೇ ನಡೆಯುತ್ತೆ. ಕಲಕ್ಕ ವಿಲಾವಹೇನೇಂದ್ರ, ಇದಕ್ಕೆ ಒಂದಕ್ಕೊಂದು ಬೆರ್ತೋಗದೆ ಇರೋ ತರ ಮಾಡ್ತಾನಂತೆ. ಯಾಕೆ ಅಂತ ಹೇಳಿದ್ರೆ ಮಹಾಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗಿಟ್ಕೊಂಡು ತನ್ನ ಉದರದಲ್ಲಿ ಇಟ್ಕೊಂಡಾಗ ಯಾರ ಕರ್ಮವು ಯಾರ ಪುಣ್ಯವು ಇನ್ನೊಬ್ರು ಪಾಪಕ್ಕೆ ಸೇರದೇ ಇರೋ ತರ ನೋಡ್ಕೊಳ್ಳೋದು ಯಾರು? ಭಗವಂತ. ನಾವು ನೋಡ್ತೀವಿ ಎಷ್ಟೋ ಡಬ್ಬಿಗಳಲ್ಲಿ, ಒಂದ್ ಡಬ್ಬಿನಲ್ಲಿ 2-3 ಸೇರಿಸಿ ಕರೆಕ್ಟಾಗಿ ಸಿಪ್ ಲಾಕರ್ ಎಲ್ಲ ಹಾಕಿ ಇಟ್ಟಿದ್ರೆ ಕೂಡ ಡಬ್ಬಿ ತೆಗೆಯುವಾಗ ಯಾವುದೋ ಒಂದು ಜೀರಿಗೆನೋ ಇನ್ನೊಂದು ಯಾವ್ದ್ರಲ್ಲೋ ಮಿಕ್ಸ್ ಆಗ್ಬಿಟ್ಟಿರುತ್ತೆ. ಇವು ಎಷ್ಟು ಟೈಟ್ ಆಗೇ ಇಟ್ಟಿದ್ದಲ್ಲ, ಹೇಗ್ ಮಿಕ್ಸ್ ಆಯ್ತು ಅಂದ್ರೆ ನಾವು ಮಾಡೋ ಕೆಲ್ಸಕ್ಕೆ ಅಷ್ಟೇನೆ ಎಫಿಷಿಯನ್ಸಿ ಇರೋದು. ಆದ್ರೆ ಭಗವಂತ ಹಾಗಲ್ಲ. ಎಲ್ಲ ಲೌಕಿಕ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಆದ್ರೆ ಭಗವಂತ ಇಷ್ಟು ಅನಂತ ಕೋಟಿ ಬ್ರಹ್ಮಾಂಡವನ್ನು ನುಂಗದಾಗ್ಲೂ ಕೂಡ ಅವ್ರವ್ರ ಕರ್ಮ ಅವ್ರವ್ರಿಗೆ ಸೇರೋ ತರ, ಅವ್ರವ್ರ ಪುಣ್ಯ ಫಲ ಅವ್ರವ್ರಿಗೆ ಸೇರೋ ತರ ಒಂದು ಕಲಕ್ಕವಿಲ್ಲ ವಹೈನಿಂದ್ರ ಹಾಗೆ ಇಟ್ಕೊಡ್ತಾರೆ. ಇದನ್ನ ಯಾರು ನಮಗೆ ತಿಳಿಸ್ಕೊಟ್ರು ಅಂದ್ರೆ ಮಾರ್ಕಂಡೇಯರು ತಿಳಿಸ್ಕೊಟ್ರು. ಅವ್ರು ಹೋಗಿ ಪ್ರಳಯ ಕಾಲದಲ್ಲಿ ಭಗವಂತನ ನುಂಗ್ಬಿಡ್ತಾನೆ, ಅವ್ರನ್ನ ಒಳಗಡೆ ಹೋಗಿ ನೋಡಿ ಆಶ್ಚರ್ಯ ಪಟ್ಬಿಡ್ತಾರೆ. ಅವಾಗ ಅದನ್ನ ನಮಗೂ ತಿಳಿಸ್ಕೊಡ್ತಾರೆ. ಮಾರ್ಕಂಡೇಯ ಇದರ ಸ್ಮೃತಿ ಮಾರ್ಕಂಡೇಯ ಪುರಾಣದಲ್ಲೆಲ್ಲ ಅವರು ಬರೆದಿಟ್ರು. ಕಲಕವಿಲಾವಹೈನಿಂದ್ರ ಈ ತರ ಭಗವಂತನಲ್ಲಿ ಅರುಳ್ವರದರ್ ನಿಲಯಿಲಕ್ಕಿಲ್ ಅನ್ಬೆನನಾನಮಿಂಡೇನೆ ನಿಲಯಿಲಕ್ಕಿಲ್ ಅಂತ ಹೇಳಿದಾಗ ಈ ಬಾಣಗಳನ್ನೆಲ್ಲ ನಾವು ಬಿಟ್ಟಾಗ ಒಂದು ಪ್ರಾಕ್ಟೀಸ್ಗೆ ಅಂತ ಒಂದು ಬೋರ್ಡ್ ಕೊಟ್ಟಿರ್ತಾರೆ ನೋಡಿ. ಅದರಲ್ಲಿ ಸರ್ಕಲ್ ಆಗಿ ಕಾನ್ಸೆಂಟ್ರಿಕ್ ಸರ್ಕಲ್ ಆಗಿರುತ್ತೆ, ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಡಾಟ್ ಇರುತ್ತೆ. ಕರೆಕ್ಟ್ ಆಗಿ ಬಿಡೋರು ಬಾಣ ಬ್ಲ್ಯಾಕ್ ಡಾಟ್ಗೆ ಹೋಗಿ ಬಿಡ್ಬೇಕು. ಆ ತರ ನನ್ನ ಭಕ್ತಿ ನನ್ನ ಪ್ರಪತ್ತಿ ನಾನು ಏನ್ ಮಾಡ್ತಾ ಇದ್ದೀನಿ ಅದೆಲ್ಲಾನು ಕರೆಕ್ಟಾಗಿ ಹೋಗಿ ನಿನ್ನ ಕಾಲ ಹತ್ರ ಹೋಗಿ ಸಿಕ್ಕಾಕೊಳ್ಬೇಕು ಅಂತ. ಅರುಳುವಂದ್ರೆ ನಿಲ ಇಲಕ್ಕೆ, ಆ ಇಲಕ್ಕೆ ಯಾವ್ದು ಅಂತ ಹೇಳಿದ್ರೆ ಪಾದಗಳು. ನಮಗೆ ಬೇಕಾಗಿರೋದು ಭಗವಂತನ ಪಾದನೆ. ಆ ನಿಲ ಇಲಕ್ಕೆ ಅನ್ಬೇನೆ ನಾವು ಇದ್ದೇನೆ ಹೋಗಿ ಅಲ್ಲಿ ಚುಚ್ಕೊಂಡ್ಬಿಡ್ಬೇಕಂತ. ಇದ್ಯಾಕೆ ಹೋಗಿ ಚುಚ್ಕೊಂಡ್ಬಿಡ್ಬೇಕು ಅಂತ ಹೇಳಿದ್ರು ಅಂದ್ರೆ ನಾವು ನೋಡ್ತೀವಿ ಭಗವಂತನ ಹತ್ರ ಎಂಥ ಬಾಣಗಳಿತ್ತು ಅಂತ ಹೇಳಿದ್ರೆ ಆ ಬಾಣಗಳೆಲ್ಲ ಬಲ ಅತಿಬಲ ಅದನ್ನೆಲ್ಲ ಅಸ್ತ್ರಗಳನ್ನ ವಿಶ್ವಾಮಿತ್ರರು ಇವ್ರಿಗೆ ಉಪದೇಶ ಮಾಡಿದಾಗ ಒಂದು ಬಾಣ 2 ಆಗಿ 2 4 ಆಗಿ 4 8 ಆಗಿ 8 16 ಆಗಿ ಮಲ್ಟಿಪಲ್ ಆಗಿ ಹೋಗಿ ಶತ್ರುವನ್ನ ಕೊಂದು ಮತ್ತೆ ಎಲ್ಲ ವಾಪಸ್ಸು ಬತ್ತಳಿಕೆಗೆ ಬಂದು ಬೀಳತ್ತೆ ಅಂತ ಇದನ್ನ ನಾವು ನೋಡಿದ್ದೇವೆ. ಇದು ಒಂಥರ ಬಾಣ. ಆದ್ರೆ ಇಲ್ಲಿ ಅಂದನ ನಾವಿದ್ದೇನೆ, ನಾನು ಹಾಕೋ ಬಾಣ ನಾನು ಪ್ರಪತ್ತಿ ಹೋಗಿ ಅವ್ನ ಕಾಲ ಹತ್ರ ನೆಟ್ಕೊಂಡ್ಬಿಡ್ಬೇಕು, ವಾಪಸ್ ಬರಬಾರ್ದು ಅಂತ. ನೋ ರಿಟರ್ನ್ ಪಾಲಿಸಿ. ಅಮೆಝಾನ್ ತರ ಯಾವ್ದು ನಮ್ಗೆ ಇಷ್ಟ ಆಗ್ಲಿ ಅಂತ ವಾಪಸ್ ಕೊಟ್ಬಿಟ್ರೆ ಭಗವಂತ ನೋ ರಿಟರ್ನ್ ಪಾಲಿಸಿ. ಇದಕ್ಕೆ ಅಂದರೆ ನಾನು ಹೇಳ್ತೇನೆ. ತುಂಬಾ ಚೆನ್ನಾಗಿದೆ ಇದು. ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ವೃತ್ತಾಂತಗಳಿವೆ. ಹೇಗೆ ಅಂತ ಹೇಳಿದ್ರೆ ಎಲ್ಲ ಬಾಣಗಳು ಹೋಗಿ ಭಗವಂತನ ಶತ್ರುಗಳನ್ನ ಕೊಂದು ಮತ್ತೆ ಬಂದು ಬತ್ತಳಿಕೆಯಲ್ಲಿ ಬೀಳ್ತಾ ಇತ್ತು. ಆದರೆ ಒಂದು ರಾಮ ಬಾಣ ಮಾತ್ರ ವಾಲಿಯ ಹೃದಯದಲ್ಲಿ ಹೋಗಿ ಚುಚ್ಕೊಂಡು ಅಲ್ಲೇ ಇತ್ತು ಅಂತಾರೆ. ಯಾಕೆ ಅಂತ ಹೇಳಿದ್ರೆ ವಾಲಿಗೆ ಅನುಗ್ರಹ ಮಾಡ್ಬೇಕು ಅಂತ ಭಗವಂತ ನಿಶ್ಚಯ ಮಾಡ್ಕೊಂಡಿದ್ದ. ಅವನು ನಂಬಲಿಲ್ಲ, ಅವನು ಗೊತ್ತಾಗ್ಲಿಲ್ಲ. ಯಾಕೆ ನನ್ನ ಕೊಲ್ತಾ ಇದ್ದಾನೆ ಇವನು ನನಗೂ ಇವ್ರಿಗೂ ಸಂಬಂಧನೇ ಇಲ್ವಲ್ಲ ಅಂತ ಕೋಪನೇ ಬರ್ತಿತ್ತಂತೆ. ಅವಾಗ ಅವ್ನು ಚುಚ್ಕೊಂಡಿದ್ದ ಬಾಣವನ್ನ ಅವನೇ ಕಿತ್ತಿ ತೆಗಿತಾನೆ. ವಾಲಿ ಕಿತ್ತಿ ತೆಗೆದಾಗ ಅದ್ರ ಮೇಲೆ ನೋಡ್ತಾನೆ, ಇದೆಲ್ಲ ಗುರ್ತು ಹಾಕಿರ್ತಾನೆ ನೋಡಿ, ಮೇಡ್ ಇನ್ ಜರ್ಮನಿ, ಮೇಡ್ ಇನ್ ಇಂಡಿಯಾ ಅಂತ. ಅದ್ರ ಮೇಲೆ ರಾಮ ಅಂತ ಬರ್ದಿರತ್ತಂತೆ.
ಇವನು ಸಾಯೋವಾಗ ರಾಮ ಅಂತ ಹೇಳ್ತಾನೆ. ಅಂತಿಮ ಸ್ಮರಣೆ ಬಂತು ವಾಲಿಗೆ. ಅವನಿಗೆ ಕೂಡಲೇ ಇನ್ಸ್ಟೆಂಟ್ ಆಗಿ ಗೊತ್ತಾಗ್ಬಿಡತ್ತಂತೆ, ಓಹೋ ಇವನು ಪರಮ ಪುರುಷ ಅಂತ. ಅಂದ್ರೆ ಆತರ ಆ ಸೀನ್ ನೋಡಿ ಎಷ್ಟು ಚೆನ್ನಾಗಿದೆ. ಆ ಬಾಣವನ್ನ ತೆಗೆಯೋದು, ಅದ್ರ ಮೇಲೆ ರಾಮ ಅಂತ ಬರ್ದಿರೋದು. ಆ ಬಾಣ ಒಂದು ಮಾತ್ರ ವಾಪಸ್ ಬರ್ಲಿಲ್ವಂತೆ, ಅದು ವಾಲಿ ಕೈನಲ್ಲಿ ಹಾಗೆ ಇಟ್ಕೊಂಡು ರಾಮ ಅಂತ ಹೇಳ್ಕೊಂಡು ಎದುರಿಗೆ ಹೀಗೆ ನೋಡ್ತಾನಂತೆ. ಕೃತಾರ್ಥನಾದೆ ನಾನು ಅಂತ ಹೇಳ್ಕೊಂಡು ಹಾಗೆ ಪ್ರಾಣ ಬಿಡ್ತಾನೆ ವಾಲಿ. ಈ ತರ ಒಂದು ಬಾಣ ಅಕಸ್ಮಾತ್ ವಾಪಸ್ ಬರ್ಲಿಲ್ಲ ಭಗವಂತನದು ಅಂದ್ರೆ ಅದಕ್ಕೆ ಉಪಕಾರ ಆಗುತ್ತೆ, ಅದಕ್ಕೆ ಮೋಕ್ಷ ಸಿಗುತ್ತೆ. ಆ ತರ ನನ್ನ ಬಾಣ ವಾಪಸ್ ಬರ್ಬಾರ್ದು, ಅಲ್ಲೇ ಇರ್ಬೇಕು ಅಂತ ಹೇಳಿದ್ರೆ ಅನ್ಬೇನೆ ನಾನು ಅಮಿಳ್ದೇನೆ ಅಂತ. ಇದಕ್ಕೆ ಕಠೋಪನಿಷತ್ತಲ್ಲಿ ಒಂದು ಸುಂದರವಾದ ಇದಿದೆ. ಅದನ್ನೇ ಇಲ್ಲಿ ಇವರು ವೇದಾಂತ ದೇಶಿಕರು ಇಲ್ಲಿ ಬರ್ದಿರೋದು. ರಾಧಿಕಾ ವಿಡಿಯೋ ಆಫ್ ಮಾಡ್ಕೊಳ್ಳಿ ದಯವಿಟ್ಟು. ಇಲ್ಲಿ ಹೋದ್ರೆ ರಿಮೂವ್ ಮಾಡ್ತೀನಿ ಅಂತ ರಿಟರ್ನ್ ಮಾಡ್ಬೇಕು. ಅಲ್ಲ ಪರ ರಿಮೂವ್ ಮಾಡ್ತೀನಿ, ಆದ್ರೆ ಪಾಪ ಅದ್ ಮೆಸೇಜು ಈ ಕಿಕ್ಡ್ ಔಟ್ ಅದು ಇದು ಅಂತ ಹೇಳುತ್ತೆ ಇದು ಇದರಲ್ಲಿ. ಆಕ್ಚುಲಿ ನಾವ್ಯಾರು ಹಾಗೇನಿಲ್ಲ, ಅದು ಇಟ್ಸ್ ಎ ಬ್ಯಾಡ್ ವರ್ಡ್. ಐ ಡೋಂಟ್ ನೋ ವೈ ದೇ ಆರ್ ಯೂಸಿಂಗ್. ರಿಮೋಟ್ ಅಂತಾನೆ ಹಾಕ್ಬೋದು, ಬಟ್ ಆ ಥರ ಯೂಸ್ ಮಾಡ್ತಾರೆ. ಅದು ಈ ಬಹುಶಃ ಏನಪ್ಪಾ ಅಂತ ಹೇಳಿದ್ರೆ ಆ ಥರ ಮಾಡಿದಾರೆ, ಇನ್ಮೇಲೆ ನೀವು ಆ ಥರ ಮಾಡಬೇಡಿ ಅನ್ನೋ ಆ ಥರ, ಅದಕ್ಕೋಸ್ಕರ ಆ ಥರ ಉಪಯೋಗಿಸ್ತಾರೋ ಏನೋ ಗೊತ್ತಿಲ್ಲ. ಇರ್ಲಿ. ಈಗ ಅದು ಕಠೋಪನಿಷತ್ತಲ್ಲಿ ಬರುವಂತ ವಾಕ್ಯನೇ, ಅದನ್ನೇ ಇಲ್ಲಿ ಅನ್ಬನೆ ನಾನು ಅಮಿಳ್ದೇನೆ ಅಂತ ವೇದಾಂತ ದೇಶಕ್ಕೆ ಉಪಯೋಗಿಸಿದ್ದಾರೆ. ಅದನ್ನ ನಾನು ಹೇಳ್ತೀನಿ ಇಲ್ಲಿ. ಪ್ರಣವೋ ಧನುಃ ಶರೋ ಹಿ ಆತ್ಮ ಬ್ರಹ್ಮ ತಲ್ಲಕ್ಷ ಮುಚ್ಚತೆ ಅಪ್ರಮತ್ತೇನ ವೇದವ್ಯಂ ಶರವಂತನ್ಮಲೋ ಭವೇತ್ ಅಂತ. ಇದೇನೆ ಹಾಗೆ ಭಗವಂತನ ಪಾದಗಳಲ್ಲಿ ಅದನ್ನೇ ಗುರಿಯಾಗಿ ಇಟ್ಕೊಂಡು ನನ್ನ ಆತ್ಮವನ್ನೇ ಬಾಣವಾಗಿ ಮಾಡಿ ನಿನ್ನ ಪಾದಗಳಿಗೆ ಬಿಡ್ತೀನಿ, ನೀನು ಒಪ್ಪಿಸ್ಕೊಳ್ಬೇಕು. ಈ ಬಾಣ ಬೇರೆ ಏನಿಲ್ಲ, ನನ್ನ ಆತ್ಮ, ಅದನ್ನ ಬಾಣವಾಗಿ ಬಿಡ್ತೀನಿ ನಿನ್ನ ಪಾದಗಳಿಗೆ, ನೀನು ಸಮರ್ಪಿಸ್ಕೊಳ್ಬೇಕು ಅಂತ. ಅರುಳ್ವರದರ್ ನಿಲೈಲಕ್ಕಿಲ್. ಇದೇನೆ ಅರುಳ್ವರದರ್ ಅಂದ್ರೆ ಕೃಪೆ ಕೃಪೆ ಕೃಪೆ. ಎಷ್ಟು ಕೃಪೆ ಅವನಿಗೆ, ಹೆಸರೇನೆ ಪೇರರುಳಾಳರ್, ದೊಡ್ಡ ಕೃಪೆಯರವನು. ಏನಕ್ಕೆ ಪೇರರು ಅರುಳಾಳರ್ ಅಂದ್ರೆ ಸಾಲದ, ಅರುಳಾಳರ್ ಅಂದ್ರೆ ಅವನ ತರ ಕೃಪೆ ಮಾಡೋರು ಬೇರೆ ಯಾರು ಇಲ್ವೇ ಇಲ್ಲ ಅಂತ. ಎಷ್ಟೋ ಕಡೆ ನಾವು ನೋಡಿದೀವಿ. ಬ್ರಹ್ಮರುದ್ರಾದಿಗಳು ಕೂಡ ಒಂದೊಂದ್ಸತಿ ಇವನ ಮೇಲೆ, ನಾರಾಯಣನ ಮೇಲೆ ಯುದ್ಧಕ್ಕೆ ಬಂದಿರೋದು ನೋಡಿದ್ದೀನಿ. ಆದ್ರೆ ಕೂಡ ಅವ್ರಿಗೂ ಕೃಪೆ ಮಾಡ್ತಾನೆ. ಅವರು ಒಂದು ಸಂಕಟ ಅಂತ ಅವ್ರಿಗೆ ಬಂದಾಗ ಅವ್ರಿಗೆ ಕೂಡ ಸಹಾಯ ಮಾಡ್ತಾನೆ. ಇದೆಲ್ಲ ನಾವಾಗಿ ಏನೋ ವೈಷ್ಣವ ಧರ್ಮದಲ್ಲಿ ಇದೀವಿ ಅಂತ ಹೇಳೋ ಮಾತಲ್ಲ, ಇವೆಲ್ಲ ಪುರಾಣಗಳಿರೋದು. ವರಲಾರ ಚರಿತ್ರೆನ ಓದ್ಕೊಂಡು ನೀವೇ ತೀರ್ಮಾನ ಮಾಡ್ಬೇಕು. ಯಾಕೆ ಭಗವದ್ ರಾಮಾನುಜರು ಶೈವರಾಗಿದ್ರೆ ಕೂಡ ವೈಷ್ಣವ ಧರ್ಮಕ್ಕೆ ಬರ್ಬೇಕು ಅಂತ ಹೆಣಗಾಡ್ಬಿಟ್ರು. ತಿರುಗೋಷ್ಠಿಯವ್ರು ನಮಗೆ 18 ಸರಿ ಅವರನ್ನ ಓಡಾಡ್ಸಿದ್ದಾರೆ. ಇವ್ರಿಗೆ ಯಾಕೆ ಮಾಡ್ಬೇಕು ಇವ್ರು ಅಂದ್ರೆ ಧೃತಿ ಇದೆಯಾ ಅಂತ ನೋಡ್ತಾರೆ. ಕೊಟ್ರು ಅದು ಬೇರೆ ವಿಷಯ, ಕೊಟ್ರು ಮಂತ್ರವನ್ನು ಉಪದೇಶ ಮಾಡಿದ್ರು ಎಲ್ಲ ಸರಿ, ಆದ್ರೆ ಧೃತಿ ಇದೆ ಅಂತ ನೋಡ್ತಾರೆ. ಧೃತಿ ಇಲ್ಲದೆ ಇರೋರಿಗೆ ಉಪದೇಶ ಮಾಡಿ ಏನು ಪ್ರಯೋಜನ ಇಲ್ಲ. ಭಗವದ್ಗೀತೆಯಲ್ಲಿ ಕೂಡ ಇದೇ ತರ ಭಗವಂತ ಹೇಳ್ತಾನೆ, ಗೀತೆಯನ್ನ ಹೇಳ್ಬೇಕು, ಆದ್ರೆ ಯಾರಿಗೆ ಅದರಲ್ಲಿ ಗೌರವ ಇಲ್ವೋ, ಯಾರಿಗೆ ಅದರಲ್ಲಿ ಆಸಕ್ತಿ ಇಲ್ವೋ ಅವ್ರಿಗೆಲ್ಲ ಹೇಳೋದೇನ್ ಬೇಡ. ಬನ್ನಿ ಬನ್ನಿ ನಾನು ಗೀತೆ ಹೇಳ್ಕೊಡ್ತೀನಿ, ಬನ್ನಿ ಬನ್ನಿ ನಾನು ಇದು ಹೇಳ್ಕೊಡ್ತೀನಿ ಅಂತ ಏನು ಅಡ್ವರ್ಟೈಸ್ ಮಾಡ್ಬೇಕಾಗಿಲ್ಲ. ಕಾಲಕ್ಷೇಪಗಳನ್ನೆಲ್ಲ ಮಾಡ್ಬೇಕಾದಾಗ ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಬಂದೇ ಬರ್ತಾರೆ. ನಾನು ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ನನ್ನ ನಂಬರ್ ತಗೊಳ್ಳಿ, ಈ ಲಿಂಕ್ ತಗೊಳ್ಳಿ ಅಂತ ನಾವೇನು ಅಡ್ವರ್ಟೈಸ್ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಆ ವಿಷಯದಲ್ಲಿ ಆಸಕ್ತಿ ಇದ್ರೆ ಅವರಾಗೆ ಹುಡ್ಕೊಂಡು ಬರ್ತಾರೆ, ಬಂದು ಎಷ್ಟೇ ಕಷ್ಟವಾದ್ರೂ ಕ್ಲಾಸ್ ಅಟೆಂಡ್ ಮಾಡ್ತಾರೆ, ವಿಷಯಗಳನ್ನ ತಿಳ್ಕೊಳ್ತಾರೆ. ಹೀಗಿರ್ಬೇಕು. ಆ ಥರ ಇಲ್ಲೂ ಅಷ್ಟೇ. ಈ ಪ್ರಣವ ಅನ್ನೋದು ಹೇಗೆ ಓಂಕಾರ, ಪ್ರಣವೋ ಧನಮು ಅಂತ ಹೇಳ್ತಾರೆ. ಓಂಕಾರನೇ ಒಂದು ಈ ಧನಸ್ಸು. ಓಂಕಾರ ಧನಸ್ಸು ಅಂತ ಹೇಳಿದ್ರೆ ಈ ಎಲ್ಲದಕ್ಕೂ ಭಗವಂತನನ್ನ ಥ್ರೂ ಮೆಡಿಟೇಷನ್ ಅಂದ್ರೆ ಭಗವಂತನನ್ನ ಧ್ಯಾನದಿಂದ ನಾವು ಭಗವಂತನನ್ನ ಪಡಿತೀವಿ ಅಂತ ಹೇಳಿದ್ರೆ ಅದಕ್ಕೆ ಓಂಕಾರನೇ ನಮ್ಗೆ ಮೂಲ ಇದೆ. ಅದನ್ನ ಹೇಳಿ ಅದನ್ನ ಧ್ಯಾನ ಮಾಡಿ ಆ ಮಂತ್ರವನ್ನ ಹೇಳಿ ಭಗವಂತನ ಪಡಿಬಹುದು. ಬ್ರಹ್ಮತಲ್ಲಕ್ಷಂ, ಅದೇ ಬ್ರಹ್ಮ ಅವನೇ ಒಂದು ಗುರಿ ಅಂತ ಇದ್ದಾಗ ಇದನ್ನ ಹೇಳಿ ನಾವು ಹೋಗ್ಬೋದು. ಈ ನನ್ನ ಆತ್ಮ ಅನ್ನೋ ಬಾಣಕ್ಕೆ ನಿನ್ನ ಪಾದಗಳೇ ಗುರಿ ಅಂತ ಹೇಳಕ್ಕೆ ಅರುಳ್ವರದ ನಿಲೆಯಿಲಿಕ್ಕೆ ಅಂಬೆನ ಅಂತ ಅಂಬು ಅಂತ ಹೇಳಿದ್ರೆ ಇದು ಬಾಣ. ನಾನ್ ಅಮಿಂಡೇನೆ ಅಲ್ಲಿ ಹೋಗಿ ಚುಚ್ಕೊಂಡ್ಬಿಟ್ಟಂತ. ನೋ ಪಾಯಿಂಟ್ ಆಫ್ ರಿಟರ್ನ್, ಅದೇನು ವಾಪಸ್ ಬರುತ್ತೆ ಅಂತ. ಏತಿ ವೈತಿ ಏಣಿವಾಗಿ ಅಂತ ವೇದಾಂತ ದೇಶಕ್ಕೆ ಹೇಳ್ತಾರೆ. ಮುಂದೆ ಬರೋ ಪದ್ಯಗಳಲ್ಲಿ ಬಾಕಿ ಕೃತಿಗಳೆಲ್ಲ ನಾವು ಓದ್ತೀವಲ್ಲ ಅವಾಗ ನಮ್ಗೆ ಗೊತ್ತಾಗತ್ತೆ. ಏತಿ ವೈತಿ ಏಣಿವಾಗಿ ಕರ್ಕೊಳ್ತಾನೆ ನಮ್ಮನ್ನ ವೈಕುಂಠಕ್ಕೆ, ಆಮೇಲೆ ಏಣಿ ಎತ್ಬಿಡ್ತಾನಂತೆ, ವಾಪಸ್ ನಮ್ಮನ್ನೇನು ಕಳಿಸೋದಿಲ್ಲ. ಮತ್ತೆ ಕಳಿಸ್ಬಿಡ್ತಾನ ಅಂತ ಹೇಳಿದ್ರೆ ಕಳಿಸ್ತಾನೆ. ಯಾವಾಗ ಅಂದ್ರೆ ಇವಾಗ ಆಳ್ವಾರ ಆಚಾರ್ಯರನ್ನೆಲ್ಲ ಕಳಿಸಿದ್ದ, ಒಂದು ಒಳ್ಳೆ ಮಿಷನ್, ದೇ ಗೋ ಫಾರ್ ಎ ಗುಡ್ ಮಿಷನ್. ಅವಾಗ ಇವಾಗ ರಾನಲ್ಲಿ ಕೆಲಸ ಮಾಡೋರು ಅವರೆಲ್ಲ ಯಾವುದೋ ಒಂದು ಸಾಧಿಸ್ಕೊಂಡು ವಾಪಸ್ ಬಂದಾಗ ತುಂಬಾ ಖುಷಿ ಆಗುತ್ತೆ ಎಲ್ಲರೂ. ಆದ್ರೆ ಮತ್ತೆ ಒಂದು ಕೆಲಸ ಇದೆ ಅಂತ ಹೇಳಿದಾಗ ಅಷ್ಟೇ ಹುರುಪಿಂದ ಹೋಗ್ತಾರೆ, ಹೋಗಿ ಹೊರಗಡೆ ಮಾಡ್ಕೊಂಡು ಬರ್ತಾರೆ. ಅದೇ ತರ ಅಲ್ಲಿ ಭಗವಂತನ ಪ್ರಪಂಚಕ್ಕೆ ಕರ್ಕೊಳ್ತಾನೆ. ಅದನ್ನ ನಾವಿಲ್ಲಿ ಹೇಳ್ತಾರೆ.
ಅರುಮೈ ಅರುಮೈಲ ಮೇಯಂ ಉರವಂ ಅರುಮೈಲ ಅಂತ ಭಗವಂತನಲ್ಲಿ ಕಾಠಿಣ್ಯ ಇಲ್ಲ, ಅದೇ ಮುಖ್ಯ. ಯಾಕೆ ನಾವು ನಾರಾಯಣನನ್ನೇ ನಾವು ವರಿಸ್ಬೇಕು? ಅವನೇ ಅಂದ್ರೆ ಅವನಿಗೆ ಪೋರ್ಟ್ಫೋಲಿಯೋ ಇರೋದು. ಇವಾಗ ಲಾಕರ್ ಅಲ್ಲಿ ನಾವು ಕೀ ತಗೋತೀವಿ ನೋಡಿ, ಬ್ಯಾಂಕ್ ಲಾಕರ್ ಅಲ್ಲಿ ನಾವು ತಗೋತೀವಿ, ನಮ್ಮ ಹತ್ರ ಒಂದು ಕೀ ಇರುತ್ತೆ, ಬ್ಯಾಂಕ್ ಮ್ಯಾನೇಜರ್ ಹತ್ರ ಒಂದು ಕೀ ಇರುತ್ತೆ. ಬರೀ ನಮ್ ಕೀ ಹಾಕಿ ತೆಗೆದ್ರೆ ಅದು ಓಪನ್ ಆಗೋದಿಲ್ಲ, ಅಥವಾ ಬೇರೆ ಯಾರದೇ ಲಾಕರ್ ಕೀ ಹಾಕಿ ತೆಗೆದ್ರು ಓಪನ್ ಆಗಲ್ಲ. ಆ ಮಾಸ್ಟರ್ ಕೀ ಅಂತ ಹೇಳ್ತಾರಲ್ಲ, ಆ ಮಾಸ್ಟರ್ ಕೀ ಬಂದು ಆ ಮ್ಯಾನೇಜರು ತೆಗಿಬೇಕು. ಆ ಮಾಸ್ಟರ್ ಕೀ ಎಲ್ಲದಕ್ಕೂ, ಅಷ್ಟು ಲಾಕರ್ಗಳಿಗೂ ಮಾಸ್ಟರ್ ಕೀ ಒಂದೇ ಇರುತ್ತೆ ಬ್ರಾಂಚ್ ಮ್ಯಾನೇಜರ್ಗೆ, ಅವನು ಹಾಕಿ ತೆಗಿಬೇಕು. ಅದೇ ತರ ಮೋಕ್ಷ ಅನ್ನೋ ಮಾಸ್ಟರ್ ಕೀ ಶ್ರೀಮನ್ ನಾರಾಯಣನ ಹತ್ರ ಮಾತ್ರನೇ ಇರೋದು. ನಿಮಗೆ ಯಾರಿಗೆ ಆಸಕ್ತಿ ಇದೆಯೋ ಅವನನ್ನ ನಾವು ಶರಣಾಗ್ಲೇಬೇಕು, ಅಷ್ಟೇ ಸಿಂಪಲ್. ಅಡೈಕಲಪತ್ತು ಒಂದೇ ಒಂದು ಗ್ರಂಥ ಓದ್ಬಿಟ್ರೆ ಬೇರೆ ಯಾವುದು ಓದ್ದೇ ಹೋದ್ರೂ ಪರವಾಗಿಲ್ಲ. ಮೋಕ್ಷದಲ್ಲಿ ಯಾರಿಗೆ ಆಸಕ್ತಿ ಇರುತ್ತೋ ಅವ್ರು ಇದನ್ನೇ ಮಾಡ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ, ಅರುಮೈಲ ಸರಿ ಇವನು ಕೊಡ್ತಾನೆ ನಮ್ಗೆ ಅಂದ್ರೆ ಕಾಠಿಣ್ಯ ಇಲ್ಲ ಅವನ ಹತ್ರ, ಎಲ್ಲರಿಗೂ ಕೊಡ್ತಾನೆ, ಎಲ್ಲರನ್ನು ಕ್ಷಮಿಸ್ತಾನೆ. ಎಂಥ ಕೆಟ್ಟ ಮೋಸವಾಗಿದ್ದ ಕ್ಷತ್ರಬಂಧುಗೆ ಕೊಟ್ಟಿದ್ದಾನೆ ಅಂದ್ರೆ ಅವನಿಗಿಂತ ಏನ್ ಮೋಸವಾದವರು ಅಲ್ಲ ನಾವು. ಎಲ್ಲ ಸಣ್ಣ ಆಗ ಹುಟ್ಟಿದ ಹಸುಳೆ ಮಗುನ ಕಿವಿ ಕಚ್ಚಿ ಹೊಡೆದು ಮಾಡಿ ಎಲ್ಲ ಸಾಯಿಸ್ತಾ ಇದ್ದ ಕೆಟ್ಟ ರಾಕ್ಷಸ ಕ್ಷತ್ರಬಂಧು. ಆ ತರ ಅಷ್ಟೇನ್ ಕೆಟ್ಟ ಇಲ್ಲ, ಕ್ಷತ್ರಬಂಧುಗೂ ಮೋಕ್ಷ ಸಿಗುತ್ತೆ, ಆದ್ರೆ ಕೇಳ್ಬೇಕು. ಕಾಠಿಣ್ಯ ಅನ್ನೋದು ಇವನ ಹತ್ರ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಲಕ್ಷ್ಮಿ ಅವನ ಎದೆನಲ್ಲೇ ಕೂತಿದ್ದಾನೆ. ಹಾಗೆ ಅಳಪರಿ ಅಡಿಯರ್ಶಮ್ ಅಂದ್ರೆ ಸರ್ವಶೇಷಿತ್ವ. ಇವ್ರು ಕೊಡ್ತೀನಿ, ಇವ್ರು ಕೊಡಲ್ಲ, ಮೋಕ್ಷನ ನಿಮಗ್ ಮಾತ್ರ ಕೊಡ್ತೀನಿ ರೀ ನೀವು, ಯಾಕಂದ್ರೆ ನೀವೇನೋ ಸ್ವಲ್ಪ ಫೇವರಬಲ್ ಆಗಿದ್ರಿ, ನಿಮಗ್ ಮಾತ್ರ ಕೊಡ್ತೀನಿ, ಅವ್ರನ್ನ ಕರ್ಕೊಂಡ್ಬರ್ಬೇಡಿ, ಅವ್ರ ಜೊತೆಗಿಲ್ಲ ಅಂತ. ವಿಭೀಷಣ ಬರ್ಬೇಕಾದ್ರೆ ಹಿಂದ್ಗಡೆ ಒಂದ್ 4 ರಾಕ್ಷಸರು ಬಂದಿರ್ತಾರೆ ಜೊತೆಗೆ. ಯಾಕೆ ಬಂದಿರ್ತಾರೆ ಅಂದ್ರೆ ವಿಭೀಷಣನಿಗೇನೋ ಒಬ್ಬನೇ ಬರಕ್ ಭಯನ ಅಂದ್ರೆ ಇಲ್ಲ, ಹಾಗಲ್ಲ. ಇವನು ಏನಾದ್ರೂ ಕೇಳ್ಬೇಕಾದ್ರೆ ಅಕಸ್ಮಾತ್ ರಾಮ ಏನಾದ್ರೂ ಹೇಳಿದ್ದು ತನಗ್ ಸರಿಯಾಗಿ ಕೇಳಿಸ್ಲಿಲ್ಲ ಅಂದ್ರೆ ಅವ್ರ ಹತ್ರ ಕೇಳಿ ತಿಳ್ಕೊಳಕ್ಕೋಸ್ಕರ ತನ್ನ ಜೊತೆಗೆ 4 ಜನ ಕರ್ಕೊಂಡ್ ಬಂದಿರ್ತಾನೆ. ಆ ಕರ್ಕೊಂಡ್ ಬಂದಿರೋದಲ್ದೇನೆ ವಿಭೀಷಣನಿಗೆ ಮಾತ್ರ ಅವನು ಶರಣಾಗತಿಯನ್ನ ಕೊಡದೆ ಆ ಬಂದಿರೋ 4 ರಾಕ್ಷಸರಿಗೂ ಕೊಡ್ತಾನೆ. ಇದೇ ತರ ಜೊತೆಗಿರೋ ಇತರೆ ರಾಕ್ಷಸಿಗಳಿಗೂ ತಾಯಾರು ರಕ್ಷಣೆ ಕೊಟ್ಟಿದ್ದು ನಾವು ನೋಡಿದೀವಿ. ಎಷ್ಟು ಇದಕ್ಕೆಲ್ಲ ಏನು, ಇದಕ್ಕೆ ಹೇಳೋದು ಅಳಪರಿಯ, ಲೆಕ್ಕ ಇಲ್ಲಂಗೆ ಸರ್ವಶೇಷಿತ್ವ. ಯಾರು ಕೇಳಿದ್ರು ಕೊಡೋ ಅಂಥದ್ದು, ಎಲ್ಲರನ್ನೂ ಕವರ್ ಮಾಡೋ ಅಂಥದ್ದು. ಇದು ನಿಮಗಿದೆ, ನಿಮಗಿಲ್ಲ, ನೀವು ಈ ವರ್ಣದವರು, ನೀವು ಈ ಆಶ್ರಮದವರು, ನಿಮಗಿದೆ, ನಿಮಗಿಲ್ಲ ಅಂತಿಲ್ಲ. ಎಲ್ಲ ಆಶ್ರಮದವ್ರಿಗೂ ಎಲ್ಲ ವರ್ಣದವ್ರಿಗೂ ಇದೆ. ಇಲ್ಲಿ ಒಂದು ಮುಖ್ಯವಾದನ್ನ ನಾವು ತಿಳ್ಕೊಬೇಕು ಯಾವಾಗ್ಲೂ. ವರ್ಣ ಅಂತ ಹೇಳಿದಾಗ ಈ 4 ವರ್ಣವನ್ನ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಹೇಳಿ ಭಗವದ್ಗೀತೆಲೆ ಹೇಳಿದಾನೆ. ಆ 4 ವರ್ಣದಲ್ಲಿ ಇದ್ದಾಗ ಈ ಮೋಕ್ಷ, ನಾವು ಆ ಮೋಕ್ಷಾರ್ಥಿ ಆದ ಮಾತ್ರಕ್ಕೆ ವರ್ಣ ಇಂಟರ್ಚೇಂಜ್ ಆಗ್ಬಿಡಲ್ಲ. ಆ ವರ್ಣ ಇಂಟರ್ಚೇಂಜ್ ಆಗ್ಬೇಕಾದ್ರೆ ನಾವು ತುಂಬಾ ಯಾರು ವಿಶ್ವಾಮಿತ್ರನ ತರ ಯಾರೋ ಒಬ್ರಿಬ್ರು ಸಾಧನೆ ಮಾಡಿದ್ರೆ ಆಗತ್ತೆ ಹೊರತು ವರ್ಣ ಇಂಟರ್ಚೇಂಜ್ ಆಗಲ್ಲ. ಹಾಗೆ ಮಾಡಿದ ಮಾತ್ರಕ್ಕೆ ನಾವು ಬ್ರಾಹ್ಮಣಿಕೆ ಬಂದ್ಬಿಡ್ತು ಅಂತನೋ, ಅಥವಾ ನಾವು ಕ್ಷತ್ರಿಯ ಆಗ್ಬಿಟ್ವಿ, ಯಾರ ಬೆಟರ್ ಕುಲ ಆ ಥರ ಎಲ್ಲ ಏನು ಕೇಳಕ್ಕಾಗದೆ. ಹೋಗಿ ಬೆಟರ್ ಕುಲ ಯಾರು ಇರಕ್ಕೆ ಇಷ್ಟನೇ ಪಡಲ್ಲ. ಹಾಗೆ ನೀಚ್ ಕುಲದಲ್ಲಿದ್ರೆ ರಿಸರ್ವೇಶನು, ಕೆಲಸ ಬೇಗ ಸಿಗತ್ತೆ, ಕಾಲೇಜಲ್ಲಿ ಸೀಟ್ ಸಿಗತ್ತೆ. ಆದ್ರೆ ಭಗವಂತನ ಹತ್ರ ಹೋಗಕ್ಕೆ ಯಾವ ಕುಲ ಆದ್ರೂ ಪರವಾಗಿಲ್ಲ, ಅದು ಇಲ್ಲಿರೋದು, ಅದು ತುಂಬಾ ಮುಖ್ಯ. ಅದಕ್ಕೆ ಅಳಪ್ಪರಿ ಅಡಿ ಅರಶನ್ ಅಂದ್ರೆ ಇವನು ಆಳ್ವಿಕೆ ಅಡಿ ಅರಸು. ಇವನು ಈ ಕಾಲು ಯಾರಿದೆ, ಈ ಪಾದಗಳು ಯಾವ ರಾಜನಿಗೆ ಸೇರಿದೆ, ಅಳಪ್ಪರಿ ಅವನು ಪ್ರಜಾಪತಿ, ಅವನು ಚಕ್ರಾಧಿಪತ್ಯ ಎಷ್ಟಿದೆ ಅಂದ್ರೆ ಇಟ್ ವಿಲ್ ಕವರ್ ಎವ್ರಿಬಡಿ. ಸರ್ವಶೇಷಿತ್ವ, ಯಾರ ನೋಡಿದ್ರೆ ಬ್ರಹ್ಮ ಕೂಡ ಇವನಿಗೆ ಹೋಗಿ ಅವನು ಶೇಷನೇ. ಇವನಿಗೆ ಆದಿಶೇಷ, ನಿತ್ಯ ಸೂರಿಗಳು ಯಾರ್ಯಾರಿದಾರೋ, ನಿತ್ಯ ಸೂರಿಗಳು ಅಷ್ಟೂ ಜನ, ಬ್ರಹ್ಮಲೋಕ ಪರ್ಯಂತ ಯಾರ್ಯಾರಿದಾರೋ ಎಲ್ಲ ಸರ್ವಶೇಷಿತ್ವ, ಎಲ್ಲ ಇವನಿಗೆ ಸಬ್ಸರ್ವಿಯೆಂಟ್. ಅದೇ ಕರೆಕ್ಟ್ ಇಂಗ್ಲಿಷ್ ವರ್ಡ್, ಸಬ್ಸರ್ವಿಯೆಂಟ್ ಆಗಿದ್ದಾರೆ. ಯಾರು ಇವನಿಗಿಂತ ರಸಮ ಅಭ್ಯಧಿಕ, ಇವನ್ ದೊಡ್ಡವ್ರು ಯಾರು ಇಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಇದನ್ನ ಹೇಳಿ ಮುಂದಿನ ಹಾಡಿಗೆ ಹೋಗ್ತೀವಿ. ಇದಕ್ಕೆ ಈ ಪದ್ಯಕ್ಕೆ ಅಂತ ಫಲಶ್ರುತಿ ಅಂತ ಏನೂ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಪದ್ಯದ ಕ್ರಿಯೆ ಏನು ಬರುತ್ತೋ ಕೊನೆಯಲ್ಲಿ ನಮ್ಮನ್ನು ಅದೇ ತಗೊಂಡು ಹೋಗಿ ವೈಕುಂಠದಲ್ಲಿ ಕೂರಿಸುತ್ತೆ. ಇನ್ನೇನು ಫಲ ಬೇಕು ನಿಮಗೆ? ಅಲ್ಲಿ ಹೋದ್ಮೇಲೆ ಇನ್ನೇನಾದ್ರು ಕೇಳ್ತೀವ ನಾವು? ವಾಪಸ್ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ್ನೆಲ್ಲ ನೋಡ್ಕೊಂಬ ಅಂದ್ರೆ ಅಯ್ಯೋ ಅವ್ರು ಕಡಕರ ಹುಡುಗರ, ಅವ್ರು ಬರ್ತಾರೆ ಅವ್ರ ನಿಧಾನಕ್ಕೆ, ಅವ್ರಿಗೇನು ಮೋಕ್ಷದಲ್ಲಿ ಆಸಕ್ತಿನೂ ಇಲ್ಲ, ಅವ್ರು ಇನ್ನೂ ಸ್ವಲ್ಪ ದಿವಸ ಇರ್ಬೇಕು ಅಂತಾರೆ, ಅವ್ರಿಗೆ ಈ ಥರ ಆಗಿದೆ ಎಷ್ಟೋ ಜನ. ಯಾಕೆಂದ್ರೆ ಪ್ರಹ್ಲಾದನ್ನೇ ನಾವು ನೋಡ್ತೀವಲ್ಲ, ಅವನಿಗೆ ಬೇಕಾ ಎಲ್ಲ ವಿಷಯ ಗೊತ್ತಾಗ್ಬಿಡ್ತು, ಭಗವಂತನ ಹೋಗಿ ಸೇರ್ಕೊಳ್ಬೇಕು ಅಂತ ಆಸೆ ಆಯ್ತು, ಅವ್ರ ತಂದೆಗೆ ಇಷ್ಟ ಇಲ್ಲ ಆ ಥರ. ಹಾಗೆ ಮೋಕ್ಷದಲ್ಲಿ ಬಂದಾಗ ನಮಗೆ ಆಪ್ಷನ್ ಕೊಟ್ಟರು ನಾವು ಹೋಗೋದಿಲ್ಲ. ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು, ಅಯ್ಯಪ್ಪ ಸದ್ಯ ಬಂದಿದ್ದೆ ಸಾಕು, ಇಂತಿಗೂ ಯಾರು ಹೋಗ್ತಾರೆ ಅಲ್ಲಿಗೆ, ಸ್ಲಮ್ ಅದು ಅಂತ. ಯಾಕಂದ್ರೆ ನಮ್ಮವರೇ ನೀವು ಯಾಕಾದ್ರೂ ಇಲ್ಲಿ ಬಂದು ಯಾವಾಗ ನನ್ನ ಕರ್ಕೊಳ್ತೀಯ ಅಂತ ಹೇಳ್ತಾರೆ. ಇಷ್ಟಕ್ಕೂ ಏನೋ ಅವ್ರು ಏನು ಪಾಪ ಈ ಸಂಸಾರದಲ್ಲಿ ಏನು ಕಷ್ಟನೂ ಪಡ್ಲಿಲ್ಲ, ಮದುವೆ ಮಾಡ್ಕೊಂಡು ಜಂಜಾಟನ, ಹೆಂಡ್ತಿನ, ಮಕ್ಕಳ ಏನೂ ಇಲ್ಲ.
ಆದ್ರೂ ಕೂಡ ಬೇರೆಯವ್ರನ್ನ ನೋಡಿನೇ ಅವ್ರಿಗೆ ಬೇಜಾರು, ಜಿಗುಪ್ಸೆ ಬಂದ್ಬಿಡ್ತಾರೆ. ಈ ಭೂಮಿನಲ್ಲಿ ಬಂದು ಒಂದ್ ಸ್ವಲ್ಪನೂ ಉಪಕಾರ ಸ್ಮರಣೆ ಇಲ್ಲದೆ ಇದಾರಲ್ಲ ಈ ಜನಗಳು, ಭಗವಂತನ ಉಪಕಾರ ಸ್ಮರಣೆ ಇಲ್ಲದೆ ಇದಾರಲ್ಲ ಅಂತ ಅವ್ರನ್ನ ನೋಡಿದ್ರೇನೆ ಅವ್ರಿಗೆ ವೆರುಪು, ಅವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. 600 ಬರೆದು ಹೋಗ್ಲಾ ಬರ್ಲಾ ಬರ್ಲಾ ಅಂತ ಕೇಳ್ತಾರೆ, 800 ಬರೆದು ಬರ್ಲಾ ಬರ್ಲಾ ಅಂತ ಕೇಳ್ತಾರೆ. ಯಾಕೆಂದ್ರೆ ಈ ಭೂಮಿನೇ ಇಷ್ಟ ಇಲ್ಲ ಅವ್ರಿಗೆ, ಈ ಪ್ರಕೃತಿ ಮಂಡಲನೇ ಇಷ್ಟ ಇಲ್ಲ. ಯಾಕಂದ್ರೆ ಅಂಥ ಒಂದು ಲೋಕ ಅದು ವೈಕುಂಠ ಲೋಕ. ಅಂಥ ಒಂದು ತುಂಬಾ ಗೋಲ್ಡನ್ ಅಂತ ಹೇಳ್ತೀವಲ್ಲ, ಆ ಥರ ನಮಗೆ ಗೊತ್ತಿರೋದು ಗೋಲ್ಡನ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರುತ್ತೆ ಅಲ್ಲಿ. ಅಂಥ ಒಂದು ಸೌಖ್ಯವನ್ನ ಕೊಡುವಂಥ ಒಂದು ಜಾಗ. ಅಲ್ಲಿ ಸೌಖ್ಯವನ್ನು ಕೊಡೋದಷ್ಟೇ ಇಲ್ಲ, ನಾವು ಕೈಂಕರ್ಯವನ್ನ ಮಾಡಿ ನಮಗೆ ಇದು ಆ ಒಂದು ಎಕ್ಸ್ಟ್ರಾ, ನಮಗೆ ಕೈಂಕರ್ಯ ಮಾಡಿದಾಗ ಒಂದು ಸಂತೋಷ ಎಕ್ಸ್ಟ್ರಾ ಸಿಗುತ್ತಲ್ಲ, ಅದು ಕೂಡ ಸಿಗುತ್ತೆ. ಕೈವಲ್ಯದಲ್ಲೂ ಮೋಕ್ಷದಲ್ಲಿ ಇರೋ ತರಾನೇ ಯಾವಾಗ್ಲೂ ಜರೆ ಮುಪ್ಪು ವ್ಯಾಧಿ ಯಾವುದು ಇಲ್ಲದೆ ಹೋದ್ರೆ ಕೂಡ, ಆದ್ರೆ ಕೈವಲ್ಯ ನಮಗೆ ಬೇಜಾರಾಗುತ್ತೆ. ಯಾಕಂದ್ರೆ ಬೋರ್ಡಮ್ ಬಂದ್ಬಿಡತ್ತಂತೆ, ಅಲ್ಲೇ ಇತ್ತು ಏನೋ ಒಂಥರ ಅಯ್ಯೋ ಸಾಕಾಯ್ತಪ್ಪ ಇಲ್ಲಿ ಏನೋ ಥರ ಅನ್ಸತ್ತಂತೆ. ಅದೇ ತರ ಮುಪ್ಪು ವ್ಯಾಧಿ ಜರ ಯಾವುದು ಇಲ್ಲದೆ ಇರೋದು ಸಂತೋಷನೂ ಅನಸ್ವಿತವಾಗಿ ಆನಂದವೂ ಇತ್ತು. ಇಲ್ಲಿ ವೈಕುಂಠದಲ್ಲಿ ಇರ್ಬೇಕಾದ್ರೆ ಸಂತೋಷ ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಕೈಂಕರ್ಯ ಮಾಡಕ್ಕೆ ಅಂತ ಯಾರೋ ಒಬ್ಬ ದೊರೆ ನಮಗಿದ್ದಾನೆ. ವಿ ವಾಂಟ್, ನಮಗೊಬ್ಬ ಯಜಮಾನ ಬೇಕು ನಮಗೆ. ಅದಕ್ಕೆ ನೋಡಿ, ಯಾರು ಯಜಮಾನ ಅಂತೆಲ್ಲ ಹೇಳ್ಬಾರ್ದು, ಹಸ್ಬೆಂಡ್ಗೆ ಅಂತೆಲ್ಲ ಅದೇ ವಿಮೆನಿಸ್ಟ್ ಇಲ್ಲ. ಆದ್ರೆ ಎಲ್ಲಾರು ಸ್ತ್ರೀ ಪ್ರಾಯರು ಅನ್ಬೇಕಾದ್ರೆ ಒಬ್ಬ ಯಜಮಾನ ಬೇಕೇ ಬೇಕಲ್ವಾ. ಯಾಕೆ ಅಂತ ಹೇಳಿದ್ರೆ, ನೀವು ಮಾಡೋ ಕೈಂಕರ್ಯದಲ್ಲಿ ನಿಮ್ಗೆ ಒಂದು ಎಕ್ಸ್ಟ್ರಾ ಸಂತೋಷ ಸಿಗುತ್ತೆ. ಕೈವಲ್ಯದಲ್ಲಿ ಏನು ಸಂತೋಷ ಸಿಗುತ್ತೋ ಅದು ಪ್ಲಸ್ ಒಂದು ಎಕ್ಸ್ಟ್ರಾ ಸಂತೋಷ. ಯಾವುದೋ ಒಂದು ಕೈಂಕರ್ಯ ಮಾಡ್ತೀರಾ, ಅದರಿಂದ ದಾಸಕೃತ್ಯ, ದಾಸನಾಗಿ ಇದ್ದು ಒಂದು ಕೃತ್ಯವನ್ನ ಮಾಡಿದಾಗ ಅದಕ್ಕೊಂದು ಎಕ್ಸ್ಟ್ರಾ ಸಂತೋಷ ಸಿಗುತ್ತಲ್ಲ, ಅದು ವೈಕುಂಠದಲ್ಲಿ ಮಾತ್ರ ಸಿಗತ್ತೆ. ಅದು ಬೇಜಾರಾಗೋದಿಲ್ಲ, ಮತ್ತೆ ಅಲ್ಲಿಂದ ಎಲ್ಲೂ ಹೋಗಕ್ಕೆ ನಮ್ಗೆ ಇಷ್ಟನೂ ಆಗೋದಿಲ್ಲ. ಆಪ್ಷನ್ ಕೊಟ್ಟರು ನಾವು ಹೋಗೋದಿಲ್ಲ, ಬೇಕಾದ್ರೆ ಹೋಗ್ಬೇಕಂದ್ರೆ ಇದನ್ನೇ ಮಾಡಿದೆ. ಅಂಟು ಚರಾಚರಂಗಳ್ ವೈ ಹೊಂದತೇತಿ ಅಂತ ಹೇಳಿ ಭಗವತ್ ಶ್ರೀರಾಮಚಂದ್ರ ಎಲ್ಲರನ್ನೂ ಮೋಕ್ಷಕ್ಕೆ ಕರ್ಕೊಂಡು ಬಂದ್ಬಿಟ್ನಲ್ಲ ಯಾವಾಗ, ತನ್ನ ಅವತಾರ ಸಮಾಪ್ತಿ ಕಾಲದಲ್ಲಿ ಯಾರನ್ನೂ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಅಂಥ ಒಂದು ಕೃಪೆ ಕಾಕುತ್ಸ ಅಂತ ಹೇಳಿದ್ರೆ, ಇವನು ಭಗವಂತನ ಹೆಸರೇನೆ ಕಾಕುತ್ಸ ವೃತ್ತದಲ್ಲಿ ಬಂದು ಕೃಪೆ, ಅವನ ಕೃಪೆಯೇ ಅವನು ಇದು ಪರ್ಸಾನಿಫೈಡ್ ಭಗವಂತ. ಧರ್ಮನೇ ಹೇಗೆ ಪರ್ಸಾನಿಫೈಡ್ ಯುಧಿಷ್ಠಿರ ಅಂತ ಹೇಳ್ತಾರೆ, ಆ ಥರ ಕೃಪೆ ಪರ್ಸಾನಿಫೈಡ್ ಭಗವಂತ ರಾಮಚಂದ್ರ. ಆ ಥರ ಇರ್ಬೇಕಾದ್ರೆ ಯಾರನ್ನೂ ಬಿಟ್ಟು ಹೋಗೋಕೆ ಇಷ್ಟ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಪುಷ್ಪಕ ವಿಮಾನದಲ್ಲಿ ಎಲ್ಲರನ್ನ ಕರ್ಕೊಂಡು ಹೋದಾಗ ಹೋಗ್ತಾ ಹೋಗ್ತಾ ಮತ್ತೆ ಇವ್ರ ಮೇಲೆ ಕೃಪೆ. ಏನಪ್ಪಾ ಅಂದ್ರೆ, ಅಯ್ಯೋ ನನಗೋಸ್ಕರ ಸಂಕೋಚ ಪಟ್ಕೊಂಡು ಬಂದ್ಬಿಟ್ಟಿದಾರ, ಇವ್ರ ಸಂಸಾರದಲ್ಲೇ ಏನೋ ಚೆನ್ನಾಗಿದ್ರೋ ಏನೋ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಭರತನೂ ರಾಜ್ಯ ಆಳಿದ್ದ, ನನ್ನ ರಾಜ್ಯದಲ್ಲೂ ಎಲ್ಲರೂ ಸಂತೋಷವಾಗಿ ಇದ್ರು, ಬಲವಂತ ಕರ್ಕೊಂಡ್ ಬಂದ್ಬಿಟ್ನು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಇನ್ನೊಂದು ಮೋಕ್ಷ ಸಾಮ್ರಾಜ್ಯ ಸಾಂತಾನಿಕ ಅನ್ನೋ ಒಂದು ಲೋಕವನ್ನ ಸೃಷ್ಟಿ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಇಡ್ತಾನೆ. ನೋಡಿ, ನಿಮ್ಮನ್ನೆಲ್ಲ ನಾನು ವೈಕುಂಠಕ್ಕೆ ಕರ್ಕೊಂಡೇ ಹೋಗ್ತಾ ಇದ್ದೆ ಖಂಡಿತವಾಗ್ಲು. ಆದ್ರೆ ಒಂದು ಸೂಕ್ಷ್ಮ ಇದೆ ಇದರಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಯಾರಿಗಾದ್ರೂ ಒಂದ್ ವೇಳೆ ಮತ್ತೆ ನೀವು ಪ್ರಕೃತಿ ಮಂಡಲಕ್ಕೆ ಹೋಗ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನೀವು ಹೋಗ್ಬೋದು ಹೀಗೇನೆ. ಮತ್ತೆ ನಾನು ಬರ್ತೀನಿ, ಅವಾಗ ಯಾರಿಗೂ ಹೋಗಕ್ಕೆ ಇಷ್ಟ ಇಲ್ಲ, ಎಲ್ಲರೂ ನನ್ನ ಲೋಕಕ್ಕೆ ಬರ್ಬೇಕು ಅಂತ ಇಷ್ಟಪಟ್ರೆ ನನ್ನ ಲೋಕಕ್ಕೆ ಬರ್ಬೋದು ನೀವೆಲ್ಲ ಅಂತ ಹೇಳಿ, ಅವಾಗ ಅವ್ರಿಗೆ ಕರ್ಮದ ಯಾವುದೋ ಅಂಟುಗಿಂಟೆ ಏನು ಇರೋದಿಲ್ಲ. ಆದ್ರೆ ಅವರು ವಿವೇಚನೆಯಲ್ಲಿ ಯೂಸ್ ಮಾಡ್ಬೇಕಷ್ಟೆ. ಹಾಗಾಗಿ ಸಾಂತಾನಿಕ ಲೋಕವನ್ನು ಒಂದು ಆಪ್ಷನ್ ಕೊಡ್ತಾನೆ, ಅಷ್ಟು ಕೃಪೆ ಭಗವಂತನಿಗೆ ಅಲ್ಲಿ ಕೊಟ್ಟು. ಆಮೇಲೆ ಯಾರು ಹೋಗಿಲ್ಲ, ಯಾರು ಹೋಗ್ತಾರೆ, ಎಲ್ಲರೂ ಭಗವಂತನ ಜೊತೆಗೆ ಹೋದ್ರು, ಅದು ಬೇರೆ ವಿಷಯ. ಪುಲ್ಪ ಮೊದಲ ಹುಲ್ಲು ಹಾವು ಪಕ್ಷಿ ಎಲ್ಲಾನು ಹೋಯ್ತಂತೆ ಅವಾಗ. ಅದು ಹೇಳ್ತಾರೆ ಇವರು, ಕರ್ಪ ರಾಮ ಪಿರಾನ ಎಲ್ಲ ಅಲ್ಲಿ ಕರ್ಪರು ಅಂತ ಹೇಳ್ಬಿಟ್ಟು ರಮ್ಮಾಳ್ವಾರ ಹಾಡಿರೋ ಇದ್ರಲ್ಲಿ ಪುಲ್ಪ ಮೊದಲ ಎಲ್ಲಾನು ಹೋಯ್ತು ಅಲ್ಲಿ ಅವಾಗ ಅಂತ. ಅಂದ್ರೆ ಅದಕ್ಕೆ ನೋಡಿ, ಒಂದು ಹುಲ್ಲುಗೆ ಕೂಡ ಅದಕ್ಕೇನು ಜ್ಞಾನನ ವಿವೇಕನ ಏನು, ಅದು ಕೂಡ ಹೊಟ್ಟೋಯ್ತು ಅದ್ರ ಜೊತೆಗೆ. ನಾ ಹೋಗದೆ ಇಲ್ಲೇ ಇದೀನಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಕೊನೆಯದು 6 ಪಯನ್ವೇರಿಲ್, ಇದು ಸ್ವಲ್ಪ ಒಂದು 5 ನಿಮಿಷ ಎಕ್ಸ್ಟ್ರಾ ತಗೊಂಡು ಮುಗಿಸ್ಬಿಡ್ತೀನಿ. ಇದೊಂದು ಗ್ರಂಥ ಮುಗಿದೋಗ್ಲಿ ಹಾಲಿಡೇ ಮುಂಚೆ. 6 ಪಯನ್ವೇರಿಲ್ಲ, 6 பயன்வேறில்ல, அடியவர்கள் அனைவர்க்கும், அடியவர்கள் அனைவருக்கும், 6 மதன் பயனும் இவை, 6 மதன் பயனும் இவை, ஒரு காலும் பல காலும், ஒரு காலும் பல காலும், 6 பயனெனவே கண்டு, 6 பயனெனவே கண்டு, அருளாளர் அடியினை மேல், அருளாளர் அடியினை மேல், கூறிய நல்குண உரைகள், கூறிய நல்குண உரைகள், இவை 10 கோதிலவே, இவை 10 கோதிலவே,
ತಮ್ಮ ಗ್ರಂಥಕ್ಕೆ ಇದರಲ್ಲಿ ಯಾವುದು ದೋಷ ಇಲ್ಲ ಅಂತ ತಾವೇ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ವೇದಾಂತ ದೇಶಿಕರು ಯಾವತ್ತೂ ಹಾಗೆಲ್ಲ ಹೇಳೋದಿಲ್ಲ. ಹಿ ವಾಸ್ ಡಬ್ಲಿ ಶೋರ್. ಯಾಕೆಂದ್ರೆ ಅವ್ರು ಒಂಥರ ನೈಚ್ಛಾನುಸಂಧಾನೆ ಮಾಡ್ಕೊಳ್ಳೋದು ಯಾವಾಗ್ಲೂ. ನಾನು ಬರೀ ಕೇವಲ ವೀಣೆ, ಭಗವಂತನೇ ವೈಣಿಕ ಅಂತ ಹೇಳಿ ದಯಾಶತಕ ಎಲ್ಲ ಬರೆದಾಗ ಹೇಗೆ ಹೇಳಿದ್ದಾರೆ. ಅಂಥ ವೇದಾಂತ ದೇಶಿಕರು ತಮ್ಮ ಈ ಗ್ರಂಥದಲ್ಲಿ ಕೋದಿಲ್ಲ ಅಂತ ಹೇಳ್ತಾರೆ. ಒಂದು ಡಿಫೆಕ್ಟು ಇಲ್ಲ. ನೋ, ಯಾರು ಬೇಕಾದ್ರೂ ಹೇಳಿ ಗ್ಯಾರಂಟಿ ಕೊಡ್ತೀನಿ ನಾನು ಅಂತ ಹೇಳ್ತಾರಲ್ಲ ಆ ಥರ ಕೋದಿಲ್ಲ ನನಗೆ. 6 பையன் வேறில்ல அடியவர்கள் அனைவருக்கும் 6 மதன் பயனும் இவை ஒரு காலும் பல காலும் 6 பயனெனவே கண்டு அருளாளர் அடியினை மேல் கூறிய நல்குண உரைகள் இவை 10 கோதிலவே. 6 பயன் வேறில்ல அடியவர்கள் அனைவருக்கும் 6 மதன் பயனும் இவை ஒரு காலும் பல காலும் 6 பயனெனவே கண்டு அருளாளர் அடியினை மேல் 6 பயனெனவே கண்ட அருளாளர் அடியினை மேல் கூறிய நல்குண உரைகள் இவை 10 கோதிலவே. ಫಲಶ್ರುತಿಗಳ ಕವಿಗಳು ಹೇಳಬೇಕಾದ್ರೆ ಬೇರೆ ಬೇರೆ ವಾಯ್ಸ್ ಅಲ್ಲಿ ಹೇಳ್ತಾರೆ. ಯಾವಾಗ ಒಂಥರ ಡಿಫ್ರೆಂಟ್ ಆಗಿ ಆಕ್ಟಿವ್ ವಾಯ್ಸ್ ಅಲ್ಲಿ, ಪ್ಯಾಸಿವ್ ವಾಯ್ಸ್ ಅಲ್ಲೆಲ್ಲ ಹೇಳ್ತಾರೆ. ಫಲಶ್ರುತಿ ಹೇಳ್ದೇನೆ ಇರ್ಬೋದು. ಆದ್ರೆ ಇದಕ್ಕೆ ಫಲಶ್ರುತಿ ಹೇಳೋದಿಲ್ಲ. ಹೇಳದೆ ಇರೋದು ಅಲ್ಲೇನೆ ಕೋದಿಲ್ಲ ಅಂತ ಹೇಳಿದ್ರೆ ಒಂದು ಇದರಲ್ಲಿ ನೀವು ಯಾರು ನೋಬಡಿ ಕ್ಯಾನ್ ಫೈಂಡ್ ಎನಿ ಮಿಸ್ಟೇಕ್. 100% ಗ್ಯಾರಂಟಿ. ಯಾರು ಶರಣಾಗತಿ ಮಾಡ್ಕೊಂಡ್ರು ಮೋಕ್ಷ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇದರಲ್ಲಿ ಯಾವ ದೋಷವೂ ಇಲ್ಲ. ಹೇಳಿದ್ದೆಲ್ಲ ಪರ್ಫೆಕ್ಟ್ಲಿ ಟ್ರೂ, 100% ಅಂದ್ರೆ ಗ್ಯಾರಂಟಿ ಕೊಡ್ತಾರೆ. ಅದಕ್ಕೆ ಇದನ್ನ ಹೇಳ್ತಾರೆ. ಈ ಕೆಲವು ಪದಿಗಳಲ್ಲಿ ಹೇಳಿರೋದು ಉಂಟು ವೇದಾಂತ ದೇಶಿಕರು. ಹೇಗೆ ಅಂದ್ರೆ ಗೋದಾಸ್ತುತಿ ಎಲ್ಲ ಬಹುಗುಣ ರಮಣೀಯ ಭಕ್ತಿ ಗೋದಾಸ್ತುತಿಮ್ಯ. ಗೋದಾಸ್ತುತಿ ಬಂದಾಗ ಬಹುಗುಣ ರಮಣೀಯ, ಅವಳು ಗುಣಗಳು ಅಷ್ಟು ಚೆನ್ನಾಗಿದೆ, ಗೋದೆಯದು ರಮಣೀಯವಾಗಿದೆ, ಕೇಳಕ್ಕೂ ರಂಜಕವಾಗಿದೆ ಅಂತ ಆ ಥರ ಎಲ್ಲ ಹೇಳಿದ್ರೆ ಹೊರತು ಹೋದಿಲ್ಲ ಅಂತ ಹೇಳಿಲ್ಲ ಎಲ್ಲೋನು. ಅದೇ ತರ ಇವಳು ಆಂಡಾಳ್ ಕೂಡ ಹೇಳ್ತಾರೆ, ಎಂಡ್ರುಂ ತಿರುವರುಳ್ ಪೆಟ್ರು ಇನ್ಬುರುವರ್. ತನ್ನ ಪದ್ಯಕ್ಕೆ ತಾನೇ ಹೇಳ್ಕೊಂಡ್ಲು. ಶ್ರುತಿ ಹೇಳಿದ್ರು ಯಾವತ್ತಿಗೂ ಒಂದು ಕೃಪೆ ಸಿಗತ್ತೆ, ಇನ್ಬುರುವರ್ ಎನ್ಭಾವ ಎಂತನೂ ಹೇಳಿದ್ಲು. ಹಾಗೆ ಅಮಲರಾದಿ ಪಿರಾನಲ್ಲಿ ಕೂಡ ಫಲ ಇಲ್ಲ. ಯಾಕಂತ ಹೇಳಿದ್ರೆ ಉನ್ನೈ ಕಂಡ ಕಣ್ಗಳ್ ಮತ್ತೊಂದಿನೇ ಕಾಣಾವೆ ಅಂತ ಹೇಳ್ಬಿಟ್ರು. ಯಾಕಂದ್ರೆ ಅವ್ರಿಗೆ ತಿರ್ಪಾಣಾಳವ್ರಿಗೆ ಏನೂನೇ ಬೇಕಿರ್ಲಿಲ್ಲ. ಆದ್ರೆ ಕೊನೆಯಲ್ಲಿ ಎಂಟ್ ಮಾಡ್ಬೇಕಂದ್ರೆ ಹೀಗೆಲ್ಲ ಮಾಡ್ತಾರೆ. ಕಾರಣ ಏನಿರ್ಬೇಕು ಅಂತ ಹೇಳಿದ್ರೆ ಈ ಮಾರ್ಗ 6 ಪಯನ್ ಬೇರಿಲ್ಲ. ಯಾವ್ದು 6 ಅಂತ ಹೇಳಿದ್ರೆ ಒಂದು ಮಾರ್ಗ, ಪಯನ್ ಅಂತ ಹೇಳಿದ್ರೆ ನಮಗೆ ಸಾರ್ಥಕವಾಗಿ ಕಾಲ ಕಳೆದು ಸಾರ್ಥಕವಾದ ಒಂದು ಜೀವನವನ್ನ ನಡೆಸಿ ಅದು ಸಾರ್ಥಕವಾಗಿ ಮುಗಿಬೇಕು. ಯಾವಾಗ್ಲೂ ನಾವೇನ್ ಅನ್ಕೊಳ್ತೀವಿ, ಹ್ಯಾಪಿಲಿ ಮ್ಯಾರಿಡ್ ಎವರ್ ಆಫ್ಟರ್ ಅಂದ್ರೆ ಏನೋ ಅಷ್ಟಕ್ಕೆ ನಿಂತುಕೊಳ್ಳೋ. ಅವ್ರ ಮಕ್ಳಾಯ್ತಾ, ಅವ್ರ ಮಕ್ಳಿಗೆ ಒಳ್ಳೆ ಸ್ಕೂಲಲ್ಲಿ ಸೀಟ್ ಸಿಕ್ತ, ಸಾಫ್ಟ್ವೇರ್ ಇಂಜಿನಿಯರ್ ಆದ, ಮೆಡಿಕಲ್ ಸೀಟ್ ಇರಲ್ಲ ಒಳ್ಳೆ. ಯಾವಾಗ್ಲೂ ಇದೆಲ್ಲ ಎಂಡ್ ಆಗೋದು. ಈಸ್ ದೇರ್ ಎನಿ ಎಂಡ್ ಫಾರ್ ದಟ್? ಇಲ್ಲವೇ ಇಲ್ಲ. ಎಷ್ಟರವರೆಗೂ ಕೈ ಹಿಡ್ಕೊಂಡು ನಡೆಸ್ತೀರಾ ನಿಮ್ಮ ಮಕ್ಕಳನ್ನ? ಅವರವರ ಕರ್ಮಕ್ಕೆ ಅನುಸಾರವಾಗಿ ಅದು ಹಾಗೆ. ಎವ್ರಿ ಸೋಲ್ ಹ್ಯಾಸ್ ಗಾಟ್ ಎ ಟ್ರೇಡೆಡ್ ಪಾತ್, ಪ್ರೀ ಡಿಸ್ಟೈನ್. ಇದು ನಾವು ತಿಳ್ಕೊಳ್ಬೇಕು. ಇದು ಯಾವಾಗ ನಮಗೆ ತಿಳ್ಕೊಳ್ಳಲ್ವೋ ದುಃಖ ಅನ್ನೋದು ಪರಂಪರೆಯಾಗಿ ನಮಗೆ ಬರ್ತಾ ಇರೋದು. ಯಾಕೆ ಕೆಲವರೆಲ್ಲ ನಾವು ನೋಡ್ತೀವಿ, ಅವ್ರ ಮನೇಲಿ ಏನೇ ಕಷ್ಟ ಇದ್ರು ನಗ್ನಕ್ಕೊಂಡು ಚೆನ್ನಾಗೇ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಈ ತರ ಒಂದು ಒಳ್ಳೆ ಗುಣ ಇರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಭಗವಂತನ ಸಂಕಲ್ಪದಿಂದಲೇ ನಡೀತಾ ಇದೆ. ಅದಕ್ಕೆ ವಿರುದ್ಧವಾಗಿ ನೀವು ಏನೇ ಮಾಡಿದ್ರು ಅದು ಸರಿ ಹೋಗಲ್ಲ ಅನ್ನೋದನ್ನ ಅವರು ಖಾತ್ರಿಯಾಗಿ ನಂಬಿರ್ತಾರೆ. ಅದಕ್ಕೆ ಕಾರಣ ಆ ತೇಜಸ್ ಅವ್ರ ಮಕ್ಕಳಲ್ಲೂ ಗೊತ್ತಾಗ್ಬಿಡುತ್ತೆ, ಹಾಗೆ ಸಂತೋಷವಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಕಾರಣ ಹೀಗೇನೆ. ಆಯಾ ಆತ್ಮಗಳು ಆಯಾ ಕರ್ಮಗಳಿಗೆ ಅನುಸಾರವಾಗಿ ಅದು ಒಂದು ರೂಟ್ ಇರುತ್ತೆ. ಆ ರೂಟಲ್ಲೇ ಫಾಲೋ ಮಾಡ್ಕೊಂಡು ಏನೋ ಕೆಲವ್ರನ್ನ ತಿದ್ಬೋದು. ಆ ತಿದ್ದಕ್ಕೂ ಅದಕ್ಕೂ ಒಂದು ಯೋಗ ಇರುತ್ತೆ ಅವ್ರಿಗೆ, ಅದು ತಿದ್ಕೋತಾರೆ. ತಿದ್ದಕ್ಕಾಗಲ್ಲ ಅಂತ ಹೇಳಿದ್ರೆ ನಿಶ್ಚಯವಾಗಿ ತಿಳ್ಕೊಳ್ಳಿ, ಭಗವಂತನ ಸಂಕಲ್ಪ ಇಲ್ಲ ಅಂತಾನೆ ಅರ್ಥ. ಅದಕ್ಕೆ ಇಲ್ಲಿ ಹೇಳ್ತಾರೆ ನಮ್ಗೆ 6 ಪಯನ್ವೇರಿಲ್ಲ. ನೀವು ಕಲಿಯುಗದಲ್ಲಿ ಹುಟ್ಟಿ ಮತ್ತೆ ನಮ್ಗೆ ಬೇರೆ ಯಾವುದು, ದೇರ್ ಇಸ್ ನೋ ಅದರ್ ಗೋ. ಶರಣಾಗತಿ ಬಿಟ್ರೆ ಬೇರೆ ಯಾವುದು ಇಲ್ಲ. ಎಲ್ಲರೂ ಈ ವ್ರತ ಹೇಳಿದ್ದಾರೆ, ಆ ಸ್ವಾಮಿಗಳ ಹತ್ರ ಹೇಳಿದ್ದಾರೆ, ಕಲ್ಕಿ ಭಗವಾನ್ ಅವತಾರ ಅಂತಾನೆ. ಅವ್ರು ಹೋಗಿ ನಮಸ್ಕಾರ ಮಾಡ್ಬಿಟ್ಟು ಅವ್ರೇನೋ ಕಲ್ಸಕ್ರೆ ಕೊಡ್ತಾರೆ, ತಿನ್ಬಿಟ್ರೆ ಆಯ್ತು ಮೋಕ್ಷ. 6 ಪಯನ್ವೇರಿಲ್ಲ. ಮೋಸ ಹೋಗ್ಬೇಡಿ ಅಂತ ಹೇಳ್ತಾರೆ ವೇದಾಂತ ದೇಶಿಕರು. ಬೇರೆ ಯಾವುದು ದಾರಿನೇ ಇಲ್ಲ ನಿಮಗೆ. ಯಾರ ಮಾತನ್ನು ಕೇಳಿ ಮರಳಾಗ್ಬಿಡ್ಬೇಡಿ. ಇದು ಶರಣಾಗತಿ ಒಂದೇ ಮಾರ್ಗ ಅಂತ ಹೇಳಕ್ಕೆ 6 ಪಯನ್ವೇರಿಲ್ಲ ನಿಷ್ಠುರವಾಗಿ ಹೇಳ್ಬಿಟ್ರು. ಅಡಿಯವರ್ ಹಳ್ಳನೆವರ್ಕುಂ. ಅಡಿಯವರ್ ಅಂತ ಹೇಳಿದ್ರೆ ಸರ್ವಶೇಷಿತ್ವ. ನಾನು ಆಗ್ಲೇ ಹೇಳ್ಬಿಟ್ಟೆ, ಸತ್ಯಲೋಕ ಪರ್ಯಂತ ಎಲ್ಲರಿಗೂ ಬೇರೆ ಯಾವುದು ಮಾರ್ಗನೇ ಇಲ್ಲ.
ಶರಣಾಗತಿ ಒಂದೇ ಮಾರ್ಗ, ಅದನ್ನ ಹೇಳ್ಬಿಟ್ರು. ಆರು ಮದನ್ ಪಯನುವೈ ஒரு ಕಾಲಂ ಪಲ ಕಾಲ, ಎಷ್ಟೇ ಕಾಲಗಳು ಬಂದ್ರು ಎಷ್ಟೇ ಕಲ್ಪಾಂತರಗಳಾದ್ರೂ ಕೂಡ ಇದು ಒಂದೇನೆ, ಇದು ಒಂದೇ ಶ್ರುತಿನಲ್ಲಿ ಹೇಳಿರುವಂತ ಮಾರ್ಗವೇ ಇದು ಒಂದೇನೆ. ಅದನ್ನ ಹೇಳ್ತಾರೆ. ಆರು ಪಯನವೇ ಕಂಡು, ಹೌದಪ್ಪ ಇದು ಸರಿಯಾದ ಮಾರ್ಗ, ಇದನ್ನೇ ನಾವು ಅನುಸರಿಸ್ಬೇಕು ಅಂತ ಯಾರು ಇದರ ಒಳಿತನ್ನು ಶರಣಾಗತಿ ಇದನ್ನ ತಿಳ್ಕೊಂಡು ಅರುಳಾಳರ್ ಅಡಿನೇ ಮೇಲೆ ಭಗವಂತನ ಕಾಂಚೀಪುರದ ಪೆರುಮಾಳಿದಾರಲ್ಲ ಅವನ ಪಾದಗಳ ಮೇಲೆ ಬೀಳ್ತಾರೋ, ಊರಿಯನಲ್ ಗುಣ ಉರೈಗಳ್ ಎಲ್ಲ ಅವ್ರಿಗೆ ಎಲ್ಲಾನು ಸಿಗತ್ತೆ ಅಂತ. ಊರಿಯನಲ್ ಗುಣ ಉರೈಗಳ್ ಅಂದ್ರೆ ಒಳ್ಳೆ ವಿಷಯ ಇರೋವಂತ ಈ 10 ಹಾಡು ಇವೈ ಪತ್ತೊಂ ಕೋದಿಲವೇ, ಇದರಲ್ಲಿ ಒಂದು ಚೂರು ಇದು ದೋಷನೇ ಇಲ್ಲ. ಖಂಡಿತವಾಗ್ಲೂ ಯಾರು ಇದನ್ನು ನಂಬ್ಕೊಂಡು ಶರಣಾಗತಿ ಮಾಡ್ಕೊಳ್ತಾರ ಅವ್ರಿಗೆ ಅಸಲಿಗೆ ಮೋಸ ಇಲ್ಲ ಅಂತ ಹೇಳ್ತೀವಲ್ಲ ನಾವು. ಯಾವ್ದಾನ ಒಂದು ಪದಾರ್ಥ ತಗೊಂಡ್ರೆ ಸರ್ ಇದು ತಗೊಳ್ಳಿ ಸರ್, ಗ್ಯಾರಂಟಿ 10 ವರ್ಷ ಗ್ಯಾರಂಟಿ, ದುಡ್ಡಿಗೆ ಏನು ಮೋಸ ಇಲ್ಲ, ಎವ್ರಿ ಪೈ ಗೆಟ್ ಬ್ಯಾಕ್ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ತಾರ ಇಲ್ವೋ? ವೇದಾಂತ ದೇಶಿಕರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಇವಾಗ ಶರಣಾಗತಿಗೆ. ₹6 ನೀವು ಎಷ್ಟೇ ಲಕ್ಷ ರೂಪಾಯಿ ಕೊಟ್ರು ಎಷ್ಟೇ ಕೋಟಿ ರೂಪಾಯಿ ಕೊಟ್ರು ಬೇರೆ ಮಾರ್ಗ ಯಾವುದೂ ಇಲ್ಲ, ಇದೇನೇ ಮಾರ್ಗಕ್ಕೆ ಬರ್ಬೇಕಷ್ಟೇ. ಅವರೆಲ್ಲಾನು ನಿಮ್ಮನ್ನೆಲ್ಲ ಊರೆಲ್ಲ ಸುತ್ತಿಸ್ಬಿಟ್ಟು ಕೊನೆಗೆ ಇಲ್ಲಿಗೆನೆ ಕರ್ಕೊಂಡ್ ಬರ್ತಾರೆ, ಶರಣಾಗತಿ ಮಾಡ್ಕೊಳ್ಳಿ ಅಲ್ಲಿ ಹೋಗ್ಬೋದು ಅಂತ. ಅದಕ್ಕೆ ₹6 ಆ ಥರ ಹೇಳ್ತಾರೆ. ಹೀಗೆ ತುಂಬಾ ಈ ಮ್ಯಾಜಿಕಲ್ ಆಗಿ ಸಾಂಖ್ಯ ಯೋಗ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ನಂಬರ್ ಸೈನ್ಸ್. ಆ ನಂಬರ್ ಸೈನ್ಸ್ ಅಲ್ಲಿ ಹೇಳ್ತಾರೆ ಇದೇನೇ ಮಾರ್ಗ. ಯಾವ್ದು ಮಾರ್ಗ ಅಂತ ಹೇಳಿದ್ರೆ ನಂಬರ್ 1 ಯಾವ್ದು, ಅಷ್ಟಾಕ್ಷರ ಹೇಳ್ಬೇಕು. ಯಾಕಂದ್ರೆ ಇದನ್ನೇ ನಾವು ಶಮಾಶ್ರಯಣ ಮಾಡ್ಕೊಳ್ಳುವಾಗ ನಮ್ಗೆ ಮಂತ್ರ ನಮ್ಗೆ ಉಪದೇಶ ಆಗುತ್ತೆ. ಅಷ್ಟಾಕ್ಷರ ನಂಬರ್ 1. ನಂಬರ್ 2 ಏನಪ್ಪಾ ಅಂದ್ರೆ ದ್ವಯ ಮಂತ್ರ, ಅದನ್ನು ನಮ್ಗೆ ಸಿಗುತ್ತೆ. 3ನೇದೇ ಅಂದ್ರೆ ರಹಸ್ಯತ್ರಯಗಳು. ರಹಸ್ಯತ್ರಯಗಳು ಅಂತ ಹೇಳಿದ್ರೆ ಅಷ್ಟಾಕ್ಷರಿ, ದ್ವಯ, ಚರ್ಮ ಶ್ಲೋಕ ಇವೆಲ್ಲ ಸಿಗುತ್ತೆ. ನಂಬರ್ 3. ನಂಬರ್ 4 ಅಂತ ಹೇಳಿದ್ರೆ 4 ತರ ಶರಣಾಗತಿ ಇದೆ ರೀ. ಯಾವ್ದಾದ್ರೂ ನೀವು ಯಾವ ಮಾರ್ಗದಲ್ಲಾದ್ರೂ ಹೋಗಿ ತೃಪ್ತ ಪ್ರಪತ್ತಿ, ಆತ ಪ್ರಪತ್ತಿ ಅಂತೆಲ್ಲ ನಾವು ಹೇಳಿದ್ವಲ್ಲ, 4 ತರ ಶರಣಾಗತಿ ಬೇರೆ ಬೇರೆದು, ಅದನ್ನ ನೀವು ಅನುಸರ ಮಾಡ್ಕೊಳ್ಳಿ. ಅವಾಗ ಹೇಗೆ ಅಂತ ಹೇಳಿದ್ರೆ ಅರ್ಥಪಂಚಕ ನಂಬರ್ 5. ಅರ್ಥಪಂಚಕ, ನಾವೆಲ್ಲ ಯಾಕೆ ಇಲ್ಲಿದ್ದೀವಿ, ಎಲ್ಲಿ ಹೋಗ್ಬೇಕು, ಯಾಕೆ ಹೋಗ್ತಾ ಇಲ್ಲ, ಹೋಗಕ್ಕೆ ಏನ್ ಮಾಡ್ಬೇಕು, ಹೋದ್ಮೇಲೆ ಏನ್ ಮಾಡ್ಬೇಕು, ಇದಿಷ್ಟೇ ಅರ್ಥ. ಯಾವಾಗ್ಲೂ ಅರ್ಥಪಂಚಕ ಹೇಳ್ತೀವಿ, ಅದು ನಂಬರ್ 5. ನಂಬರ್ 6 ಅಂದ್ರೆ 6 ಉಪಾಯ. ಶರಣಾಗತಿಗಳಿಗೆ 5 ಅಂಗ 1 ಅಂಗಿ ನಾವು ಮಾಡ್ಬೇಕು. ಇದು ಉಪಾಯ ಉಪೇಯ ಎಲ್ಲ ಭಗವಂತನೇ ಅಂತ. ಆಮೇಲೆ 7 ಮುಕ್ತಿ ಕ್ಷೇತ್ರ ಇದೆ. ಈ ನಂಬರ್ ಹೇಳ್ತಾ ಹೋದ್ರೆ 8 ಹೀಗೇನೆ 8 ಎಲ್ಲ ಸ್ವಯಂ ವ್ಯಕ್ತ ಕ್ಷೇತ್ರ, ಅದನ್ನ ಹೇಳ್ಬೋದು. 9 ಅಂದ್ರೆ ನವವಿಧ ಭಕ್ತಿ ಅಂತ ಹೇಳ್ಬೋದು. 10 ಅಂದ್ರೆ ದಶಾವತಾರಗಳು ಅಂತ ಹೇಳ್ಬೋದು. ಒಂದೊಂದು ನಂಬರ್ಗೆ ಒಂದೊಂದು ಹೇಳ್ಕೊಂಡು ಹೋಗ್ಬೋದು. ಇವೆಲ್ಲ ನಿಕ್ಷೇಪ ಗ್ರಂಥಗಳಲ್ಲಿ ಇವನ್ನೆಲ್ಲ ಬರೆದಿಟ್ಟಿದ್ದಾರೆ. ನಿಕ್ಷೇಪ ರಕ್ಷೆ ಅಂತ ಒಂದು ಬರೆದಿಟ್ಟಿದ್ದಾರೆ. ಇದನ್ನೆಲ್ಲ ಹೇಳಿ ಯಾರು ಹೇಳಿ ನಿಮ್ ತಲೆ ಕೆಡಿಸ್ಬಿಡ್ಬಾರ್ದು. ಅದಕ್ಕೆ ರಕ್ಷೆ, ಅದಕ್ಕೊಂದು ಪ್ರೊಟೆಕ್ಷನ್. ಇವಾಗ ಅವನ ಬೂಸ್ಟರ್ ಡೋಸ್ ತಗೊಂಡಿಲ್ಲ ಆ ತರ ಒಂದು ತಗೊಂಡ್ರು ಯಾತಕ್ಕೂ ಇರ್ಲಿ, ಒಂದು ಬೂಸ್ಟರ್ ಡೋಸ್ ತಗೊಂಡ್ಬಿಡಿ ಅಂತ ನಮಗೆಲ್ಲ ಬೂಸ್ಟರ್ ಡೋಸ್ ಕೊಟ್ಟರು ಇಲ್ವಾ, ಅದೇ ತರ ನಿಕ್ಷೇಪ ರಕ್ಷೆ ಅಂತ ಹೇಳ್ಬಿಟ್ಟು ಅದನ್ನ ಬರ್ತದೆ. ನಾವು ಹೇಳಿರೋ ಗ್ರಂಥಗಳಿಗೆಲ್ಲ ಅದು ನಿಕ್ಷೇಪ ತರ. ಯಾರಿಗಾದ್ರೂ ಕೊನೆ ಲಾಸ್ಟ್ ಮಿನಿಟಲ್ಲಿ ಏನೋ ಡೌಟ್ ಇದೆ ರೀ ನನಗೆ ಅಂತ ಇದ್ರೆ ಅದನ್ನ ಓದ್ಕೊಂಡ್ಬಿಟ್ರೆ ಎಲ್ಲವನ್ನು ಎಲ್ಲಾರ ಸಂದೇಹವನ್ನು ಹೋಗ್ಲಾಡಿಸ್ತಾರೆ ವೇದಾಂತ ದೇಶಿಕರು. ಅಂಥ ಒಂದು ಮಹಾ ದೇಶಿಕರು ಅಂದ್ರೆ ಟೀಚರ್, ಕ್ಲಾರಿಟಿ, ಮೆಂಟರ್, ಒಬ್ಬರೊಬ್ರಿಗೂ ಚೆನ್ನಾಗಿ ಅರ್ಥ ಆಗ್ಬೇಕು. ಯಾಕಂದ್ರೆ ಒಂದು ಚಿಕ್ಕ ಮಕ್ಕಳ ಮಾಂಟೆಸರಿ ಲೆವೆಲ್ ಅಲ್ಲಿ ಇರೋರ್ಗೂ ಅರ್ಥ ಆಗೋ ತರ ಹೇಳ್ಬೇಕು, ದೊಡ್ಡ ವಿದ್ವಾಂಸರಿಗೂ ಅರ್ಥ ಆಗೋ ತರ ಹೇಳ್ಬೇಕು. ಆ ತರ ವೇದಾಂತ ದೇಶಿಕರು ಎಲ್ಲವನ್ನ ತಮ್ಮ ಕೃತಿಗಳಲ್ಲಿ ಬರೆದಿಟ್ಟಿದ್ದಾರೆ. ಭೂತೋನ ಭವಿಷ್ಯದ ಆ ತರ ಒಬ್ರು ಆಚಾರ್ಯರು ನಮ್ಗೆ ಸಿಕ್ಕಿರೋದು, ಆ ಪಂಕ್ತಿನಲ್ಲಿ ಅವರ ಪಂಕ್ತಿಗಳನ್ನು ಓದೋ ನಮ್ಗೆ ಅದೃಷ್ಟ ಸಿಕ್ಕಿರೋದು ದೊಡ್ಡ ನಮ್ಗೆ ಯೋಗ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಮೊದಲು ಇದನ್ನ ಅಡೆಕಲ ಪತ್ತನ್ನೇ ಹೇಳ್ತಾರೆ. ಇದು ಇವತ್ತಿಗೆ ಈ ಗ್ರಂಥ ಮುಗೀತು. ಇದನ್ನ ಮುಗಿಸ್ಬಿಡ್ಬೇಕು ಅಂತ ಅನ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಂಡೆ, ಕ್ಷಮೆ ಇರಲಿ. ಇನ್ನು ಯಾವಾಗ್ಲೂ ಇದು ಧನುರ್ಮಾಸ ಆದ್ಮೇಲೆ ಕ್ಲಾಸು, ನೋಟಿಸ್ ನೋಡ್ತಾ ಇರಿ. ತಿರುಪಾವೈ ಇದೆಲ್ಲ ಆದ್ಮೇಲೆ ತಿರುಪಾವೈ ಇಲ್ಲಿ ಶ್ರೀನಿವಾಸ ದೇವಸ್ಥಾನದಲ್ಲಿ ಸಾಯಂಕಾಲ 4:30 ಸರ್ ಹೇಳ್ತಾರೆ. ಮತ್ತೆ ಬೆಳಗ್ಗೆ ಅಲ್ಲಿ ಕಾರಂಜಿ ದೇವಸ್ಥಾನದಲ್ಲಿ 10 ರಿಂದ 12. ಆ ಪೋಸ್ಟರ್ಸ್ ಎಲ್ಲ ನಾನು 10ನೇ ತಾರೀಕು ಆದ್ಮೇಲೆ ಬಿಡುಗಡೆ ಮಾಡ್ತೀನಿ. ನಾನು ಸುಬ್ರಹ್ಮಣ್ಯ ನಗರ ಶ್ರೀನಿವಾಸ ದೇವಸ್ಥಾನದಲ್ಲಿ ತಿರುಪಾವೈ ಹೇಳ್ತೀನಿ. ಯಾರ್ಯಾರಿಗೆ ಎಲ್ಲೆಲ್ಲ ಅನುಕೂಲ ಆಗುತ್ತೋ ದಯವಿಟ್ಟು ಬಂದು ಅನ್ವಯ ಮಾಡ್ಕೊಳ್ಳಿ. ನೀವೆಲ್ಲ ಬಂದ್ರೆ ನಿಮ್ಮ ಮುಖಗಳನ್ನ ನಾವು ನೋಡಿದ್ರೆ ನಮ್ಗೊಂದು ಸ್ವಲ್ಪ ಎಕ್ಸ್ಟ್ರಾ ಹುರುಪು. ಅವಾಗ ಯಾವಾಗ್ಲೂ ಹೇಳ್ತಾರಲ್ಲ ಪರ್ಸನಲ್ ಕ್ಲಾಸ್ ಮಾಡಿ ಅಂತ, ಇವಾಗ ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳನ್ನೆಲ್ಲ ನಾವು ನೋಡೋಕೆ ಇಷ್ಟಪಡ್ತೀವಿ. ಅಟೆಂಡೆನ್ಸ್ ನೋಡ್ಕೊಳ್ಳಿ. ಆನ್ಲೈನ್ ಇದೆಯಾ, ಲಿಂಕ್ ಇದೆಯಾ ಅಂತೆಲ್ಲ ಕೇಳ್ತಾರೆ. ಹತ್ರ ಇರೋ ಕಡೆ ದಯವಿಟ್ಟು 8% ಬಂದು ಹೋಗಿ 1 ತಿಂಗಳು ಅಷ್ಟೇನೆ. ಆವಾಗ ನಮಗೂ ಒಂಥರ ಸಂತೋಷನೇ ಆಗುತ್ತೆ. ಇದೊಂದು. ಆಮೇಲೆ ಈ ಲಿಸ್ಟ್ ಒಂದು ಹಾಕಿದೆ ನೋಡಿ, ನೆಕ್ಸ್ಟ್ ಭಾನುವಾರ ಇದಕ್ಕೆ ಟ್ರಿಪ್ಗೆ
ಆ ಲಿಸ್ಟ್ ಯಾರ್ಯಾರು ಬಸ್ಸಲ್ಲಿ ಬರ್ತಾರೋ ಅವ್ರಿಗೆ ಅಂತ ಕನ್ಫರ್ಮ್ಡ್ ಆ ಲಿಸ್ಟ್ ಹಾಕಿದ್ದೀನಿ. ಅಕಸ್ಮಾತ್ ಬೈ ಮಿಸ್ಟೇಕ್ ನಾನೇನಾದರೂ ನಿಮ್ಮ ಹೆಸರುಗಳನ್ನು ಬಿಟ್ಟಿದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ ನನಗೆ ಮೆಸೇಜ್ ಮಾಡಿ ಹೇಳಿ. ಕರೆಕ್ಟಾಗಿ ಶಾರ್ಪ್ 7 ಗಂಟೆಗೆ ಅದನ್ನು ಮೆಸೇಜ್ ಹಾಕ್ತೀನಿ. ನೆಕ್ಸ್ಟ್ ವೀಕಲ್ಲಿ ಶಾರ್ಪ್ 7 ಗಂಟೆಗೆ ಶ್ರೀನಿವಾಸ ದೇವಸ್ಥಾನದ ಹತ್ರ ಬಸ್ ಹೊರಡತ್ತೆ. ದಯವಿಟ್ಟು ಎಲ್ಲರೂ ಆನ್ ಟೈಮ್ ಬರಬೇಕು, ಏನು ಎಕ್ಸ್ಕ್ಯೂಸ್ ಹೇಳ್ಬಾರ್ದು ದಯವಿಟ್ಟು. ಯಾಕೆಂದರೆ ದೂರ ಹೋಗ್ಬೇಕು, ನಾವು ಸ್ವಲ್ಪ ಒಂದು 9:30 ಒಳಗೆ ಅಲ್ಲಿ ಹೋದರೆ ನಾವು ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ತಗೊಂಡು ಸೆಟ್ಲ್ ಆಗಿ ಅಲ್ಲಿ ಒಂದು ಸ್ವಲ್ಪ ಒಂದು 10 ಕಾಲಗಾದ್ರೂ ನಾವು ಪಾರಾಯಣ ಶುರು ಮಾಡಿದ್ರೆ 1 ಅವರಲ್ಲಿ ಪಾರಾಯಣ ಮುಗಿಸ್ಬಿಟ್ಟು ಸರ್ ಅಷ್ಟೊತ್ತಿಗೆ ಬಂದಿರ್ತಾರೆ. ಅವರು ಇದು ಪಟ್ಟಾಭಿಷೇಕ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದಾದ ನಂತರ ಎಲ್ಲ ಪ್ರಸಾದ ವಿನಿಯೋಗ ಎಲ್ಲ ಮುಗಿಸ್ಕೊಂಡು ಬರೋಷ್ಟು 2-2:30 ಆಗ್ಬಿಡುತ್ತೆ. ಅದರಿಂದ ನಾವು ಬೇಗ ಹೋಗೋದು ಒಳ್ಳೇದು. ಒಂದು ದಿವಸ ನಾವು ಹೊರಡ್ಬೇಕಾದ್ರೆ ಸ್ವಲ್ಪ ಬೇಗ ಹೊರಡಬೇಕು. ದಯವಿಟ್ಟು ಯಾರ್ಯಾರು ಬರ್ತಿರೋ ಎಲ್ಲರೂ ಅಲ್ಲಿಂದಲೇ ಸ್ಟಾರ್ಟ್ ಆಗ್ಬಿಡೋಣ. ಯಾಕಂದರೆ ಕೆಲವರು ಮಡಿವಾಳ ಅಂತ ಹೇಳಿದ್ರು, ನನಗೆ ಆ ರೂಟ್ ಗೊತ್ತಿಲ್ಲ ಹೇಗೆ ಹೋಗುತ್ತೋ ಏನೋ ಅಂತ, ಅದೊಂದು ಸಮಸ್ಯೆ. ಇನ್ನೊಂದು ಏನಪ್ಪ ಅಂದರೆ ಇವಾಗ ಫ್ಲೈಓವರ್ ಮಾಡ್ಬಿಟ್ಟಿದ್ದಾರೆ, ಡಬಲ್ ಫ್ಲೈಓವರ್ ಎಲ್ಲ ಇದೆ. ಕೆಳಗೆ ನಾವು ಅಕಸ್ಮಾತ್ ರಿಂಗ್ ರೋಡಲ್ಲೆಲ್ಲ ಹೋದರೆ ಒಂದ್ಸತಿ ಮಡಿವಾಳ ಮೇನು ಟಚ್ ಆಗೋದಿಲ್ಲ. ಅಲ್ಲ ಪ್ರಾಬ್ಲಮ್ ಆಗಿಬಿಟ್ರೆ ಯಾರು ಮಿಸ್ ಆಗಿಬಿಡ್ಬಾರ್ದು, ಎಲ್ಲಿ ನಿಂತ್ಕೋಬೇಕು ಅನ್ನೋದು ಸಮಸ್ಯೆ ಆಗಬಾರ್ದು. ಇನ್ನೊಂದು ಆಮೇಲೆ ನೈಸ್ ರೋಡಲ್ಲಿ ಹೋಗ್ಬಿಟ್ರೆ ಪ್ರಾಬಬ್ಲಿ ಮಡಿವಾಳ ಟಚ್ ಆಗಲ್ವೇನೋ ಗೊತ್ತಿಲ್ಲ ನನಗೆ ಆ ರೂಟ್. ಅದಕ್ಕೋಸ್ಕರ ಹೋಗುವಾಗ ಎಲ್ಲರೂ ಒಟ್ಟಿಗೆ ಹೊರಟ್ಬಿಡೋಣ. ವಾಪಸ್ ಬರೋವಾಗ ಬೇಕಾದರೆ ನೀವು ನೋಡಿಕೊಂಡು ನಿಮಗೆ ಮನೆಗಳಿಗೆ ಯಾವ್ದು ಹತ್ರ ಆಗುತ್ತೋ ಅಲ್ಲಿ ಬೇಕಾದರೆ ನೀವು ಇಳ್ಕೊಳ್ಬೋದು, ಅದು ಸಾಧ್ಯವಾಗುತ್ತೆ. ಹೊರಟಾಗ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಜೊತೆಗೆ ಹೊರಟೋಗ್ಬಿಟ್ರೆ ನಮ್ಗೊಂದ್ಸತ್ತೆ ಯಾರು ಮಿಸ್ ಆಗಿಲ್ಲಪ್ಪ ಅಂತ. ಮೊನ್ನೆ ದಿವಸ ಹಾಗೆ ಆಯಿತು, ಒಂದು 3 ಜನ ಲೇಟಾಗೂ ಬಂದರು, ಅದು ಏನೋ ಕನ್ಫ್ಯೂಸ್ ಆಯಿತು, ಬಿಟ್ಬಿಟ್ಟೆ ಹೊರಟೋಗ್ಬಿಟ್ವಿ. ಆ ಥರ ಬಿಟ್ಬಿಟ್ಟು ಹೋಗೋ ಥರ ಆಯಿತು. ತುಂಬಾ ಲೇಟಾಗಿ ಬಂದಿದ್ರು, ಅದು ಬೇರೆ ವಿಷಯ. ಅವ್ರು ಲೇಟಾಗಿ ಬಂದಿದ್ದು ಅವ್ರು ತಪ್ಪಾಗಿದ್ರೆ ಕೂಡ ಬಿಟ್ಟು ಹೋದಾಗ ನಮ್ಗೆ ಬೇಜಾರಾಗುತ್ತೆ. ಆದಷ್ಟು ಎಲ್ಲರೂ ಆನ್ ಟೈಮ್ ಬಂದುಬಿಟ್ರೆ ತುಂಬ ಅನುಕೂಲ. ಎಲ್ಲ ಒಟ್ಟಿಗೆ ಹೊರಟೋಣ. ಇದಿಷ್ಟು. ಮತ್ತೆ ನಾನು ಗ್ರೂಪ್ನಲ್ಲೂ ನೋಟಿಸ್ ಹಾಕ್ತೀನಿ, ದಯವಿಟ್ಟು ನೋಡ್ತಾ ಇರಿ ನೋಟಿಸು. ಯಾಕಂದರೆ ಬೇರೆ ಮೆಸೇಜ್ ಎಲ್ಲ ಬರ್ತಾ ಇರತ್ತೆ. ಇದು ಈ ಟ್ರಿಪ್ ರಿಲೇಟೆಡು ಅಯ್ಯೋ ಏನಕ್ಕೆ ತೆರಿವೇ ಇಲ್ಲ, ನಾ ಪಾಕವೇ ಇಲ್ಲ ಅಂತೆಲ್ಲ ಹೇಳಬೇಡಿ ದಯವಿಟ್ಟು. ಅಥವಾ ನಿಮಗೆ ನೋಡೋಕ್ಕೆ ಬರದೇ ಹೋದರೆ, ಯಾರಿಗೆ ನೋಡೋಕ್ಕೆ ಬರುತ್ತೋ, ಕೆಲವರು ಹಿರಿಯರು ಇದ್ದಾರೆ ನಮ್ಮ ಇದರಲ್ಲಿ ಮೆಸೇಜ್ ನೋಡೋಕ್ಕೆ ಬರಲ್ಲ ಅಂತ, ಆ ಥರ ಇದ್ದರೆ ದಯವಿಟ್ಟು ಯಾರು ನೋಡೋಕ್ಕೆ ಬರೋರಿಗೆ ಅವ್ರನ್ನ ಕೊಟ್ಬಿಟ್ಟು ಗ್ರೂಪಲ್ಲಿ ಮೆಸೇಜನ್ನು ನೋಡೋಕ್ಕೆ ಹೇಳಿ. ಟ್ರಿಪ್ಪಿಗೆ ಬರ್ತಿದ್ದೀರಾ ಅಲ್ವಾ, ಸ್ಪೆಷಲಾಗಿ ಅದಕ್ಕೆ ನೋಡ್ಕೊಳ್ಳಿ ಅಷ್ಟೇ. ಇದಿಷ್ಟು ಅಷ್ಟೇ. ಆಯಿತು, ಎಲ್ಲರಿಗೂ ಧನ್ಯವಾದಗಳು. ಎಕ್ಸ್ಟ್ರಾ ಟೈಮ್ ತಗೊಂಡೆ, ಕ್ಷಮೆ ಇರಲಿ. ದೇಶಿಕರ ತಿರುವಡಿಗಳೇ ಶರಣಂ. ಎಲ್ಲರೂ ಆ ಬುಕ್ಸ್ ಮಾತ್ರ ತೊಗೊಂಡು ಬನ್ನಿ. ರಾಮಾಯಣ ಬುಕ್ಸು ಹೇಳಿದ್ದಾರೆ, ಮತ್ತು ವೇದಾಂತ ದೇಶಿಕರ ರಘುವೀರ ಗದ್ಯ ಸ್ತೋತ್ರ ಪುಸ್ತಕ, ಆಮೇಲೆ ಮೊದಲಾಯಿರಂ ಪುಸ್ತಕ ಪೆರ್ಮಾಳ್ ತಿರುಮಳಿ ಓದಬೇಕು. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ.